ಎಲ್ಲರಿಗೆ ನಮಸ್ಕಾರ. ಮಹಾದರ್ಶನದ ಉಪನ್ಯಾಸ ಮಾಲಿಕೆಯ 3ನೇ ದಿವಸಕ್ಕೆ ಬಂದಿದ್ದೀವಿ. ನಿನ್ನೆ ದಿವಸ ಯಾಜ್ಞವಲ್ಕ್ಯ ವೈಶಂಪಾಯನರ ಆಶ್ರಮವನ್ನು ಬಿಡುವಂಥ ಒಂದು ಘಟನೆ ಆಗುತ್ತದೆ ಅಂತ ಹೇಳಿದ್ದೆ. ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಬೇರೆ ಬೇರೆ ರೀತಿಯಾಗಿದೆ. ವಿಷ್ಣು ಪುರಾಣಾದಿಗಳಲ್ಲಿ ತೆಗೆದುಕೊಳ್ಳುವಂಥ ಸಂದರ್ಭವನ್ನು ಇಟ್ಟುಕೊಂಡು ನೋಡಿದರೆ, ಪ್ರತಿದಿನವೂ ಗುರುವಾದವನು ಶಿಷ್ಯನಿಗೆ ಪಾಠ ಹೇಳಿಕೊಡುವಾಗ ಪಾಠಕ್ರಮದಲ್ಲಿ ತನ್ನ ಅನವಧಾನದಿಂದಲೋ ಶಿಷ್ಯನ ಅಶಕ್ತಿಯಿಂದಲೋ ವೇದೋಚ್ಚಾರದ ಲೋಪ ಆಗುತ್ತೆ, ಸ್ವರಕ್ರಮ ವ್ಯತ್ಯಾಸ ಆಗುತ್ತದೆ. ಆದರೆ ವೇದವನ್ನು ಬ್ರಹ್ಮ ಅಂತ ಕರಿತೀವಿ. ಹಾಗಾಗಿ ವೇದಕ್ಕೆ ಆದ ನೋವು, ಲೋಪ, ಅಲ್ಲಿ ಆದಂಥ ದೋಷಗಳನ್ನು ಬ್ರಹ್ಮಹತ್ಯಾ ಸಮಾನ, ಬ್ರಹ್ಮಘಾತುಕತ್ವ ಸಮಾನ, ಅದರ ಪ್ರಾಯಶ್ಚಿತ್ತಕ್ಕಾಗಿ ಪ್ರತಿದಿನವೂ ಕೂಡ ಒಂದಿಂತಿಷ್ಟು ವೇದ ಭಾಗಗಳು ಅಂತ ಆಚಾರ್ಯನಾದವನು ಪ್ರತ್ಯೇಕವಾಗಿ ಪಾರಾಯಣ ಮಾಡಿ ಆ ಬ್ರಹ್ಮಘಾತದ ದೋಷ ಪರಿಹಾರ ಮಾಡಿಕೊಳ್ತಾನೆ ಅಂತ ಸಂಪ್ರದಾಯ. ಅದನ್ನು ಆಚಾರ್ಯರಿಗೆ ಬಿಡುವಿಲ್ಲದೆ ಇದ್ದಾಗ ಅವರ ಪರವಾಗಿ ಇನ್ಯಾರಾದರೂ ವೃದ್ಧ ಶಿಷ್ಯರು ಅಂದರೆ ಮುದುಕನಾದ ಶಿಷ್ಯ ಅಂತಲ್ಲ, ಸೀನಿಯರ್ ಸ್ಟೂಡೆಂಟ್ ಅಂತ ಅಷ್ಟೇ ತಾತ್ಪರ್ಯ. ಸಂಸ್ಕೃತ ಪರಿಭಾಷೆ ಹಾಗೆ ವೃದ್ಧ ಶಿಷ್ಯ ಅಂತಂದರೆ ಸೀನಿಯರ್ ಸ್ಟೂಡೆಂಟ್ ಅನ್ನುವಂತೆ. ಆತ ಪಾರಾಯಣ ಮಾಡಿ ಇದನ್ನ ಮಮ ಇದಮ್ ಆಚಾರ್ಯಾಯ ಅಂತ ಹೇಳಿಬಿಟ್ಟು ಮುಗಿಸ್ತಾನೆ. ಅದು ಒಂದು ದಿವಸ ವೈಶಂಪಾಯನರು ಯಾಕೋ ಅಸ್ವಸ್ಥರಾದಂತೆ ತೋರಿದಾಗ ಅವರ ಬದಲಾಗಿ ತಾನೇ ಮಾಡ್ತೀನಿ ಅಂತ ಯಾಜ್ಞವಲ್ಕ್ಯ ಹೇಳ್ತಾನೆ. ಅವರ ಅಸ್ವಸ್ಥರಾದದಕ್ಕೆ ಮುಖ್ಯ ಕಾರಣ ಈತನನ್ನು ಬಿಟ್ಟುಕೊಡಬೇಕು ಅನ್ನುವ ನೋವು. ಶ್ರುತಿ ಭಗವತಿ ಕೇಳಿದ್ದಾಳೆ ನೀನು ಬಿಟ್ಟುಕೊಡಬೇಕು ಅಂತ. ಹಾಗಾಗಿ ಅವರು ಅದನ್ನೇ ನೆವವಾಗಿ ತಗೊಂಡು, ನೀನೇನು ಮಾಡಬೇಕಾಗಿಲ್ಲ, ನೀನು ಮಾತ್ರ ಸರಿಯಾಗಿ ವೇದೋಚ್ಚಾರ ಮಾಡ್ತೀನಿ, ಪಾರಾಯಣ ಮಾಡ್ತೀನಿ ಇನ್ನೂ ಅಹಂಕಾರ ಇಟ್ಕೊಂಡಿದ್ಯಾ, ಇಂಥ ಉದ್ದಟತನ ಪ್ರಯೋಜನಕ್ಕೆ ಬರೋದಿಲ್ಲ, ನನ್ನ ಹತ್ರ ಕಲಿತದ್ದನ್ನೆಲ್ಲ ಕೊಟ್ಟುಬಿಡು ಅಂತ ದಬಾಯಿಸಿಬಿಡ್ತಾನೆ. ಹೀಗೆ ಈ ರೀತಿ ಆತನನ್ನು ಆಶ್ರಮದಿಂದ ಹೊರಗೆ ಕಳಿಸುವಂಥ ಒಂದು ನಾಟಕ ಆಗುತ್ತದೆ ಅಂತ ಆತ ಬಂದುಬಿಡ್ತಾನೆ ಯಾಜ್ಞವಲ್ಕ್ಯ. ಆಮೇಲೆ ಮನೆಗೆ ಬುಡ್ಡೆಲ್ಲರು ಬರ್ತಾರೆ. ಅವರ ಮನೆಗೆ ಹಿಂದಿನ ರಾತ್ರಿಯೇ ವೈಶಂಪಾಯನರು ಬಂದು ದೇವರಾತ ಮತ್ತು ಆಲಂಬನಿ ಗಂಡ ಹೆಂಡತಿಯರಿಗೆ ಅವರ ಮಗನಲ್ಲಿ ತಪ್ಪಿಲ್ಲ ಅಂತ ಹೇಳಿ ಅಂತ. ಯಾಕೆಂದರೆ ಆ ಕಾಲದಲ್ಲೆಲ್ಲ ಒಬ್ಬ ಸ್ಕೂಲ್ ಡ್ರಾಪ್ಔಟ್ ಅಂತಂದರೆ ಅವನನ್ನು ಯಾರೂ ಸ್ವೀಕರಿಸೋಲ್ಲ. ಈ ಕಾಲದಲ್ಲಿ ಪರವಾಗಿಲ್ಲ, ಪರೀಕ್ಷೆಗೆ ಹಿಂದಿನ ದಿವಸವೂ ಕಾಲೇಜ್ ಬದಲಾಯಿಸ್ಬೋದು. ಪ್ರೈವೇಟ್ ಕಾಲೇಜುಗಳು ಬೇಕಾದಷ್ಟು ಬಂದಿವೆ. ಎಲ್ಲವೂ ಕ್ಯಾಪಿಟೇಷನ್ ಫೀ, ಕಟ್ಥ್ರೋಟ್ ಫೀ ಇತ್ಯಾದಿಗಳಲ್ಲಿಯೇ ಮುಳುಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ಮೇನಲ್ಲಿ ಮುಗಿಯಬೇಕಾದ ಅಡ್ಮಿಷನ್ ಜೂನ್ನಲ್ಲಿ, ನವೆಂಬರ್ನಲ್ಲಿ ಕೂಡ ಮುಗಿದಿರೋದಿಲ್ಲ ಎಷ್ಟೋ ಪ್ರೈವೇಟ್ ಕಾಲೇಜಸ್ಸಲ್ಲಿ. ಆಗ ABCD ಓನಾಮ ಶುರು ಮಾಡ್ತಾರೆ. ನೀನಾಮ ರೂಪ ಮೂಲಕ ಹಾಡುವಂಥ ಸಂದರ್ಭ ಬಂದಿರುತ್ತೆ ಟರ್ಮ್ಗೆ. ಈ ಥರದ್ದು ಹಿಂದೆ ಎಲ್ಲ ಒಬ್ಬ ಗುರು ಶಿಷ್ಯನನ್ನು ಬಿಟ್ಟರೆ ಅನ್ಯ ಶಿಷ್ಯಂ ನ ಬೋಧಯೇತ್, ಬೇರೊಬ್ಬ ಶಿಷ್ಯನನ್ನು ನಾನು ಪಾಠ ಹೇಳಬಾರ್ದು. ಯಾತಕ್ಕಪ್ಪ, ಅವರ ಪದ್ಧತಿ ಒಂದು, ಅವರ ಬಗೆ ಒಂದು. ಆತನನ್ನು ನಾನು ಸ್ವೀಕರಿಸಿದರೆ ನನಗೆ ತೊಂದರೆ ಉಂಟಾಗುತ್ತದೆ, ಆ ಗುರು ಯಾವ ಕಾರಣಕ್ಕಾಗಿ ಪರಿತ್ಯಾಗ ಮಾಡಿದನೋ, ಈ ಥರದ್ದೆಲ್ಲ ಇರ್ತಾ ಇತ್ತು. ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ಯಾವುದೇ ಒಂದು ವಿವೇಕದಿಂದ ಕೂಡಿಕೊಳ್ಳದೇ ಇದ್ದಾಗ ಆಚಾರ ಎಷ್ಟು ಚೆನ್ನಾಗಿದ್ದರೂ ಕಾಲಾಂತರದಲ್ಲಿ ಕಂದಾಚಾರ ಆಗುವ ಸಾಧ್ಯತೆ ಇದ್ದೇ ಇದೆ. ಇವೆಲ್ಲ ಒಂದು ವಿವೇಚನೆ ಇದ್ದಾಗ ಒಳ್ಳೆಯ ದೃಷ್ಟಿಯಿಂದ ಬಂದಿರ್ತವೆ. ಅನ್ಯ ಶಿಷ್ಯನನ್ನು ನಾನು ಪಾಠ ಹೇಳಬಾರ್ದು ಅಂದರೆ, ಒಬ್ಬ ಗುರುವಿನ ಹತ್ರ ಪಾಠ ಕಲಿತಾ ಇದ್ದಾನೆ, ಅವನು ನನ್ನ ಹತ್ರ ಯಾವುದೋ ಹೇಳಿಸ್ಕೊಳ್ಳೋಕೆ ಬರ್ತಾನೆ. ಆಗ 1-2 ಗಂಟೆಗಳ ಕಾಲವೋ 1-2 ದಿವಸಗಳ ಕಾಲವೋ ಹೇಳಿಕೊಡ್ಬಾರ್ದು. ನನ್ನ ಪಾಠಕ್ಕೆ ಅವನು ಸ್ಪಂದಿಸದೇ ಹೋಗಬಹುದು, ನನ್ನ ಪಾಠಕ್ರಮದಿಂದ ಅವನಿಗೆ ತಲೆ ಕೆಡಬಹುದು, ಅಥವಾ ದೇರ್ ಮೇ ಬಿ ಎ ಪ್ರೋಸೆಸ್ ಆಫ್ ಅನ್ಲರ್ನಿಂಗ್, ಸಾಕಷ್ಟನ್ನು ಬಿಟ್ಟು ಹೊಸದಾಗಿ ಕಲಿಬೇಕಾಗಿರ್ಬೋದು. ಯಾಕೆಂದರೆ ನಮ್ಮ ಪದ್ಧತಿ ಪ್ರಕ್ರಿಯೆಗಳು ಬೇರೆ ಇದ್ದಿರಬಹುದು. ಈ ಕಾರಣದಿಂದ ಬೇಡ ಅಂತಷ್ಟೇ ಹೊರತುನುವೆ ಒಬ್ಬನಿಂದ ಡಿಸ್ಕಂಟಿನ್ಯೂ ಆಗಿ ಬಂದವನನ್ನು ಸ್ವೀಕಾರ ಮಾಡಬಾರದು ಅಂತನ್ನುವುದು ಅಷ್ಟಾಗಿ ಕ್ಷೋಧಕ್ಷಮ ಅಲ್ಲ, ವಿವೇಕ ಅಲ್ಲ. ಆದರೆ ಅದು ಬಂದಿದೆ ಸಂಪ್ರದಾಯವಾಗಿ. ಆ ಸಂಪ್ರದಾಯವನ್ನು ಒಪ್ಪಿದ ಕಾಲದಲ್ಲಿ ಇದ್ದಂಥ ಕಥೆಯಾದ್ದರಿಂದ ವೈಶಂಪಾಯನರ ಪರಿತ್ಯಕ್ತ ಶಿಷ್ಯನನ್ನು ಹೇಗೆ ಸ್ವೀಕಾರ ಮಾಡುವುದು? ಅವನು ಎಷ್ಟೇ ತೇಜಸ್ವಿಯಾಗಿರಲಿ, ಮಹಸ್ವಿಯಾಗಿರಲಿ, ವರ್ಚಸ್ವಿಯಾಗಿರಲಿ, ಆತನ ಸ್ವೀಕಾರ ಮಾಡಬಾರ್ದು ಅಂತ. ಇದೊಂದು ಆಚಾರ್ಯ ದಂಪತಿಗಳಿಗೆ ಇದ್ದಂಥ ಸಮಸ್ಯೆ. ತನ್ನ ಮಗನಿಂದ ಏನು ಅಪಚಾರವಾಯಿತೋ, ಯಾವ ಗುರುದ್ರೋಹವಾಯಿತು ಅಂತ. ವೈಶಂಪಾಯನರು ಬುಡ್ಡಿಲರಿಗೆ ನನ್ನಿಂದಲೇ ಆದದ್ದು, ಅದು ದೇವತೆಗಳ ವಿಧಿವಿಲಸಿತ ಅಂತ ಹೇಳಿ ಅವರಿಗೆ ತಿಳಿಸಿ ಅಂತ ಬೇಡಿರ್ತಾರೆ. ಅದಕ್ಕಾಗಿ ಬುಡ್ಡಿಲರು ಬಂದು ಹೇಳ್ತಾರೆ. ಎಲ್ಲರಿಗೂ ಗೊತ್ತಾಗಿ ಒಂದು ಮಟ್ಟಿಗೆ ಸಮಾಧಾನವಾಗುತ್ತದೆ. ಆಗ ಯಾಜ್ಞವಲ್ಕ್ಯ ತುಂಬ ಸೊಗಸಾಗಿ ಈ ಸಂದರ್ಭದಲ್ಲಿ ಮಾತಾಡ್ತಾನೆ. ನಾನೀಗ ಏನು ಮಾಡಬಹುದು ಅಂತ ಅವನ ಪ್ರಶ್ನೆ. ನೋಡಿ, ಈ ರೀತಿಯಾಗಿ
ಒಂದು ಡ್ರಾಪ್ಔಟ್ಸ್ ಆದವರು, ಡಿಸ್ಕಂಟಿನ್ಯೂ ಮಾಡೋರು ಯೋಚನೆ ಮಾಡುವಂತಾದರೆ ಎಷ್ಟು ಒಳ್ಳೆಯದು ಅಂತ. ಯಾವುದೇ ಒಂದು ಕೋರ್ಸಲ್ಲಿ ನಿಲ್ಲಿಸ್ಕೊಂಡಂಥವರಿಗೆ ಗುರು ಹೇಳಿಬಿಟ್ಟ, ನನ್ನ ವಿದ್ಯೆನ ನನಗೆ ಕೊಡು ಅಂತ. ಪುರಾಣಗಳಲ್ಲಿ ಬರ್ತದೆ, ಆ ವಿದ್ಯೆಯನ್ನೆಲ್ಲ ಆತ ವಮನ ಮಾಡಿಬಿಟ್ಟ. ಆ ವಮನ ಭಕ್ಷಣ ಮಾಡಿದಂಥವೇ ತಿತ್ತಿರಿ ಪಕ್ಷಿಗಳು, ಅದರಿಂದ ತೈತ್ತಿರಿಯ ಶಾಖೆ ಆಯಿತು ಅಂತ. ಅದೊಂದು ಸಂಕೇತ. ಅಕ್ಷರಾರ್ಥದಲ್ಲಿ ಲಿಟ್ರಲಿ ಹಾಗೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಸಾಧುವೂ ಅಲ್ಲ. ಅಂದರೆ ಮೊದಲಿದ್ದದ್ದು ಕೃಷ್ಣ ಶಾಖೆ, ಆಮೇಲೆ ಬಂದದ್ದು ಶುಕ್ಲ ಶಾಖೆ. ಕೃಷ್ಣ ಶಾಖೆ ಅನ್ನುವಂಥದ್ದು ಸಂಹಿತಾ ಬ್ರಾಹ್ಮಣ ಎರಡೂ ಸೇರಿ ಹೋದಂಥದ್ದು ಅಂತ. ಅಂದರೆ ಮಂತ್ರವೂ ಉಂಟು, ಮಂತ್ರದ ವಿವರಣ ರೂಪವಾದ, ಕರ್ಮಾಂಗದ ವ್ಯಾಖ್ಯಾರೂಪವಾದ ಬ್ರಾಹ್ಮಣ ಎರಡೂ ಒಟ್ಟೊಟ್ಟಿಗೆ ಬರುವಂಥದ್ದಾಗಿರುತ್ತದೆ. ಒಂದು ರೀತಿ ಅನುಕೂಲವೂ ಇರುತ್ತೆ, ಅಲ್ಲಿಗಲ್ಲಿಗೆ ವಿವರಣೆ ಬರುತ್ತದೆ ಅಂತ. ಆದರೆ ಸ್ಪಷ್ಟತೆ ಇರುವುದಿಲ್ಲ, ಎಲ್ಲ ವಿಂಗಡವಾದರೆ ಮೇಲು. ನಮಗೆ ಗೊತ್ತಿದೆ, ಹಿಂದಿನ ಕಾಲದಲ್ಲಿ ರಿಸರ್ಚ್ ಪೇಪರ್ ಅಂದರೆ ಫುಟ್ ನೋಟ್, ಅಂದರೆ ಆ ಪುಟದ ಕೆಳಗೇನೆ ಫುಟ್ ನೋಟ್ ಇರ್ತಾ ಇತ್ತು. ಈಗ ಫುಟ್ ನೋಟ್ ಅನ್ನೋದು ಹೋಗ್ಬಿಟ್ಟು ಎಂಡ್ ನೋಟ್ಸ್ ಅಂತ ಆಗಿಬಿಟ್ಟಿದೆ. ಕಟ್ಟ ಕಡೆಯಲ್ಲಿ ಅದನ್ನು ಪ್ರಿಂಟ್ ಮಾಡ್ತಾರೆ. ಈಗಿನ ಪ್ರಿಂಟಿಂಗ್ ಟೆಕ್ನಾಲಜಿ ಅನುಕೂಲತೆಗೋಸ್ಕರವಾಗಿ ಪೇಜ್ ಮೇಕಿಂಗ್ ಅಂತೆಲ್ಲ ಉಂಟು, ಅದಕ್ಕೆ ತೊಂದರೆ ಆಗುತ್ತದೆ ಫುಟ್ ನೋಟು. ಕೆಲವು ಫುಟ್ ನೋಟುಗಳು ನನ್ನಂಥವ್ರು ಕೊಟ್ಟರೆ ಮೂಲ ಲೇಖನಕ್ಕಿಂತ ಫುಟ್ ನೋಟುಗಳೇ ಜಾಸ್ತಿ ಉದ್ದವಾಗಿರುವಂಥದ್ದುಂಟು. ಪ್ಯಾರಲಲ್ ಡಿಸ್ಕಷನ್ಸ್ ಬೇಕಾದಷ್ಟಿರುತ್ತೆ. ಕೇವಲ ಯಾವುದನ್ನು ನಾವು ಅದಕ್ಪಾದ ಸೂಚಿಕೆಗಳು ಅಂತ ಹೇಳ್ತೀವಿ, ರೆಫರೆನ್ಸಸ್ ಅಂತ ಇರೋದಿಲ್ಲ, ಪ್ಯಾರಲಲ್ ಡಿಸ್ಕಷನ್ಸ್ ಇರುವಂಥದ್ದು. ಸೇಡಿಯಾಪು ಕೃಷ್ಣ ಭಟ್ರದ್ದು, ಕಾಣಿಯವರದು, ಇವರದೆಲ್ಲ ಹಾಗೆ. ಕಾಣಿಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಲ್ಲಂತೂ ದ್ರೌಪದಿಯ ಸೀರೆ ಥರ ಉದ್ದಕ್ಕೆ ಹೋಗ್ತಾನೆ ಇರುತ್ತೆ. ಸೇಡಿಯಾಪು ಕೃಷ್ಣ ಭಟ್ರ ಛಂದೋಗತಿ ಅಂಥದ್ರೊಳಗೆ 16 ಪುಟ 17 ಪುಟ ಸ್ವಯಂಪೂರ್ಣವಾದ ಇಂಡಿಪೆಂಡೆಂಟ್ ಆರ್ಟಿಕಲ್ ಆಗುವಂಥದ್ದು. ತರೀಶ್ವರ್ಯದ ವಿಷಯ ಇರ್ಬೋದು, ಖಂಡಪ್ರಾಸದ ವಿಷಯ ಇರ್ಬೋದು, ಅಥವಾ ಸಂಗೀತ ರತ್ನಾಕರದಲ್ಲಿ ಬರತಕ್ಕಂಥ ತಾಳ ಲಯ ಅನ್ನುವಂಥ ಶಬ್ದಗಳ ಚಿಂತನೆ ಇರಬಹುದು. ಈ ಥರದ್ದೆಲ್ಲ ಬರುತ್ತದೆ. ಹಾಗೆ ಪಂಚವಾದ್ಯ ಅಂದರೆ ಏನು ಅಂತ ಅನ್ನೋದಕ್ಕೆ ಒಂದು ಪ್ಯಾರಲಲ್ ಡಿಸ್ಕಷನನ್ನೇ ಮಾಡ್ತಾರೆ ಅವರು ಪಂಪನ ಬಗ್ಗೆ ಬರೆಯುವಾಗ. ಕದಳಿ ಗರ್ಭಶ್ಯಾಮಂ ಇತ್ಯಾದಿ ಪದ್ಯಗಳನ್ನು ವಿವರಣೆ ಮಾಡುವಾಗ. ಅಂದರೆ ಹಾಗಿರುವಾಗ ಪುಟ ವಿಕಾರವಾಗಿ ತೋರುತ್ತದೆ, ಮತ್ತು ಎಲ್ಲಿ ನಿಲ್ಲಿಸಬೇಕು ಅಂತ ಗೊತ್ತಾಗೋದಿಲ್ಲ, ಹೊಂದಾಣಿಕೆ ಆಗೋದಿಲ್ಲ. ಪ್ರತಿ ಪುಟದಲ್ಲೂ 5-6 ಟಿಪ್ಪಣಿಗಳಿದ್ರೆ, ಒಂದೊಂದು ಟಿಪ್ಪಣಿಯೂ ಎಷ್ಟೆಷ್ಟೋ ಪುಟಗಳು ಹೋಗ್ತಾ ಇದ್ದರೆ ಕಣ್ಣಿಗೆ ಹಿತ ಇಲ್ಲ, ಓದುಗರಿಗೆ ಅನುಕೂಲವಿಲ್ಲ ಅಂತ. ಹೀಗೆ ಮಾಡಿದ್ರಿಂದ ಇನ್ನೊಂದು ಸಮಸ್ಯೆ, ಮತ್ತೆ ಮತ್ತೆ ಕೊನೆ ಪುಟ ತಿರುಗಿಸಿ ಹೀಗೆ ನೋಡ್ತಾ ಇರಬೇಕು. ಆದರೆ ಪ್ರಿಂಟರ್ಸ್ಗೆ ಅನುಕೂಲ ಅಷ್ಟಂತೂ ಹೇಳಬಹುದು. ಇದು ಒಂದು ಸಾಧ್ಯತೆ. ಅದೇ ರೀತಿಯಲ್ಲೇ ಕೃಷ್ಣ ಶುಕ್ಲ ಯಜುರ್ವೇದಗಳ ರೀತಿ ಕೂಡ ಅಲ್ಲಿಗಲ್ಲಿಗೆ ವಿವರಣೆ ಬರೋದು ಒಂದು ಸೊಗಸಾದರೆ, ಕೊನೆಗೆ ಅದು ವಿವರಣೆ, ಮೊದಲಿಗೆಲ್ಲ ಮಂತ್ರ ಅನ್ನುವಂಥದ್ದು ಮತ್ತೊಂದು ಸೊಗಸು. 2 ಪಾಠಕ್ರಮದ ಬಗೆ ಅಷ್ಟೆ. ಮತ್ತು ತೈತ್ರಿಯ ಯಜುಶಾಖಿಯಲ್ಲಿ ಗದ್ಯ ಪದ್ಯ ಎರಡೂ ಸೇರಿದರೆ, ಶುಕ್ಲಯಜುರ್ವೇದದಲ್ಲಿ ಸಂಹಿತಾ ಪೂರ್ತಿ ಪದ್ಯರೂಪವಾದಂಥದ್ದು. ಈಗ ರುದ್ರಾಧ್ಯಾಯ ಉದಾಹರಣೆಗೆ ತೈತ್ರಿಯ ಶಾಖೆಯಲ್ಲಿ ಗದ್ಯರೂಪವಾಗಿ ಬಂದರೆ ಯಜುಸ್ ಅಂದ್ರೇ ಗದ್ಯ. ಶುಕ್ಲಯಜುರ್ವೇದದಲ್ಲಿ ಅಷ್ಟು ಛಂದೋಬದ್ಧವಾಗಿ ಬರುವಂಥದ್ದಾಗುತ್ತದೆ. ಅಂದರೆ ನಮಗೆ ಎಷ್ಟು ಭಿನ್ನತೆ ಇದೆ ಅನ್ನೋದು ಅಲ್ಲಿಂದಲೇ ತಿಳಿಯುವಂಥದ್ದು. ಈ ಸಂದರ್ಭದಲ್ಲಿ ಯಾಜ್ಞವಲ್ಕ್ಯನಿಗೊಂದು ಚಿಂತೆ. ಗುರು ಏನೋ ನನ್ನ ವಿದ್ಯೆಯನ್ನು ಕೊಟ್ಟು ಬಿಡು ಮರಳಿ ಅಂತಂದ. ನಾನು ಕೊಟ್ಟೆ ಅಂದರೆ ನನ್ನ ತಲೆ ಖಾಲಿ ಆದಂತೆ ಆಯಿತು. ಅವ್ರ ವಿದ್ಯೆನ ಅವ್ರಿಗೆ ಕೊಡೋದು ಅಂದರೆ ಏನು? ನನಗೆ ಜ್ಞಾಪಕ ಇದ್ದೇ ಇದೆ, ವೇದ ಏನೂ ಕಳೆದು ಹೋಗಿಲ್ಲ. ಈಗ ಅದೇ ವೇದವನ್ನು ನಾನು ಮತ್ತೇನೂ ಬಳಸಬಹುದು, ಪಾಠ ಮಾಡಿಕೊಳ್ಳಬಹುದು, ಹೇಳಿಕೊಳ್ಳಬಹುದು. ಆದರೆ ಆ ವಿದ್ಯೆಯ ಪ್ರಯೋಜನ ಎಲ್ಲಿದೆ? ಆಧ್ವರ್ಯವ ಮಾಡುವುದರೊಳಗೆ. ಯಜುರ್ವೇದದ ಅಪ್ಲಿಕೇಶನ್ ಇರುವುದು ಯಜ್ಞದ ಅಧ್ವರ್ಯುಗಳಲ್ಲಿ. ಅಂದರೆ ಅಧ್ವರ್ಯುವೇದ ಆಧ್ವರ್ಯವಕ್ಕಾಗಿ ಬಳಸ್ತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಅಧ್ವರ್ಯಗೆ ಸಂಬಂಧಪಟ್ಟಿದ್ದು ಆಧ್ವರ್ಯವ, ಯಜ್ಞತಂತ್ರವನ್ನು ಕುರಿತಾದದ್ದು. ಅವರ ವಿದ್ಯೆಯನ್ನು ಬಳಸಬಾರದು ಅಂದರೆ ನಾನು ಆಧ್ವರ್ಯವ ಮಾಡಬಾರದು, ನಾನು ಯಾವುದೇ ಯಾಗಕ್ಕೂ ಅಧ್ವರ್ಯು ಆಗಬಾರದು. ಆದರೆ ಹುಟ್ಟಿದ್ದೋ ಕರ್ಮಠ ವಂಶದಲ್ಲಿ. ಯಜ್ಞವಲ್ಕ ಅಂತ ಅಪ್ಪನ ಹೆಸರು, ಬಿರುದು. ಅಂದರೆ ಹೊಸ ಹೊಸ ಯಜ್ಞಗಳನ್ನು ತಯಾರು ಮಾಡಿಕೊಡಬಲ್ಲವನು ಇನ್ನು ಎಷ್ಟು ದೊಡ್ಡ ಆಧ್ವರ್ಯಗಳನ್ನು ಮಾಡಿಸ್ತಾನೆ, ಎಷ್ಟು ಯಜ್ಞಗಳಲ್ಲಿ ಆಚಾರ್ಯತ್ವವನ್ನು ವಹಿಸಿ ಎಲ್ಲ ನಿರ್ವಾಹ ಮಾಡ್ತಾನೆ. ಅಂಥವನಿಗೆ ಕರ್ಮ ಬ್ರಹ್ಮಗಳೆರಡರಲ್ಲಿ ಕೋವಿದನಾದ ಮಗ ಹುಟ್ಟಬೇಕು ಅಂದ್ಕೊಂಡ್ರೆ ಕರ್ಮದ ನಿರ್ವಾಹ ಮಾಡೋಕ್ಕೆ ಆಗದೇ ಇರುವಂಥ ಈ ಗುರುವಿನ ಆಜ್ಞೆ ಅಡ್ಡಿ ಬರ್ತಲ್ಲ, ಏನು ಮಾಡೋದು? ವಸ್ತುತಃ ಯಾಜ್ಞವಲ್ಕ್ಯ ಇದನ್ನೇ ಬಯಸಿದ್ದು, ಋಷಿಗಳು ಇದನ್ನೇ ಬಯಸಿದ್ದು. ಅಂದರೆ ಕರ್ಮದಲ್ಲಿ ಕಳೆದುಕೊಂಡು ಹೋಗದೆ ಜ್ಞಾನನಿಷ್ಠೆಯನ್ನು ಎಲ್ಲ ಕಡೆಯಲ್ಲೂ ತಂದುಕೊಡಬೇಕು ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಿನ್ನೆ ಮಾತು ಕೊಟ್ಟಾಯಿತು, ನಾನು ಆಧ್ವರ್ಯವನ್ನು ಮಾಡುವುದಿಲ್ಲ. ಆದರೆ ನಮ್ಮ ತಂದೆಯವ್ರದ್ದು ಕರ್ಮಠ ವಂಶ, ನಾನು ಕರ್ಮ ಬಿಟ್ಟರೆ ಅವರು ಸಂಕಟ ಪಡುವರು, ಅವರಿಗೆ ಆ ಸಂಕಟ ಕೂಡದು. ಹಾಗಾಗಿ ನಾನು ಆಧ್ವರ್ಯವನ್ನು ಬಿಟ್ಟರೂ ಮುಂದೆ ಅಧ್ವರ್ಯವು
ಸ್ಥಾನವನ್ನು ವಹಿಸುವವರಿಗೆ ಅನುಕೂಲವಾಗುವಂತೆ ಒಂದು ಬ್ರಾಹ್ಮಣವನ್ನು ಪಡೆಯಬೇಕು, ಆಮೇಲೆ ಬ್ರಹ್ಮವಿದ್ಯೆಗೆ ತಿರುಗಬೇಕು ಅಂತ. ಅಂದರೆ ಇನ್ನೊಂದು ವೇದವನ್ನು ಪಡ್ಕೊಳ್ಬೇಕು. ಬ್ರಾಹ್ಮಣ ಅಂದರೆ ಅಧ್ವರ್ಯು ಆಗಿ ಯಾವ ಕೆಲಸ ಮಾಡ್ತಾನೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿ, ಅಂದರೆ ದ ಥಿಯರಿ ಬಿಹೈಂಡ್ ದಿ ಪ್ರಾಕ್ಟೀಸ್ ಆಫ್ ಆಧ್ವರ್ಯವ ಅಂತ ಕರೆಯಬಹುದು. ಅದನ್ನು ತಂದುಕೊಡಬೇಕು. ಅದನ್ನು ಅವನು ಬುಡಿಲರ ಮುಂದೆ ಹೇಳ್ತಾನೆ, ಇದು ಸಾರ್ಥಕವಾಗಬೇಕಾದ್ರೆ ನಿಮ್ಮಿಬ್ಬರ ಆಶೀರ್ವಾದ ಬೇಕು ಅಂತ. ಆಗ ಅವ್ರು ಹೇಳ್ತಾರೆ, ನಿಜಪ್ಪ ಇದು ಹೌದು, ಆದರೆ ನೀನು ಸುಮ್ಮನೆ ನಾನು ಬರದೆ ಒಂದು ಹೊಸ ಬ್ರಾಹ್ಮಣ ಅಂದರೆ ಲೋಕ ಒಪ್ಪಿಕೊಳ್ಳಬೇಕಲ್ಲ. ಲೋಕಕ್ಕೆ ದೈವೋಪವಸತಿ ಇಲ್ಲದೆ ದೈವಾನುಗ್ರಹದಿಂದ ಬಂದದ್ದು ಅನ್ನೋ ವಿಶ್ವಾಸ ಇಲ್ಲದೆ ಇದ್ದರೆ ಒಪ್ಪುವುದಿಲ್ಲ. ಹೀಗಾಗಿ ನೀನು ದೈವಾನುಗ್ರಹವನ್ನು ಪಡೆಯದೆ ಏನು ಮಾಡಿದ್ರೂ ಆಗುವುದಿಲ್ಲ. ಈಗ ನೋಡಿ, ಉದಾಹರಣೆಗೆ ಕಾಲಕಾಲಕ್ಕೆ ಸ್ಮೃತಿಗಳು ಬದಲಾಗಬೇಕಾಗುತ್ತದೆ, ವ್ಯವಹಾರಗಳು ಆಚಾರಗಳು ಎಷ್ಟೆಷ್ಟೋ ಬದಲಾಗುತ್ತವೆ. ಸಾಮಾನ್ಯ ಧರ್ಮ ಅಂತ ಇರುವುದು ಶಾಶ್ವತವಾಗಿ ಅಹಿಂಸಾ, ಸತ್ಯ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ ಇತ್ಯಾದಿ ಉಳಿದರೂ ಇನ್ನು ವರ್ಣಧರ್ಮ, ಆಶ್ರಮ ಧರ್ಮ, ವರ್ಣಾಶ್ರಮ ಧರ್ಮ, ರಾಜಧರ್ಮ, ಆಪದ್ಧರ್ಮ ಇವೆಲ್ಲ ಭಿನ್ನವಾಗ್ತಾ ಹೋಗುತ್ತದೆ, ಬದಲಾಗ್ತಾ ಹೋಗುತ್ತದೆ. ಅದನ್ನು ಕಾಲಕಾಲಕ್ಕೆ ಸ್ಮೃತಿಕಾರರು, ನಿಬಂಧಕಾರರು, ವ್ಯಾಖ್ಯಾತೃಗಳು ಮಾಡಿದ್ದಾರೆ. ವ್ಯಾಖ್ಯಾನ ಎಷ್ಟು ಮಾಡಿದ್ರೂ ಮೂಲದಿಂದ ಸಂಪೂರ್ಣ ದೂರ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಪ್ರಾಚೀನ ಸ್ಮೃತಿಯೋ ಎಂಬಂತೆ ಅದೇ ಹೆಸರನ್ನಿಟ್ಟುಕೊಂಡು ಯಾಜ್ಞವಲ್ಕ್ಯ ಅಂದರೆ ಯೋಗಿ ಯಾಜ್ಞವಲ್ಕ್ಯ ಅಂತ ಹೇಳ್ಬಿಟ್ಟು, ಗರ್ಗ ಅಂತಂದರೆ ವೃದ್ಧ ಗರ್ಗ್ಯ ಅಂತ ಬರುವಂಥದ್ದು, ವೃದ್ಧಹಾರೀತ, ಇಲ್ಲದೇ ಒಂದು ಹೊಸ ಸ್ಮೃತಿ ದೇವಲ ಸ್ಮೃತಿ, ಈ ಥರದ್ದೆಲ್ಲ ಬೇರೆ ಬೇರೆಯಾಗಿ ಬರುವಂಥದ್ದುಂಟು. ಈ ಕಾಲ ಸುಮಾರು ಆ ರೀತಿಯಾದ ಒಂದು ಸ್ಮೃತಿಗಳ ನಿಬಂಧಗಳ ಕಾಲದಿಂದ 800-900 ವರ್ಷಕ್ಕೆ ಈಚೆಗೆ ಬಂದಿದೆ. ಈಚೆಗೆ ಎಷ್ಟೆಷ್ಟೋ ಬದಲಾವಣೆ ಆಗಿದೆ. ಅದರೊಳಗೂ ಈ ಒಂದು 200 ವರ್ಷದಲ್ಲಿ, ಈಚಿನ 150 ವರ್ಷಗಳಲ್ಲಿ ಆದ ಮಾರ್ಪಾಡು ಅಸಾಧಾರಣವಾದದ್ದು. ಈ ಕಾಲಕ್ಕೆ ಒಗ್ಗುವಂತೆ ಬರೀಬೇಕಲ್ವಾ ಸ್ಮೃತಿ. ಸ್ಮೃತಿಯಂತೆ ನಮ್ಮ ಬದುಕಿರಬೇಕು, ನಮ್ಮ ಬದುಕಿನಂತೆ ಸ್ಮೃತಿ ಇರಬೇಕು. ನಮ್ಮ ಬದುಕು ಸರಿಯೋ ತಪ್ಪೋ ಈ ಮಟ್ಟಕ್ಕೆ ಬಂದುಬಿಟ್ಟಿದೆ, ಏನು ಮಾಡೋಣ? ಇದನ್ನು ಯೋಚನೆ ಮಾಡಬೇಕು. ವಿವಾಹ ಆಮರಣ ಅಂತಂದ್ಬಿಟ್ರು. ಆದರೆ ಇವತ್ತು ವಿಚ್ಛೇದನ ಸಾಮಾನ್ಯವಾಗಿದೆ. ಅದಕ್ಕೆ ಯುಕ್ತವಾದ ಕಾರಣಗಳು ಇವೆ. ಇಬ್ಬರ ಕಡೆಯಿಂದಲೂ, ಗಂಡಿನ ಕಡೆಯಿಂದ ಹೆಣ್ಣಿನ ಕಡೆಯಿಂದ ನಿಜವಾಗಿ ಒಪ್ಪಬಹುದಾದ ಕಾರಣ ಇರುತ್ತದೆ. ಅಂತಂದರೆ ಈಗ ಯಾರು ಸ್ಮೃತಿ ಅಂತ ಏನಾದರೂ ಮಾಡಿದ್ರೆ ಅದನ್ನು ಒಪ್ಪಬೇಕಾಗುತ್ತದಲ್ವ. ಆದರೆ ಅದನ್ನು ಒಪ್ಪಿಬಿಟ್ರೆ ನಮ್ಮ ಪರಂಪರೆಗೆ ತೊಂದರೆ ಬರುತ್ತದಲ್ವ. ಈ ರೀತಿಯಾದ ಎಷ್ಟೆಷ್ಟೋ ಪ್ರಶ್ನೆಗಳು ತಲೆದೋರಬಹುದು. ಹಾಗಿದ್ದಾಗ ಹೊಸ ಸ್ಮೃತಿ ಬರೀತೀವಿ, ಎಲ್ಲಕ್ಕೂ ಸಮನ್ವಯವನ್ನು ಕಲ್ಪಿಸಿ. ಈಗ ಇಂಗ್ಲೀಷ್ನಲ್ಲಿ ನಮ್ಮ ಸಂವಿಧಾನ ಇದೆಯಲ್ಲ, ಅದು ಒಂದು ರೀತಿಯಾದ ಸ್ಮೃತಿ. ಅದನ್ನು ಭೈಮ ಸ್ಮೃತಿ ಅಂತ ಕರೀಬೋದು, ಭೀಮಸ್ಮೃತಿ ಅಂತ ಕರೀಬೋದು. ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥದ್ದು. ಹಾಗಾಗಿ ಭೀಮಸ್ಮೃತಿ ಅಂತ ಕರೆಯೋಣ, ಅಥವಾ ಭೈಮಿ ಸ್ಮೃತಿ ಅಂತ ಬೇಕಾದ್ರೂ ಕರೀಬಹುದು, ತದ್ದಿತ ಮಾಡಿ, ತೊಂದರೆ ಇಲ್ಲ. ಹೀಗೆ ನಾನೊಂದು ಹೊಸ ಸ್ಮೃತಿಯನ್ನು ಬರೀತೀನಿ ಅಂದರೆ ಬರೀಬಹುದು. ನನಗೇ ಒಂದು ತಲೆಯಲ್ಲಿ ಚಪಲ ಹುಟ್ಟಿತ್ತು. ಈಗ ಒಂದು 25 ವರ್ಷದ ಕೆಳಗೆ ಒಂದು ಹೊಸ ಸ್ಮೃತಿಯನ್ನು ಬರೆಯೋಣ, ಕಾಶ್ಯಪ ಸ್ಮೃತಿ ಅಂತ ನಮ್ಮ ಗೋತ್ರ ಅದೇ, ಅದಕ್ಕಾಗಿ ಬರೆಯೋಣ ಅಂತ. ಸರಿ, ಬರೀಬಹುದು. ಮನು 2000 ಶ್ಲೋಕ ಬರೆದ್ರೆ ನಾನು ಇನ್ನೂ 40,000 ಶ್ಲೋಕ ಬರೀಬಹುದು. ಒಂದು ಶ್ಲೋಕವನ್ನು ಯಾರೂ ಅನುಸರಿಸೋದಿಲ್ಲ. ಆಚರಣೆಯಲ್ಲಿ ವಿಧಾಯಕ ಮಾಡುವಂಥ ಅಧಿಕಾರ ಇಲ್ಲದೇ ಇದ್ದರೆ ನಾವು ಮಾಡುವುದು ಎಲ್ಲಿಗೆ ಬರಬೇಕು? ಈಗ DN ಶಂಕರ ಭಟ್ಟರು ಹೊಸದಾಗಿ ಭಾಷೆಯನ್ನು ತಿದ್ದಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಫರ್ಮಾನುಗಳ ಮೇಲೆ ಫರ್ಮಾನುಗಳು, ಫತ್ವಾಗಳ ಥರ ಹೊರಡಿಸ್ತಾ ಇದ್ದಾರೆ. ಇನ್ನೂ ಅವರು ಕಲ್ತ್ಕೊಳ್ಬೇಕು. ನಮ್ಮ ಮುಸ್ಲಿಂ ಬಂಧುಗಳು ಈ DN ಶಂಕರ ಭಟ್ಟರ ಬರವಣಿಗೆಯಿಂದ ಕಲಿಯಬೇಕು. ಆ ರೀತಿಯಾಗಿ ಫತ್ವಾ ಹೊರಡಿಸ್ತಾ ಇದ್ದಾರೆ. ಮಹಾಪ್ರಾಣ ಬಿಡಿ, ಪ್ರಾಣ ಬಿಡಿ ಇಂತೆಲ್ಲ ಹೇಳಿಬಿಟ್ಟು. ಪುಣ್ಯವಶಾತ್ ನಮ್ಮ ಕನ್ನಡದ ಓದುಗ ವರ್ಗ, ಲೇಖಕ ವರ್ಗ ಬಹುಮಂದಿ ಅದನ್ನು ಕೇಳಿಲ್ಲ. ಆದರೆ ತಲೆ ಕೆಟ್ಟಂಥ ಕೆಲವರು ಕೇಳಿ ದೊಡ್ಡ ಬಾಯಿಂದ ಹಿರಿಗೋರಲಿಂದ ಅಬದ್ಧವನ್ನು, ಅಪಲಾಪವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಪತ್ರಿಕೆಗಳಲ್ಲಿ. ಅದು ಬೇಗ ಸಾಯುತ್ತೆ ಅನ್ನೋದ್ರೊಳಗೆ ಸಂದೇಹವಿಲ್ಲ. ಇರಲಿ, ಯಾತಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಅವ್ರಿಗೇನಾದರೂ ಅಧಿಕಾರ ಶಕ್ತಿ ಕೊಟ್ಟಿದ್ದರೆ ದೇವರೇ ಗತಿ. ಅದು ಕ್ಷೇಮೇಂದ್ರ ಹೇಳ್ತಾನಲ್ಲ, ಪಕ್ಷವಾನಿವ ಕೃಷ್ಣಾಹಿ ನತ್ವೇವಂ ಖಲಪಂಡಿತ ಭಗ್ನದಂತ ಯವವ್ಯಾಲ ಶ್ರೇಯೋ ಶ್ರೇಯಾನ್ ಮೂರ್ಖ ಕಲೋವರ. ಹಲ್ಲಿಲ್ಲದ ಹಾವಿನಂತೆ ಮೂರ್ಖನಾದ ದುಷ್ಟ ನಮಗೆ ತೊಂದರೆ ಆಗೋಲ್ಲ ಅಷ್ಟು. ಆದರೆ ಬುದ್ಧಿವಂತನಾದ ದುಷ್ಟ ರೆಕ್ಕೆ ಇರುವ ಕೃಷ್ಣ ಸರ್ಪದ ಹಾಗೆ ಭಯಾನಕ ಅಂತ. ಆ ರೀತಿಯಾಗಿ ಇವರ ದೌಷ್ಟ್ಯಕ್ಕೆ ಅಧಿಕಾರ ಸೇರಿಬಿಟ್ರೆ ಇನ್ನು ಆಗಬೇಕಾದದ್ದು ಯಾವುದೂ ಇಲ್ಲ, ಎಲ್ಲ ಆಗಬಾರದ್ದೇ ಆಗ್ತಾ ಹೋಗುತ್ತದೆ. ಈ ರೀತಿ ಸ್ಮೃತಿ ಇತ್ಯಾದಿಗಳನ್ನು ಬರೆದರೆ ಅದನ್ನು ಲೋಕದಲ್ಲಿ ತರುವವರು ಯಾರು? ಹೈದರಾಬಾದ್ನಲ್ಲಿ ಮಹಾವಿದ್ವಾಂಸರು ಪುಲೆಲ ಶ್ರೀರಾಮಚಂದ್ರುಡು ಅಂತ ಇದ್ದಾರೆ. ಘನ ವಿದ್ವಾಂಸರು. ವೇದಾಂತ, ವ್ಯಾಕರಣ, ಸಾಹಿತ್ಯ, ಅಲಂಕಾರಗಳಲ್ಲಿ ಬಹಳ ಕೋವಿದರು. ಶತಾಧಿಕ ಗ್ರಂಥಕರ್ತರು, ಮಹೋಪಾಧ್ಯಾಯ. ಅವರು ಅನುವಾದ ಮಾಡದೇ ಇರುವಂಥ ಅಲಂಕಾರ ಶಾಸ್ತ್ರ ಗ್ರಂಥ ಇಲ್ಲ. ಪ್ರತಿ ಪದಾರ್ಥದ ಸಮೇತ ಎಲ್ಲ ಗ್ರಂಥಗಳನ್ನು ಅನುವಾದ ಮಾಡಿದ್ದಾರೆ.
ವೇದಾಂತ ಭಾಷ್ಯ ಗ್ರಂಥಗಳನ್ನು ಮಾಡಿದ್ದಾರೆ, ಅರ್ಥಶಾಸ್ತ್ರಾದಿಗಳನ್ನು ಮಾಡಿದ್ದಾರೆ, ಇಡೀ ರಾಮಾಯಣವನ್ನು ಪ್ರತಿಪದಾರ್ಥ ಮಾಡಿದ್ದಾರೆ, ದೊಡ್ಡ ಸಾಹಸ ಮಾಡಿದ್ದಾರೆ. ಈ ರೀತಿಯಾದ ಜ್ಞಾನ ಪ್ರಸಾರಕ್ಕೆ ತಮ್ಮನ್ನು ತೆತ್ತುಕೊಂಡಿರುವಂಥ ಮನೀಷಿ. ಅವರು ಕೌಂಡಿನ್ಯ ಸ್ಮೃತಿ ಅಂತ ಒಂದು ಬರೆದಿದ್ದಾರೆ. ಒಂದು 400-500 ಶ್ಲೋಕಗಳಷ್ಟು ಇರುವಂಥ ಇಂಗ್ಲೀಷ್ ಅನುವಾದವೂ ಸೇರಿರುವಂಥದ್ದು. ನನಗೆ ಅವರು ಗೊತ್ತು, ಅವರು ಕಳಿಸಿಯೂ ಕೊಟ್ಟಿದ್ದಾರೆ ನನಗೆ. ಚೆನ್ನಾಗಿದೆ. ಆದರೆ ಅನುಸರಿಸುವವರು ಯಾರು? ಈಗ ಭೈಮಿ ಸ್ಮೃತಿ ಅಂತ ನಾನು ಯಾವುದು ಹೇಳಿದೆ, ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆದಂಥ ಸಂವಿಧಾನ, ಅದನ್ನು ಅನುಶಾಸನ ಮಾಡುವುದಕ್ಕೆ, ವಿಧಾಯಕವಾಗಿ ಬಳಸೋದಕ್ಕೆ ಸರ್ಕಾರ ಇತ್ತಲ್ಲ. ಸರ್ಕಾರ ಇದೆ. ಈಗ ಒಂದು ಕಾನೂನು ಮಾಡಿದ್ರೆ ಆ ಕಾನೂನು ಚಲಾವಣೆಗೆ ಬರಬೇಕು, ಅನ್ವಯವಾಗಬೇಕು ಅಂದರೆ ಒಂದು ಅಧಿಕಾರ ಇರಬೇಕು. ಹೀಗಾಗಿ ಎಂಥ ಬ್ರಾಹ್ಮ ಏನು ಮಾಡ್ತೀನಿ ಅಂದರೆ ಅದು ಹಿಂದೆ ಒಂದು ಕ್ಷಾತ್ರ ಬೇಕಾಗುತ್ತದೆ. ಅದಿಲ್ಲದೆ ಆಗುವಂಥದ್ದಲ್ಲ. ಈಗ ಒಂದು ಹೊಸ ವೇದವನ್ನು ಬರೀತೀನಿ ಅಂದರೆ ಆ ವೇದವನ್ನು ವೇದ ಅಂತ ಒಪ್ಪೋರು ಯಾರು? ಇದೇ ವೇದಿಕೆಯಲ್ಲಿ ಒಬ್ಬರು ಮಹನೀಯರು ವೇದಗಳ ಬಗ್ಗೆ ಒಂದಿಷ್ಟು ವಿವರಣ ರೂಪವಾಗಿ ಪುಸ್ತಕ ಬರೆದಿದ್ದರು. ನಾನೇ ಅದನ್ನು ಲೋಕಾರ್ಪಣೆ ಮಾಡಿ ಪರಿಚಯ ಮಾಡಬೇಕಾಯಿತು. ಚೆನ್ನಾಗಿರುವ ವಿಷಯಗಳನ್ನು ಎಷ್ಟೋ ಬರೆದಿದ್ದಾರೆ. ಆದರೆ ಅವರು ನನಗೆ ರಾಘವೇಂದ್ರ ಸ್ವಾಮಿಗಳು ಬಂದು ಸ್ವಪ್ನದಲ್ಲಿ ಪ್ರೇರಣೆ ಕೊಟ್ಟರು, ಅದಕ್ಕಾಗಿ ಅರ್ಥಗಳು ಬರದೇ ಇದು ಅಂತಂದರೆ ಇದು ಬಂದದ್ದು ಸಮಸ್ಯೆ ನನಗೆ. ನಾನು ಹೇಳಿಯೇ ಬಿಟ್ಟೆ, ಇದೇ ಪೋಡಿಯಂ ಮುಂದೆ ಹೇಳಿದೆ. ಹೀಗೆ ಹೇಳಿದ್ರೆ ನನಗೆ ಬಂದುಬಿಟ್ಟಿದ್ದನು, ಇನ್ಯಾರೋ ಸ್ವಾಮಿಗಳು ಕಿವಿಯಲ್ಲಿ ಹೇಳಿದ್ದಾರೆ ಇದು ಅಬದ್ಧ, ನಂಬಬೇಡ ಅಂತ. ಏನು ಮಾಡು ಅಂತ. ನನಗೆ ಯಾವುದೋ ಒಂದು ವಿಶೇಷಾನುಗ್ರಹವಾಯಿತು, ಒಂದು ಅಲೌಕಿಕ, ಅದಕ್ಕೆ ನಂಬಿ ಅಂದರೆ ನನಗೂ ಒಂದಾಗಿದೆ ಅಲೌಕಿಕ ವಿಶೇಷ, ನಿಮ್ಮನ್ನು ನಂಬಬೇಡ ಅಂತ ಅನ್ನಬೇಕು. ಪರಮೇಶ್ವರ ಭಟ್ರು ಒಂದು ಜೋಕ್ ಜ್ಞಾಪಕ ಬರುತ್ತಲ್ಲ. ಹೆಂಡತಿ ಗಂಡನಿಗೆ ಹೇಳ್ತಾಳೆ, ನೆನ್ನೆಯ ಇರುಳಲ್ಲಿ ಕನಸೊಂದ ಕಂಡಿದ್ದೆ, ನೀವು ಸೀರೆಯನ್ನು ತಂದಿದ್ದಾರಂತೆ ಅಂತ. ನೀವು ಒಂದು ಸೀರೆಯನ್ನು ತಂದು ಕೊಟ್ರಿ ಅಂತ ಕನಸು ಕಂಡೆ ಅಂತ. ನಾಳೆಯ ಕನಸಲ್ಲಿ ಅದನ್ನು ಹುಟ್ಟ ಹಾಗೆ ನೀನು ಕನಸನ್ನು ಕಾಣುನಲ್ಲೇ ಅಂತ ಒಂದಂತಾನೆ. ನಾಳೆ ದಿವಸ ಕನಸಲ್ಲೇ ನೀನು ಅದನ್ನು ಹುಟ್ಟಂತೆ ಕಂಡುಬಿಡು ಅಂತ. ಅಷ್ಟೇ. ನನ್ನ ಕನಸಲ್ಲಿ ನೀವು ನನಗೆ ಸಾಲ ಕೊಟ್ಟಿದ್ರಿಂದ ಆಯಿತು, ನಾಳೆ ಕನಸಲ್ಲಿ ನಿಮಗೆ ಸಾಲ ತೀರಿಸ್ತೀನಿ ಅಂತ ಅನ್ನಬೇಕು. ಕನಸಿನ ಸಾಲಕ್ಕೆ ಕನಸೇ ತೀರ್ಮಾನ. ಈ ರೀತಿ ನಾವು ಯೋಗಿ ಪ್ರತ್ಯಕ್ಷ ರೂಪವಾದ ಅಧಿಕಾರವನ್ನು ಹೇಳಿಕೊಂಡು ಬಂದರೆ ಯಾರು ನಂಬುವುದಿಲ್ಲ. ಲೋಕಪ್ರತ್ಯಕ್ಷವಾದ ಸಾರ್ವಜನೀನವಾದ ಪ್ರಮಾಣವನ್ನು ಕೊಡಬೇಕಾಗುತ್ತದೆ. ಆ ರೀತಿ ಪ್ರಮಾಣವನ್ನು ಕೊಡಬೇಕು, ಬಲವನ್ನು ಕೊಡಬೇಕು ಅಂದರೆ ಹೇಗೆ? ವ್ಯಕ್ತಿ ರೂಢಿಯಾಗಿ ಬರುವಂಥ ತನ್ನ ಗುಣಗಳನ್ನು ಮತ್ತಷ್ಟು ಉಜ್ವಲವಾಗಿ ಮಾಡಿಕೊಳ್ಳಬೇಕು. ಲೋಕ ಎಲ್ಲವೂ ಏಕಕಂಠದಿಂದ ಗೌರವಿಸುವಂಥ ಸ್ಥಾನಕ್ಕೆ ಬರಬೇಕು. ಮತ್ತು ಅದನ್ನು ಸ್ಥಾನವಂತರೂ ಕೂಡ, ದೊಡ್ಡ ಸ್ಥಾನದಲ್ಲಿದ್ದವರೂ ಕೂಡ ಗುರುತಿಸಿ ಗೌರವಿಸಿ ಇದು ಅನುಷ್ಠೇಯ ಅಂತ ಒಪ್ಪಬೇಕು. ಅಂದರೆ ಪಬ್ಲಿಕ್ ಒಪಿನಿಯನ್ ಮೇಲೆ ನಡಬೇಕಾಗುತ್ತೆ. ಇಟ್ಸ್ ಎ ಡೆಮಾಕ್ರೆಟಿಕ್ ಸೆಟಪ್ ಅಂತ ಅಲ್ಲಿಗೆ ಬರುತ್ತದೆ. ಆ ಹಳೆಯ ಭಕ್ತಿ ಶ್ರದ್ಧೆ ಮಾಸಿ ಹೋಗಿವೆ ಜಗದಿ. ಯಾರೋ ಹೇಳಿದ ತಕ್ಷಣ ಎಲ್ಲರೂ ನಂಬಿಬಿಡ್ತಾ ಇದ್ದಂಥದ್ದು ಇತ್ತು ಹಿಂದೆ ಅಂತ ಅನಿಸುತ್ತೆ. ಆದರೆ ಅಲ್ಲಿಯೂ ಬೇರೆಯವರು ಇರ್ತಾ ಇದ್ರು. ಕಣಾದೋ ಇದು ಸರ್ವಜ್ಞ ಗೌತಮೋ ನೇತಿಕಾ ಪ್ರಮ. ಕಣಾದ ಸರ್ವಜ್ಞ ಆದರೆ ಗೌತಮ ಅಲ್ಲ ಅಂತ ಏನು ಕಾನೂನು? ಇದು ಉಂಟಲ್ವ. ಹಾಗಾಗಿ ಬುಡಿಯಲ್ಲರು ಹೇಳ್ತಾರೆ, ನೀನು ನಿನ್ನಂತೆ ಮಾಡೋದಕ್ಕಾಗೋಲ್ಲ. ಮಾಡಿದ್ರೆ ಏನು? ಅದಕ್ಕೆ ಅಧಿಕಾರ ಇಲ್ಲದ ಪಕ್ಷ ಹಿಡಿಯಬೇಕು. ಅಧಿಕಾರದ ವ್ಯಾಪ್ತಿನೇ ಬರದೇ ಇರುವಂಥದ್ದು ಮಾಡಬೇಕು. ಅಂದರೆ ಅದಕ್ಕೆ ಸಾಧ್ಯತೆ ಇರೋದು ಒಂದೇ ಸಾಹಿತ್ಯದಲ್ಲಿ. ಸಾಹಿತ್ಯಕ್ಕೆ ನಾನು ಅಧಿಕಾರವನ್ನು ಕೈ ಹಿಡಿಬೇಕಾಗಿಲ್ಲ. ನಾನು ಸತ್ಯ ಅಂತ ಹೇಳ್ತಾ ಇಲ್ಲಪ್ಪ, ಇದನ್ನು ಸೌಂದರ್ಯ ಅಂತ ಹೇಳ್ತಾ ಇದ್ದೀನಿ, ಕಲ್ಪಿತ ಅಂತ ಹೇಳ್ತಾ ಇದ್ದೀನಿ. ಇದರ ಭಾವ ಸತ್ಯ ಇದೆಯೇ ಹೊರತುನುವೆ ಭವಸತ್ಯ ಇಲ್ಲ. ಇಟ್ಸ್ ಫ್ಯಾಕ್ಚುಯಲಿ ನಾಟ್ ಟ್ರೂ, ಬಟ್ ಬೈ ವ್ಯಾಲ್ಯೂ ಇಟ್ ಈಸ್ ಟ್ರೂ ಅಂತ ಅನ್ನಬಹುದು. ಇದರ ಅತ್ಯದ್ಭುತವಾದ ಸೊಗಸು ಮತ್ತು ಇದರ ವ್ಯಾಖ್ಯಾನವನ್ನು ನಮ್ಮ ಭೈರಪ್ಪನವರ ಆವರಣ ಕಾದಂಬರಿಯಲ್ಲಿ ನೋಡಬಹುದು. ಅವಳು ಅಲ್ಲಿ ಬರುವಂಥ ಮುಖ್ಯ ಪಾತ್ರ ಲಕ್ಷ್ಮಿ ಅಂದುಕೋತಾಳೆ, ನನ್ನ ತಂದೆ ನರಸಿಂಹೇಗೌಡರಿಗೆ ಇತಿಹಾಸವನ್ನು ಬರೆಯುವಂಥ ವಿದ್ವತ್ತೆ ಇತ್ತು, ನನಗೆ ಆ ಮಟ್ಟದ ಅಧ್ಯಯನ ಇಲ್ಲ. ಅವರ ಅಧ್ಯಯನವನ್ನು, ಅವರ ಟೀಕೆ ಟಿಪ್ಪಣಿಗಳ ಎಲ್ಲ ವಿವರಗಳನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ, ಆದರೆ ಅದು ಸಂಪೂರ್ಣ ಅಧ್ಯಯನವನ್ನು ಮೈಗೂಡಿಸಿಕೊಂಡಂತೆ ಅಲ್ಲ. ನನಗಿರುವಂಥ ಕೌಶಲ ರಮಣೀಯವಾಗಿ ಕಲಾತ್ಮಕವಾಗಿ ಇದನ್ನು ಜನದ ಮನಮುಟ್ಟುವಂತೆ, ಸತ್ಯಕ್ಕೆ ಅಪಚಾರವಾಗದಂತೆ ಹೇಗೆ ಹೇಳುವುದು ಅಂತ. ಅದರಿಂದ ನಾನೊಂದು ಸಂಶೋಧನಾ ಗ್ರಂಥ ಬರೆಯೋದಿಲ್ಲ, ಒಂದು ಕಾದಂಬರಿಯನ್ನು ಬರೀತೀನಿ ಅಂತ ಬರೀತಾಳೆ. ವಸ್ತುತಃ ಆ ಲಕ್ಷ್ಮಿಯ ನಿಲುವು ಭೈರಪ್ಪನವರ ನಿಲುವೇ ಹೌದು. ಅದನ್ನು ಅವರು ಅದೆಷ್ಟು ರಮಣೀಯವಾಗಿ ಕಾವ್ಯ ಮಾರ್ಗದಲ್ಲಿ ಕವಿನಿಬದ್ಧ ಪ್ರೌಢೋಕ್ತಿ ರೂಪದಲ್ಲಿ ಮಾಡಿಕೊಂಡಿದ್ದಾರೆ. ಇರಲಿ, ಕಾವ್ಯಕ್ಕೆ ಆ ಸಮಸ್ಯೆ ಇಲ್ಲ. ಆದರೆ ವೇದ ಇದು ಪ್ರಭು ಸಂಹಿತೆ, ಕಾವ್ಯ ಕಾಂತಾ ಸಂಹಿತೆ, ಅದರಿಂದ ವ್ಯತ್ಯಾಸ ಇದೆ. ವೇದ ಅಂತಂದರೆ ನಂಬಬೇಕು, ಕಾವ್ಯವನ್ನು ನಂಬಬೇಕಾಗಿಲ್ಲ. ಓದೋವರೆಗೂ ನಂಬಬೇಕಷ್ಟೇ. ಆವರಣ ಓದೋವರೆಗೂ ಲಕ್ಷ್ಮಿ ಅಂತ ನಂಬಬೇಕು. ಲಕ್ಷ್ಮಿ ಇಲ್ಲದಿದ್ದರೆ ಪಾರ್ವತಿ ಅಂತ ಇಟ್ಕೊಳ್ಳಿ, ಪಾರ್ವತಿ ಇಲ್ಲದಿದ್ದರೆ ಸರಸ್ವತಿ ಅಂತ ಇಟ್ಕೊಳ್ಳಿ, ಏನು ಇಟ್ಕೊಂಡ್ರೂ ಏನೂ ತೊಂದರೆ ಇಲ್ಲ. ಆದರೆ ವೇದ ಹಾಗಲ್ಲ, ಶಾಸ್ತ್ರ ಹಾಗಲ್ಲ, ಕಾನೂನು ಹಾಗಲ್ಲ. ಅದು ಯಾವ ಅಕ್ಷರಾರ್ಥದಲ್ಲಿದೆಯೋ ಅದನ್ನು ಹಾಗೆ ಒಪ್ಪಿಕೊಳ್ಳಬೇಕು.
ಈ ಕಾರಣದಿಂದ ಇಲ್ಲಿ ಜನರ ಅಂತರಂಗದಲ್ಲಿ ಒಂದು ನಂಬಿಕೆಯನ್ನು, ಒಪ್ಪಿತವನ್ನು ಮಾಡುವಷ್ಟರ ವ್ಯವಸ್ಥೆ ಹೊರಗಿನಿಂದ ಮಾಡಬೇಕು. ಸಾಹಿತ್ಯಕ್ಕೆ ಅದು ಯಾವುದೂ ಬೇಕಿಲ್ಲ. ಆ ದೃಷ್ಟಿಯಿಂದಲೇ ಮಮ್ಮಟ ನಿಯತೀಕೃತ ನಿಯಮರಹಿತ ಅಂತ ಈ ಅಲಂಕಾರ ಶಾಸ್ತ್ರವನ್ನು, ಸಾಹಿತ್ಯ ಶಾಸ್ತ್ರವನ್ನು ಲಾದೈಕಮಯಿ, ಅನನ್ಯ ಪರತಂತ್ರ ಅಂತೆಲ್ಲ ಹೇಳಿದ್ದಾನೆ. ಈ ಒಂದು ಸೂಕ್ಷ್ಮತೆ ದೇವರು ಅವರ ಒಂದು ವಿವೇಚನೆಯಲ್ಲಿ ಗೊತ್ತಾಗುತ್ತದೆ. ಅವನಾಗ ಒಳ್ಳೆಯದು ಅಂತ ಹೇಳಿಬಿಟ್ಟು ಅಂತಾನೆ, ನನಗೆ ಅಗ್ನಿಯೇ ಗುರು. ನನ್ನ ಗುರುಗಳು ನನ್ನ ವೇದವನ್ನು ಕಿತ್ತುಕೊಂಡ್ರು, ಆಧ್ವರ್ಯವನ್ನು ಕಿತ್ತುಕೊಂಡ್ರು, ಆದರೆ ಬ್ರಾಹ್ಮಣ್ಯವನ್ನು ಕಿತ್ಕೊಳ್ಳೋಕ್ಕಾಗಲ್ಲ. ಅದು ಇದ್ದೇ ಇದೆ. ಉಪನಯನವಾದ ತಕ್ಷಣವೇ ಅಗ್ನಿವಾಯು ಆದಿತ್ಯರ ಉಪಾಸನೆ ಮಾಡಬೇಕು. ಅಗ್ನಿಯನ್ನು ಆಚಮನದಿಂದ, ವಾಯುವನ್ನು ಪ್ರಾಣಾಯಾಮದಿಂದ, ಆದಿತ್ಯನನ್ನು ಉಪಸ್ಥಾನದಿಂದ, ಇವರು ಮೂವರನ್ನೂ ಗಾಯತ್ರಿಯಿಂದ ವ್ಯಷ್ಟಿಯಾಗಿ ಸಮಷ್ಟಿಯಾಗಿ ಆರಾಧನೆ ಮಾಡ್ತಾ ಇದ್ದೀನಿ. ಅವರೇ ನನಗೆ ಗತಿ ತೋರಿಸಬೇಕು. ಭೂಸ್ಥಾನೀಯನಾದ ಅಗ್ನಿ, ಅಂತರಿಕ್ಷ ಸ್ಥಾನೀಯನಾದ ವಾಯು, ದ್ಯುಸ್ಥಾನೀಯನಾದ ಆದಿತ್ಯ, ಇವರು ಮೂವರು ನನಗೆ ಮಾರ್ಗದರ್ಶಕರು ಅಂತ ಹೇಳಿ ಅವರಿಂದಲೇ ನಾನು ಪಡೀತೀನಿ, ಇನ್ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಎಲ್ರಿಗೂ ಸಂತೋಷವಾಗುತ್ತದೆ. ಮತ್ತು ಅವರು ಬುಡಿಲರು ಆಶೀರ್ವಾದ ಮಾಡ್ತಾರೆ. ಆಯ್ತಪ್ಪ, ನೀನು ಉಪನಿಷತ್ತುಗಳನ್ನು, ಸಂಹಿತ, ಬ್ರಾಹ್ಮಣ ಎಲ್ಲವನ್ನೂ ನೀನು ಸಂಪಾದಿಸು ಅಂತ ಹೇಳಿಬಿಟ್ಟು. ಆ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ತಾತ, ಉಪನಿಷತ್ತನ್ನು ಪಡೆಯೆಂದು ಆಶೀರ್ವಾದ ಮಾಡಿದರೆ, ಇನ್ನೊಬ್ಬರ ಯಜ್ಞದಲ್ಲಿ ಋತ್ವಿಜನಾಗುವುದು ಬೇಡ ಎಂದ ನನಗೆ ಇನ್ನೊಂದು ಸಂಪ್ರದಾಯದಿಂದ ಕೃತಾರ್ಥನಾಗುವುದು ಒಪ್ಪೀತೆ. ಆದ್ದರಿಂದ ನಾನು ಬ್ರಹ್ಮವಿದ್ಯೆಯನ್ನೇನೋ ಪಡೆಯುವೆನು, ಆದರೆ ನಾನು ಪಡೆದದ್ದು ಉಪನಿಷತ್ತಾಗಬೇಕು, ಹಾಗೆ ಅನುಗ್ರಹಿಸಿ ಅಂತ. ಉಪನಿಷತ್ತನ್ನು ಪಡೆಯೋದಲ್ಲ, ಪಡೆದದ್ದು ಉಪನಿಷತ್ತಾಗಬೇಕು. ವ್ಯತ್ಯಾಸ ಇದೆಯಲ್ಲ ನೋಡಿ, ಎಷ್ಟು ವ್ಯತ್ಯಾಸ ಇದೆ. ಉಪನಿಷತ್ತನ್ನು ಪಡೆಯೋದು ಅಂತಂದರೆ ಯಾವುದೋ ಒಂದು ವ್ಯವಸ್ಥಿತವಾದ ದಾರಿಯಲ್ಲಿ ಹೋದಾಗ ಮಾತ್ರ ಸಿಗುತ್ತದೆ ಅಂತ, ಬೇರೊಂದು ರೀತಿಯಲ್ಲಿ ಇಲ್ಲ. ಆದರೆ ಪಡೆದದ್ದು ಉಪನಿಷತ್ತಾಗುವುದು ಅಂದರೆ ಯಾವ ದಾರಿಯಲ್ಲಿ ಹೋಗಿ ಏನು ಪಡೆದರೂ ಅದು ಉಪನಿಷತ್ತಾಗುವುದು ಅಂತ. ಹಾಗಾಗಬೇಕು ಅಂದರೆ ಉಪನಿಷತ್ತನ್ನು ಪಡೆಯೋದಕ್ಕಿಂತ ಮೊದಲು ಬ್ರಹ್ಮಜ್ಞನಾಗಿರ್ತಾನೆ, ಆಗ ಅವನು ಪಡೆದದ್ದೆಲ್ಲ ಉಪನಿಷತ್ತಾಗುತ್ತದೆ. ಉಪನಿಷತ್ತನ್ನು ಪಡೆದು ಬ್ರಹ್ಮಜ್ಞ ಆಗೋದು ಇಂಪಾಸಿಬಿಲಿಟಿ. ಪಡೆಯೋದು ಅಂದರೆ ಇನ್ನೊಬ್ಬರ ಹತ್ರ ಪಾಠ ಹೇಳಿಸ್ಕೊಳ್ಳೋದಾಗುತ್ತೆ, ರಿಯಲೈಸೇಷನ್ ಅಲ್ಲ. ರಿಯಲೈಸೇಷನ್ ಕ್ಯಾನ್ ಓನ್ಲಿ ಹ್ಯಾಪನ್ ವಿತ್ ಒನ್ಸ್ ಓನ್ ಚೇಂಜ್. ತನ್ನಲ್ಲಿ ಬಂದಂಥ ಬದಲಾವಣೆಯಿಂದ ಮಾತ್ರ ಜ್ಞಾನದ ಸಾಕ್ಷಾತ್ಕಾರ, ಜ್ಞಾನೋದಯ ಆಗುವಂಥದ್ದು. ಹಾಗಲ್ಲದೆ ಇದ್ದರೆ ಪಾಠ, ಇನ್ಫಾರ್ಮೇಷನ್ನಾಗಿ ಉಪನಿಷತ್ತು ಯಾರಿಂದಲೂ ಪಡ್ಕೊಳ್ಬಹುದು. ಆದರೆ ಎನ್ಲೈಟನ್ಮೆಂಟಾಗಿ ತಾನು ಹೊಂದಿದ್ರೆ ಮಾತ್ರ ಉಂಟು. ತಾನು ಹೊಂದಿದಾಗ ಏನರಿಂದ, ಯಾವುದರಿಂದ ಹೊಂದಿದ್ರೂ ಅದು ಉಪನಿಷತ್ತಾಗುತ್ತದೆ. ಈ ಪ್ಯಾರಡಾಕ್ಸು ತುಂಬ ರಮಣೀಯವಾದದ್ದು. ಅದನ್ನು ಅರ್ಥ ಮಾಡಿಕೊಂಡ್ರೆ ಮಹಾದರ್ಶನ ಅರ್ಥ ಆಗುತ್ತದೆ. ಮತ್ತು ನೋಡಿ, ಪರಾವಲಂಬಿತ್ವ ಬೇಡ ಅಂದರೆ ಏನು? ಮತ್ತೊಂದು ಮಾಧ್ಯಮದ ಮೂಲಕ ಬಂದಿದ್ದು ಬೇಡ, ಇನ್ನೊಬ್ಬರ ಚಿಂತನೆಯಿಂದ ಹಾಯ್ದು ಬಂದಿದ್ದು ಬೇಡ. ನನ್ನ ಚಿಂತನೆಯಿಂದಲೇ ಬರಲಿ, ಅದು ಎಲ್ಲರ ಚಿಂತನೆಯೂ ಆಗಿರಲಿ. ನನ್ನ ಚಿಂತನೆ ಮಾತ್ರ ಆದರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ನನ್ನ ಚಿಂತನೆ ಎಲ್ಲರ ಚಿಂತನೆಯೂ ಆಗಿರಬೇಕು, ಆದರೆ ಅದು ನನ್ನ ಮೂಲಕ ಹಾಯ್ದು ಬಂದಿರಬೇಕು ಅಂತ. ಅದಕ್ಕೆ ಮೆಚ್ಚಿಕೊಳ್ತಾರೆ ಆಚಾರ್ಯ, ಇದು ಮಾನೋನ್ನತಿಯ ಮಾತು. ಇತರರನ್ನು ಚಿಕ್ಕವರನ್ನಾಗಿ ಮಾಡದೆ ತನ್ನನ್ನು ದೊಡ್ಡವನನ್ನಾಗಿ ಸಾಧಿಸುವ ಮಾತಿನ ವರಸೆಯಾದರೂ ನೋಡಿದೆಯಾ? ಹಾಗೆಯೇ ಆಗಲಿ ಯಾಜ್ಞವಲ್ಕ್ಯ, ನಿನ್ನ ಚರಿತ್ರವೇ ಒಂದು ಉಪನಿಷತ್ತಾಗಲಿ ಅಂತ ಆಶೀರ್ವಾದ ಮಾಡಿದ್ರು. ಅದೇ ಬೃಹದಾರಣ್ಯಕ ಉಪನಿಷತ್ತು ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಅವನು ತದೇಕ ದೀಕ್ಷೆಯಿಂದ ಅಗ್ನಿಯನ್ನು ಉಪಾಸನೆ ಮಾಡ್ತಾನೆ. ಅಗ್ನಿದೇವ ಅವನಿಗೆ ಸಾಕ್ಷಾತ್ಕಾರವಾಗ್ತಾನೆ. ಇಲ್ಲಿ ತುಂಬ ಜನ ಈ ಥರದ ದೇವತಾ ಸಾಕ್ಷಾತ್ಕಾರವನ್ನು ಅಕ್ಷರಾರ್ಥದಲ್ಲಿ ತೆಗೆದುಕೊಳ್ತಾರೆ. ಆಗ ನಾನಾ ವಿಧವಾದ ಭ್ರಮೆಗಳು, ಸಾಧು ಸಂತರು ಸತ್ಪುರುಷರು ಅಂತ ಅಂದುಕೊಂಡವರು ಬೆನ್ನ ಹಿಂದೆ ಹೋಗುವಂಥದ್ದು, ಇವೆಲ್ಲ ಕೂಡ ಅಂಟಿಕೊಂಡು ಬರುವ ಶನಿಗಳಾಗುತ್ತವೆ. ಹಾಗಾಗಿ ಆ ಶನಿಗಳನ್ನೆಲ್ಲ ಅಶನಿಗಳಿಂದ ಪರಿಹಾರ ಮಾಡಬೇಕು. ಅಶನಿ ಅಂದರೆ ಸಿಡಿಲು. ಅದಕ್ಕಿರುವ ದಾರಿ ಅಂತಂದರೆ ಇವನ್ನಷ್ಟನ್ನು ಅಧ್ಯಾತ್ಮದ ಸ್ತರದಲ್ಲಿ ನೋಡುವಂಥದ್ದಾಗಬೇಕು. ಅಧ್ಯಾತ್ಮದ ಸ್ತರದಲ್ಲಿ ನೋಡುವುದು ಅಂದರೆ ಜ್ಞಾನನಿಷ್ಠೆಯಿಂದಲೇ ಮಾಡುವಂಥದ್ದು. ತುಂಬ ಜನ ನಮಗೇನೋ ಅನುಭವ ಆಯಿತು, ನಮಗೆಂಥದ್ದು ಅನುಭವ ಆಯಿತು ಅಂತ ಬಹಳ ಹೇಳ್ತಾ ಇರ್ತಾರೆ. ಹಾಗೆ ಹೇಳುವುದು ಅಹಂಕಾರದ ಒಂದು ಪ್ರಕಟೀಕರಣವೇ ಆಗಿರುತ್ತದೆ. ಅಂದರೆ ಐ ಆಮ್ ಬ್ಲೆಸ್ಡ್ ಅನ್ನುವ ಭಾವ.
ಸರಿ, ನಿಮಗೆ ಸಂತೋಷವಾಗಿರೋದಕ್ಕೆ ಅಷ್ಟಿದ್ರೆ ಆಯಿತು, ಎಲ್ಲರಿಗೂ ಹೇಳಿಕೊಂಡು ಆ ವ್ಯಾಧಿನ ಅಂಟು ಬೇನೆ ಮಾಡಬಾರ್ದು. ನಾನು ಅನುಗ್ರಹಿತಳಾದೆ ಅಂತ ಯಾರಿಗ್ಯಾಕೆ ಹೇಳಬೇಕು? ದೇವರೇ ಇವ್ರಿಗೆ ಅನುಗ್ರಹ ಮಾಡಿದ ಮೇಲೆ ಜುಜುಬಿ ಮನುಷ್ಯರಿಗೆ ಅದೆಲ್ಲ ಅದನ್ನು ಹೇಳ್ಕೊಂಡು ತಿರುಗೋದು ಯಾತಕ್ಕೆ? ಬೇಕಿಲ್ಲ ತಾನೆ. ಹೇಳ್ತಾ ಇದ್ದಾರೆ ಅಂದರೆ ಏನರ್ಥ? ಮಿಕ್ಕವ್ರು ಅವ್ರ ಕಾಲಿಗೆ ಬೀಳಲಿ ಅಂತ ತಾನೇ ಅರ್ಥ. ಅಲ್ಲಿಗೆ ಬಂದು ಬೀಳೋದು ಎಲ್ಲ. ಹಾಗಾಗಿ ನನಗೇನೋ ಆಯಿತು, ನನಗೇನೋ ಸಿದ್ಧಿ ಬಂದಂತೆ ಇದೆ ಅಂದರೆ ಆಯಿತು, ನಾನು ಹೇಳ್ದೇನೆ ಲೋಕಕ್ಕೆ ಗೊತ್ತಾಗಲಿ. ಯಾವುದೋ ದೇವರು ಬಂದು ನನಗೆ ಆಕಾಶವನ ಸಿದ್ಧಿ ಬಂದಿದೆ ಅಂತ ಅನುಗ್ರಹ ಮಾಡಿದ್ದಾನೆ ಅಂತ ಎಲ್ರಿಗೂ ಹೇಳೋಕ್ಕೆ ಬದಲಾಗ ನಾನು ಹಾರು ಬಿಟ್ಟರೆ ಹೇಳಲೇಬೇಕಾಗಿಲ್ಲ, ಗೊತ್ತಾಗುತ್ತದೆ. ಹಾರುವುದಂತೂ ಆಗೋದೇ ಇಲ್ಲ. ದೇ ಏರ್ ಔಟ್ ಆಲ್ ನಾನ್ ಸೆನ್ಸ್ ಬಟ್ ದೇ ವಿಲ್ ನಾಟ್ ಫ್ಲೈ ಇನ್ ಏರ್. ಇದು ಬರುವಂಥದ್ದು ಸಮಸ್ಯೆ. ಆ ಕಾರಣದಿಂದ ಈ ಅಗ್ನಿ, ಆದಿತ್ಯ, ವಾಯು ಇತ್ಯಾದಿಗಳ ಉಪಾಸನೆ ಅಂತನ್ನುವುದನ್ನು ಶುದ್ಧ ಅಧ್ಯಾತ್ಮ ಸ್ತರದಲ್ಲಿ, ಅಗ್ನಿ ಎನ್ನುವಂಥದ್ದನ್ನು ಪ್ರಾಣಶಕ್ತಿ ಅನ್ನುವ ಅರ್ಥದಲ್ಲಿ, ವಾಯುವನ್ನು ನಿರಂತರ ವೃದ್ಧಿಶೀಲವಾದ ಜಗತ್ಪ್ರಾಣದ ಸಂಕೇತದಲ್ಲಿ, ಆದಿತ್ಯನನ್ನು ಪ್ರಜ್ಞೆಯ ಸ್ತರದಲ್ಲಿ ನೋಡಿಕೊಳ್ಳಬೇಕಾಗುತ್ತದೆ. ಹಾಗೆ ನೋಡಿಕೊಂಡಾಗ ಎಲ್ಲರಿಗೂ ಇದು ಒಂದಲ್ಲ ಒಂದು ಹಂತದಲ್ಲಿ ಆಗುತ್ತಲೇ ಇದೆ ಅಂತ ಗೊತ್ತಾಗುತ್ತೆ. ಪ್ರಾಣಶಕ್ತಿಯ ಸ್ವರೂಪ ಏನು, ಸ್ವಭಾವ ಏನು ಅನ್ನೋದು ನಮಗೆ ಅಷ್ಟಿಷ್ಟು ಗೊತ್ತೇ ಆಗ್ತಾ ಇರುತ್ತಲ್ಲ, ಗೊತ್ತಾಗದು ಏನು. ಉದಾಹರಣೆಗೆ ಅನಾರೋಗ್ಯವಾಗಿದ್ದಾಗ ನಮಗೆ ಆ ಪ್ರಾಣಶಕ್ತಿ ಅಷ್ಟು ಚೆನ್ನಾಗಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತದೆ. ಅದಕ್ಕೆ ಇನ್ಯಾವುದೋ ಇನ್ಯಾವುದೋ ಕಿರ್ಲಿಯನ್ ಫೋಟೋಗ್ರಫಿ ಯಾವುದಕ್ಕೂ ಮೊರೆ ಹೋಗಬೇಕಾಗಿಲ್ಲ. ನಮ್ಮ ಸಂವೇದನೆಯೇ ನಮಗೆ ಗೊತ್ತಾಗ್ತಾ ಇರುತ್ತೆ. ನನಗೆ ಹಸಿವಾಗಿದೆ ಅನ್ನೋದಕ್ಕೆ ಏನಾದರೂ ಯಂತ್ರತಂತ್ರಗಳನ್ನು ಇಟ್ಕೊಂಡು ನೋಡಿಕೊಳ್ಬೇಕೆ? ಬಾಯಾರಿಕೆ ಆಗಿದೆ ಅನ್ನೋದಕ್ಕೆ ಯಾವುದಾದ್ರು ಟೆಸ್ಟ್ ಟ್ಯೂಬ್ಗಳನ್ನು ಇಟ್ಕೊಂಡು, ಬ್ಯೂರೆಟ್ ಪಿಪೆಟ್ ಇಟ್ಕೊಂಡು, ಅಥವಾ ಥರ್ಮೋಕಪ್ಪಲ್ಲಿ ಬಾಯಿನಲ್ಲಿ ಇಳಿಬಿಟ್ಟು ಏನಾದರೂ ಪರೀಕ್ಷೆ ಮಾಡಬೇಕೆ? ಇಲ್ಲ. ಹಸಿವಾಗಿದೆ ಅನ್ನೋದಕ್ಕೆ ಗಂಟ್ಲಿನಿಂದ ಅನ್ನನಾಳದ ಮೂಲಕವಾಗಿ ಒಂದು ಬಿಸ್ಮತ್ ಆ್ಯಂಟಿಮನಿ ಕಪಲ್ ಇಟ್ಟುಬಿಟ್ಟಿದ್ದನು, ಅದನ್ನು ಹೊರಗಡೆಗೆ ಕನೆಕ್ಟ್ ಮಾಡಿಬಿಟ್ಟು ಜಠರಾಗ್ನಿ ಉಜ್ವಲವಾಗಿದೆ, ಅದರಿಂದ ಹಸಿವಾಗ್ತಾ ಇದೆ ಅಂತ ನೋಡಿಕೊಳ್ಳಬೇಕೆ? ಇಲ್ಲ. ಸಂವೇದ್ಯವಾದಂಥದ್ದು. ನಿಮಗೆ ನನ್ನ ಭಾಷಣ ಅರ್ಥ ಆಗಲಿಲ್ಲ ಅಂತ ಇನ್ಯಾರು ಬಂದು ಹೇಳಬೇಕಾ? ನೋಡಿ, ನಿಮಗೆ ಗಣೇಶ್ ಅವ್ರ ಭಾಷಣ ಅರ್ಥ ಆಗಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇರುತ್ತೆ, ಅದಕ್ಕೆ ಅಗ್ಗ ಅರ್ಥವಾಗುವಂಥದ್ದಲ್ಲ ಅಂತ. ಹೀಗೆ ಅಂಗೈ ಹುಣ್ಣಿಗೆ ಕನ್ನಡಿ ಎನ್ನುವಂತೆ ಯಾರ ಹತ್ರ ಹೋಗಿ ಯಾಕೆ ಕೇಳಬೇಕಾಗಿದೆ? ಸಂವೇದನೆಗಳು ಯಾವುದೂ ಆ ರೀತಿ ಕೇಳಬೇಕಾಗಿಲ್ಲ. ದೇವತಾ ತತ್ವವು ಅಂಥ ಒಂದು ಸಂವೇದನೆ. ಹಾಗಾಗಿ ನಿನಗೆ ನೀನೇ ಗುರುವೋ ಮಂಕುತಿಮ್ಮ. ಆ ಬಗೆಯಿಂದ ನೋಡಿದಾಗ ವಾಯುವು ಹಾಗೆ. ನಾವು ಈ ವಿಶ್ವದ ಜೊತೆಗೆ ಹೇಗೆ ಸಂಪರ್ಕದಲ್ಲಿದ್ದೀವಿ ಅಂತ. ವಾಯುವಿನ ಮತ್ತೊಂದು ಹೆಸರು ಸೋಮ ಅಂತ ಕೂಡ. ಗಮನಿಸಿರಬಹುದು, ಅನೇಕರು ವಾಯುಪ್ರೀತ್ಯರ್ಥವಾಗಿ ಪವಮಾನ ಹೋಮ ಅಂತ ಮಾಡ್ತಾರೆ. ಆ ಪವಮಾನ ಹೋಮದಲ್ಲಿ ಬರುವ ಮಂತ್ರಗಳೆಲ್ಲವೂ ಕೂಡ ಸೋಮಾತ್ಮಕವಾದದ್ದು, ಸೋಮಮಂಡಲಕ್ಕೆ ಸಂಬಂಧಪಟ್ಟದ್ದು ಋಗ್ವೇದದಲ್ಲಿ. ಮತ್ತು ಅವೆಲ್ಲವೂ ಕೂಡ ಪ್ರಾಣದಲ್ಲಿ ಕೊಡುವ ಆಹುತಿಗೆ ಸಂಬಂಧಪಟ್ಟಿದ್ದು. ಅಂದರೆ ಅಗ್ನಿ ಅನ್ನಾದ ಆದರೆ ವಾಯು ಅನ್ನ ಅನ್ನುವ ಅರ್ಥದಲ್ಲಿ ಬಂದಂಥದ್ದು. ಈ ಅನ್ನಾದ ವ್ಯವಸ್ಥೆಗಳ ಸಂತುಲನ ವೈಶ್ವಿಕ ಸ್ತರದಲ್ಲಿ, ಪ್ರಜ್ಞಾಸ್ತರದಲ್ಲಿ ಆಗುವಂಥದ್ದು ಆದಿತ್ಯನಲ್ಲಿ. ಅಗ್ನಿ ವ್ಯಷ್ಟಿಯಾಗಿ ಎಲ್ಲ ಕಡೆಯಲ್ಲೂ ತೋರಿಕೊಂಡ್ರೆ ಸಮಷ್ಟಿಯಾಗಿ ಆದಿತ್ಯ ಅಂತ ತೋರ್ಪಡಿಸಿಕೊಳ್ತಾನೆ. ವಾಯು ಮುಖ್ಯ ಪ್ರಾಣನಾಗಿ, ಜಗತ್ಪ್ರಾಣನಾಗಿ, ಹೊರಗೆಲ್ಲ ಮಹಾ ಅನ್ನವಾಗಿ ಕಾಣಿಸಿಕೊಂಡ್ರೆ ನಮ್ಮೊಳಗೆ ನಮ್ಮ ಮಟ್ಟಿಗೆ ಆತ ಪ್ರಾಣ ಮಾತ್ರವಾಗಿ ತೋರ್ಪಡಿಸಿಕೊಳ್ತಾನೆ ಅಂತ ನೋಡಿದಾಗ ಅನ್ನಾದಗಳ ವ್ಯವಸ್ಥೆಯೇ ಈ ವಿಶ್ವ ಅಂತ ತಿಳಿಯುತ್ತದೆ. ಅದು ನಮ್ಮೊಳಗೆ ಹೇಗಿದೆ? ಫಿಸಿಕಲ್ ಲೆವೆಲಲ್ಲಿಂದ ನಾನು ಉಂಡಿದ್ದು ಜೀರ್ಣವಾಗ್ತಾ ಇದೆಯಾ ಇಲ್ವಾ ಅನ್ನೋದರಿಂದ ಮೊದಲುಗೊಂಡು, ನಾನು ಕೇಳಿದ್ದು ನನಗೆ ಅರ್ಥ ಆಗ್ತಾ ಇದೆಯಾ, ನಾನು ಮಾಡಿದ್ದ ನಿದ್ರೆ ನನಗೆ ಫಲಕಾರಿ ಆಗ್ತಾ ಇದೆಯಾ ಅಂತ ಪ್ರತಿಯೊಂದು ಅನುಭವವನ್ನು ವಿಶ್ಲೇಷಣೆ ಮಾಡಿಕೊಂಡು ಬರ್ಬೋದು. ಹಾಗೆ ಬಂದಾಗ ಅದು ದೇವತಾ ಸಾಕ್ಷಾತ್ಕಾರದ ಲಕ್ಷಣ, ಅದು ದೇವತಾ ತತ್ವದ ಅನುಸಂಧಾನದ ಬಗೆ ಅಂತ ತಿಳಿಯುತ್ತದೆ. ಆದರೆ ನಾನು ಹೀಗೆ ಹೇಳಿದ್ದನ್ನು ಬರೆದ್ರೆ ಕಾದಂಬರಿ ಆಗೋಲ್ಲ. ಕಾದಂಬರಿಯಲ್ಲಿ ದೇವತಾ ಮೂರ್ತೀಕರಣ ಮಾಡಬೇಕು, ದೇವತಾ ತತ್ವದ ಪೌರಾಣಿಕ ವಿವರಣೆಯನ್ನು ಕೊಡಬೇಕು. ಹಾಗೆ ಕೊಟ್ಟಾಗಲೇ ಅದಕ್ಕೆ ಕಲಾತ್ಮಕತೆ ಬರುತ್ತದೆ, ಅದು ಕಾವ್ಯ ಅಂತ ಅನಿಸಿಕೊಳ್ಳುತ್ತದೆ. ದೇವರವರು ಇದು ಎರಡನ್ನೂ ಚೆನ್ನಾಗಿ ಬಲ್ಲಂಥವರು. ತತ್ವವನ್ನು ಶಾಸ್ತ್ರವಾಗಿಯೂ ಬಲ್ಲರು, ಆ ತತ್ವ ಕಾವ್ಯವಾಗಿಯೂ ಪರಿಣಮಿಸುವಂಥದ್ದು ಏನು ಅಂತ ಬಲ್ಲರು. ಒಂದೇ ಸಕ್ಕರೆಯನ್ನು ನಾವು ನಿತ್ಯದ ಕಹಿ ಕಾಫಿಗೆ ಹಾಕ್ಕೊಳ್ಳೋಕ್ಕೂ ಬಳಸ್ತೀವಿ, ನೈಮಿತ್ತಿಕವಾಗಿ ಮಾಡ್ತಕ್ಕಂಥ ಸ್ವೀಟ್ಸ್ಗಳಿಗೂ ಬಳಸ್ತೀವಿ. ಕಾಹಿಯಲ್ಲಿ ಕಫಿ ಅಂಶ ಹೆಚ್ಚಾಗಿರುತ್ತೆ, ಸಿಹಿ ಅಂಶ ಹೆಚ್ಚಾದರೆ ಕಾಫಿ ಅಲ್ಲ, ಅದು ಪಾನಕ. ಸಕ್ಕರೆಯನ್ನು ಭಕ್ಷ್ಯಗಳಿಗೆ ಬಳಸಿಕೊಂಡಾಗ
ಮಧುರ ಖಾದ್ಯಗಳಿಗೆ ಬಳಸಿಕೊಂಡಾಗ ಅದರೊಳಗೆ ಮಾಧುರ್ಯಾಂಶವೇ ಹೆಚ್ಚಿರಬೇಕಾಗುತ್ತದೆ. ಅದು ಕಾವ್ಯದ ದಾರಿ, ಇದು ಶಾಸ್ತ್ರದ ದಾರಿ. ಈ ಎರಡು ದಾರಿಗಳಿಗೂ ಇರುವಂಥದ್ದು ಒಂದೇ ತತ್ವ. ದೇವರವರಿಗೆ ಇದರ ಚೆನ್ನಾದ ಅರಿವಿರೋದರಿಂದ ಅವರು ಅಚ್ಚುಕಟ್ಟಾಗಿ ಪೌರಾಣಿಕ ಪ್ರತಿಮೆಗಳನ್ನು, ಆಖ್ಯಾಯಿಕೆಗಳನ್ನೆಲ್ಲ ಬಳಸಿಕೊಂಡು ಮಾಡ್ತಾರೆ. ಹಾಗೆ ಆತನಿಗೆ ಅಗ್ನಿ ಸಾಕ್ಷಾತ್ಕಾರವಾಗುತ್ತದೆ. ಆಮೇಲೆ ಬುಡಿಲರ ಅವಸಾನವಾಗುತ್ತದೆ. ಅವರ ಮೊಮ್ಮಗಳು ಕಾತ್ಯಾಯನಿಯನ್ನು ಕೊಟ್ಟು ಯಾಜ್ಞವಲ್ಕ್ಯನಿಗೆ ಮದುವೆ ಮಾಡುವುದಾಗುತ್ತದೆ. ಅದೇ ಹೊತ್ತಿಗೆ ಬುಡಿಲರು ತೀರಿಕೊಳ್ಳುವಾಗ ಉದ್ದಾಲಕರನ್ನು ಕೇಳಿ ಉದ್ದಾಲಕರ ಆಶ್ರಮಕ್ಕೆ ಯಾಜ್ಞವಲ್ಕ್ಯ ಹೋಗುವಂತೆ ಮಾಡ್ತಾರೆ. ಅಲ್ಲಿ ಈತ ಯಾಜ್ಞವಲ್ಕ್ಯ ತಾನು ಸಾಮವೇದವನ್ನು ಕಲೀಲಿ ಅಂತ, ಅವನಿಗೆ ವೈಶಂಪಾಯನರಿಂದ ಬಿಟ್ಟು ಬಂದ ಮೇಲೆ ಮತ್ತೆ ಗುರುವಿಗೆ ತಾನು ಆ ವೇದವನ್ನು ಬಳಸೋದಿಲ್ಲ ಅಂತ ಮಾತು ಕೊಟ್ಟದ್ರಿಂದ ಗುರು ಪಾಠ ಹೇಳಿಕೊಟ್ಟದ್ದನ್ನು ಮತ್ತೆ ಹೇಳುವಂತಿಲ್ಲ. ಹಾಗಾಗಿ ತಂದೆಯಿಂದ ಮತ್ತೆ ಯಜುರ್ವೇದವನ್ನು ಕೇವಲ ಒಂದು ಬಾರಿ ಆವರ್ತನ ಮಾಡಿಸಿಕೊಳ್ತಾನೆ, ಸಂಪ್ರದಾಯ ಶುದ್ಧಿ ಅನ್ನೋದಕ್ಕೋಸ್ಕರ. ಅಂದರೆ ನಾವು ಎಷ್ಟೇ ಕಲಿತರೂ ಗುರುವಿನಿಂದ ಕಲಿತಾಗ ಅದಕ್ಕೆ ಪೂರ್ಣತೆ ಅನ್ನುವುದು ಶಾಸ್ತ್ರದಲ್ಲಿ ಇರುವಂಥದ್ದು. ಅದರ ತಾತ್ಪರ್ಯವಾದರೂ ನನಗೆ ತೋರುವುದು ಈ ರೀತಿ: ಅನುಭವನಿಷ್ಠನಾದ ಒಬ್ಬ ವ್ಯಕ್ತಿಯಿಂದ ನಾವು ಯಾವುದನ್ನು ಕಲಿತರೆ ಬರುವ ಕಾಂತಿ ಸುಮ್ಮನೆ ನಾವು ಪುಸ್ತಕ ಓದಿದ್ರೆ ಬರೋಲ್ಲ. ಆದರೆ ನಮಗೆ ಕಸುವಿದ್ದರೆ, ರಿಸ್ಕ್ ತಗೊಳ್ಳುವಷ್ಟು ತಾಕತ್ತಿದ್ದರೆ, ಸಾಹಸ ಮಾಡಬಲ್ಲ ಸ್ಥೈರ್ಯವಿದ್ದರೆ ನಾವೇ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಅದು ಸರ್ವೋನ್ನತವಾದಂಥದ್ದು. ಎಲ್ಲರಿಗೂ ಅದು ಆಗುವುದು ಕಷ್ಟ. ವಿಶೇಷ ವ್ಯಕ್ತಿಗಳಿಗೆ ಆದರೂ ಅದಕ್ಕೆ ಸಮಯ ಹೆಚ್ಚು ಬೇಕಾದೀತು. ಜಾರಿ ಹೋಗುವ, ತಪ್ಪಿ ಹೋಗುವ, ಕಳೆದುಕೊಳ್ಳುವ ಸಾಧ್ಯತೆಯೂ ಹೆಚ್ಚು. ಆ ಕಾರಣ ಒಂದು ವ್ಯವಸ್ಥೆ ಅಂತಂದಿರೋದು. ಈಗ ಪ್ರೈವೇಟಾಗಿ ಕೂತು ಎಲ್ಲರೂ SLC ಬರೀಬಹುದು. ಆದರೂ SLCವರೆಗೂ ಸ್ಕೂಲಿಗೆ ಹೋಗೋದಕ್ಕೆ ಯಾತಕ್ಕೆ ನೂಕು ನುಗ್ಗಲು ಅಂತಂದರೆ, ಪ್ರೈವೇಟಾಗಿ ಓದಿದಾಗ ಬರುವ ತಿಳುವಳಿಕೆಗೂ ಆ ರೆಗ್ಯುಲರ್ ಆದಂಥ ಕೋರ್ಸ್ಗೂ ಇರುವ ವ್ಯತ್ಯಾಸ ಏನು ಅಂತ ನೋಡಿಬಲ್ಲವರಾಗಿದ್ದಾರೆ. ಎಕ್ಸೆಪ್ಷನಲ್ ಪೀಪಲ್ಗೆ ಅಸಾಮಾನ್ಯವಾದ ಶಕ್ತಿ ಇದ್ದಿರಬಹುದು, ಆದರೆ ಎಕ್ಸೆಪ್ಷನ್ಸ್ ಪ್ರೂವ್ ದಿ ರೂಲ್ ಅಂತ ಇದ್ದೇ ಇದೆಯಲ್ವ. ಈ ಕಾರಣದಿಂದ ಹೀಗಾಗಿ ಗುರುವಿನ ಅನಿವಾರ್ಯತೆ ಎನ್ನುವುದು ಸಾಮಾನ್ಯಕ್ಕೆ ಎಲ್ಲಕ್ಕೂ. ಗುರು ಅಂದರೆ ಅನುಭವನಿಷ್ಠನಾದ ಒಬ್ಬನ ಮಾರ್ಗದರ್ಶನ. ಅದು ಯಾವುದೇ ರೀತಿಯಲ್ಲಿರಬಹುದು, ಅದು ಬೇಕಾಗುತ್ತೆ. ನೀವು ಪುಸ್ತಕವನ್ನು ಗುರು ಅಂತ ಮಾಡ್ಕೊಳ್ಬೋದು. ಅಷ್ಟು ಚೆನ್ನಾಗಿ ಪುಸ್ತಕ ಅಷ್ಟು ವಿವರವಾಗಿ ಕೊಟ್ಟಿದ್ದರೆ, ಅಷ್ಟು ಚೆನ್ನಾಗಿ ಮತ್ತೊಬ್ಬ ಹೇಳದೇ ಇದ್ದರೆ ಪುಸ್ತಕವೇ ಮೇಲಾಗುತ್ತದೆ. ಗುರು ಅನ್ನೋದನ್ನು ನಾವು ರಕ್ತ ಮಾಂಸ ತುಂಬಿದ ನಮ್ಮಂತೆ ಇನ್ನೊಬ್ಬ ಮಾನವ ಅಂತ ಪರಿಮಿತಿ ಮಾಡಿಕೊಳ್ಳೋದು ತಪ್ಪು. ಜಡ, ಚೇತನ, ಸ್ಥಾವರ, ಜಂಗಮ, ತಿರ್ಯಕ್ ಮೊದಲಾದ ಯಾವ ಪ್ರಪಂಚದ ಪರಿಧಿಯಿಂದಲೂ ಬಂದಿರಬಹುದು ಗುರು. ನಮ್ಮ ಅಂತರಂಗದಿಂದಲೂ ಗುರುತ್ವ ನಮಗೆ ಸಿದ್ಧಿಯಾಗಬಹುದು, ಯಾವುದೂ ಇರಬಹುದು. ಆದರೆ ಗುರುವೇ ಬೇಕಿಲ್ಲ ಅಂತ ಡಿಕ್ಲರೇಷನ್ ಕೊಡೋದು, ಗುರು ಇಲ್ಲದೆ ನಡೆಯೋದೇ ಇಲ್ಲ ಅಂತ ಫತ್ವ ಹೊರಡಿಸೋದು, ಇದು ಎರಡೂ ಅರ್ಥರಹಿತವಾದದ್ದು. ಗುರು ಇದ್ದರೆ ಅನುಕೂಲ ಅಂತ ಅನ್ಬೋದು. ಈ ಗುರು ಇದ್ದರೆ ಅನಿವಾರ್ಯವಾಗಿ ಬೇಕೇ ಬೇಕು ಅನ್ನುವಂಥದ್ದನ್ನು ಇಟ್ಟುಕೊಂಡು ಎಕ್ಸ್ಪ್ಲಾಯ್ಟೇಷನ್ ಪರಮಾವಧಿ ಪ್ರಮಾಣದಲ್ಲಿ ನಡೀತಾ ಇದೆ. ನಮಗೆ ಅದು ಉದಾಹರಣೆಗಳನ್ನು ಹೇಳಬೇಕಾಗಿಲ್ಲ, ದಿನದಿನವೂ ಗೋಚರವಾಗುವಂಥದ್ದು. ಆ ಕಾರಣದಿಂದ ತುಂಬ ಸುಲಭವಾಗಿ ಒಬ್ಬನ ಗುರುವನ್ನು ಕೆಡ್ಡಾಗಿ ಕೆಡವಿ ಅವನನ್ನೂ ಹಾಳು ಮಾಡಿ ನಾವು ಹಾಳಾಗೋದಕ್ಕಿಂತ ಒಬ್ಬ ಸ್ನೇಹಿತನನ್ನಾಗಿಯೋ, ಒಬ್ಬ ಹಿತೈಷಿಯನ್ನಾಗಿಯೋ, ಅಥವಾ ಒಬ್ಬ ಶತ್ರುವನ್ನಾಗಿಯೋ ಇಟ್ಕೊಂಡು ಗೆಟಾನ್ ಆಗಬಹುದು ಅಂತ ಅನಿಸುತ್ತದೆ. ಉದ್ದಾಲಕರ ಬಳಿ ಸಾಮವೇದವನ್ನು, ಬುಡಿಲರ ಬಳಿ ಋಗ್ವೇದವನ್ನು ಕಲಿತಾನೆ. ಬುಡಿಲ ಋಕ್ಕು ಮತ್ತು ಸಾಮ ಎರಡನ್ನೂ ಬಲ್ಲಂಥವರು, ಯಜುರ್ವೇದವನ್ನು ಬಲ್ಲಂಥವರು ಅಂತ ಹೇಳಿದ್ನಲ್ವ. ಹಾಗಾಗಿ ಬುಡಿಲರ ಬಳಿ ಆತ ಋಗ್ವೇದವನ್ನು ಕಲಿತಾನೆ. ಹೀಗೆ ಬೇಗದಲ್ಲಿಯೇ ತ್ರಿವೇದಿ ಆಗುವ ಲಕ್ಷಣ ಅವನಿಗೆ. ಸಾಮವೇದವನ್ನು ಕಲಿಯೋದಿಕ್ಕೆ ಅಂತ ಇಲ್ಲಿಗೆ ಹೋಗ್ತಾನೆ. ನಾನು ಮೊದಲೇ ತಿಳಿಸಿದಂತೆ ಉದ್ದಾಲಕ ಮಾರುಣಿ ಮಹರ್ಷಿಗಳ ಬಳಿಗೆ ಆತ ಹೋಗ್ತಾನೆ. ಅಷ್ಟು ಹೊತ್ತಿಗೆ ಆತನಿಗೆ ವಿವಾಹವಾಗಬೇಕು ಅನ್ನುವಂಥದ್ದು ಬರುತ್ತದೆ. ಆದರೆ ಸ್ವಲ್ಪ ಕಾಲ ಆದಮೇಲೆ, ಅಂತ್ಯವಾಸಿತ್ವ ಮುಗಿದ ಮೇಲೆ ವಿವಾಹ. ಆ ಕಾರಣ ಅದು ಸ್ವಲ್ಪ ಮುಂದೆ ಹೋಗುತ್ತದೆ. ಉದ್ದಾಲಕರ ಬಗ್ಗೆ ಬುಡಿಲರು ಹೇಳಿರ್ತಾರೆ. ಅವ್ರು ಹೇಳ್ತಾರೆ, ನಿನ್ನ ಮಗನನ್ನು ಅವರಲ್ಲಿ ಕೆಲ ವರ್ಷ ಬಿಟ್ಟಿರು, ಅವರು ಬ್ರಹ್ಮನಿಷ್ಠರು, ಅನೇಕ ರಹಸ್ಯಗಳನ್ನು ಬಲ್ಲವರು, ಅವರು ಮೊದಲು ಅನ್ಯ ಶಿಷ್ಯ ನನಗೇಕೆ ಎಂದರು, ನಾನು ಏನು ಹೇಳಬೇಕು ಎಲ್ಲವನ್ನೂ ಹೇಳಿದ್ದೇನೆ ಅಂಥೇಳಿ ಬುಡಿಲರು ಹೇಳಿ ತೀರಿಕೊಳ್ತಾರೆ. ಅದು ತುಂಬ ಚೆನ್ನಾಗಿ ಅವರ ಅವಸಾನದ ಚಿತ್ರಣ ಬರ್ತದೆ. ಮತ್ತು ಯಾಜ್ಞವಲ್ಕ್ಯ ಉದ್ದಾಲಕರ ಬಳಿ ಹೋದಾಗ ಉದ್ದಾಲಕರು ಹೇಳ್ತಾರೆ, ಎಷ್ಟೇ ಆಗಲಿ ನೀನು ಅನ್ಯ ಶಿಷ್ಯ, ನಿನಗೆ ನಾನು ನೇರವಾಗಿ ಬೋಧವನ್ನು ಕೊಡುವುದು ಹಿತವಲ್ಲ.
ಹಾಗಾಗಿ ಒಂದು ಕೆಲಸ ಮಾಡು, ನಿನಗೆ ಅರ್ಥವಾಗದ ಯಾವ ವಿಷಯವನ್ನಾದರೂ ತೆಗೆದುಕೊಂಡು ಬಾ, ಅದನ್ನು ಯಥಾಮತಿ ಯಥಾಶಾಸ್ತ್ರ ವಿಚಾರ ಮಾಡೋಣ. ಹಾಗೆ ಯಾಜ್ಞವಲ್ಕ್ಯ ಕೇಳ್ತಾನೆ, ತಾವು ಹೇಳುವುದು ಶಾಸ್ತ್ರಸಮ್ಮತ, ಸಂದೇಹವೇನೂ ಇಲ್ಲ. ಆದರೆ ತಾವು ಹೇಳಿದಂತೆ ಮಾಡಿದರೆ ಸಮಾನರಾದ ಅಂತೆವಾಸಿಗಳಲ್ಲಿ ದೊರೆಯುವಷ್ಟು ವಿದ್ಯೆ ದೊರೆತೀತೆ ಹೊರತು ಗುರುಗಳಿಂದ ದೊರೆಯುವ ಸಂಪ್ರದಾಯ ಶುದ್ಧವಾದ ಬೀಜವಿದ್ಯೆಯು ದೊರೆಯುವುದಿಲ್ಲ. ಏನು ಮಾಡುವುದು ಅಂದರೆ, ನಿಮ್ಮ ಹತ್ರ ಚರ್ಚೆ ಮಾಡಿದ್ರೆ ನನಗೆ ಇಂಟೆಲೆಕ್ಚುಯಲ್ ಆಗಿ ಸಿಗುವಂಥದ್ದು ಸಿಗುತ್ತದೆ, ಆದರೆ ಎಮೋಷನಲ್ ಆಗಿ ಸಿಗುವಂಥದ್ದು ಯಾವುದಿದೆ ಅದು ಸಿಗೋದಿಲ್ಲ ಅಂತ. ಅಂದರೆ ನಾನು ಕಲ್ತ್ಕೊಂಡಿರೋದು ತಪ್ಪಾ ಸರಿಯಾ ನೋಡಿ ಅಂತಂದರೆ ಅದು ಬೇರೆ. ಈಗ ತಿದ್ದಿಕೊಡುವುದು ಅಂತಂದರೆ ಅವನು ಬರೆದದ್ದನ್ನು ತಿದ್ದುತ್ತಾರೆ ಹೊರತು ಅವ್ರಿಗೆ ಎಕ್ಸ್ಟ್ರಾ ತಿಳಿಸೋದು ಅಂತ ಇರೋದಿಲ್ವಲ್ಲ. ಪ್ರೂಫ್ ರೀಡ್ ಮಾಡು ಅಂದರೆ ಏನು, ಒರಿಜಿನಲ್ನ ಇಟ್ಕೊಂಡು ಪ್ರೂಫನ್ನು ಇಟ್ಕೊಂಡು ನೋಡಿತಿದ್ದಾರೆ, ಒರಿಜಿನಲ್ಲೇ ತಪ್ಪಿದರೆ ಆಗುವಂಥದ್ದಲ್ಲ. ಅದೇ ಸಂಪ್ರದಾಯ ಶುದ್ಧಿ ಅಂತಂದರೆ ಅವನು ವ್ಯವಸ್ಥಿತವಾಗಿ ಹೊಸತನ್ನು ಪ್ರಾಚೀನವನ್ನು ಸಮನ್ವಯ ಮಾಡಿ ಸಮಗ್ರವಾಗಿ ಹೇಳಿಕೊಡ್ತಾನೆ. ಇದು ಆತನ ಒಂದು ಇಂಗಿತ, ಯಾಜ್ಞವಲ್ಕ್ಯನ ಇಂಗಿತ. ಉದ್ದಾಲಕರು ಹೇಳ್ತಾರೆ, ನಿಜ, ಅದಕ್ಕೆ ಹೀಗೆ ಮಾಡು, ಸಂಪ್ರದಾಯವನ್ನು ಗುರುಮುಖವಾಗಿ ಅರಿತುಕೊಳ್ಳುವುದು ಒಂದು ವಿಧ, ಹಾಗಿಲ್ಲದೆ ತನಗೆ ಸಮಾನರಿಂದಲೂ ತನಗಿಂತ ಉತ್ತಮರಾದವರಿಂದಲೂ ಕಲಿತು ದೇವತೆಗಳಿಗೆ ಒಪ್ಪಿಸಿ ಅವರಿಂದ ಮುದ್ರೆ ಒತ್ತಿಸಿಕೊಳ್ಳುವುದು ಒಂದು ವಿಧ. ಎರಡನೆಯದನ್ನು ಮಾಡು, ಅಂದರೆ ದೇವತಾ ಪ್ರಸಾದವನ್ನು ಪಡಿ, ನನ್ನಲ್ಲಿ ವಿಚಾರ ವಿನಿಮಯದಿಂದ ಪಡೆದದ್ದನ್ನೆಲ್ಲ ದೇವತಾ ಮುದ್ರೆಯನ್ನು ಒತ್ತಿಸಿಕೊಂಡು ಸಂಪ್ರದಾಯ ಶುದ್ಧವನ್ನಾಗಿ ಮಾಡಿ. ಹಿಂದೆ ಮನ್ವಂತರದಲ್ಲಿ ವೇದಗಳೆಲ್ಲ ಖಿಲವಾದವು, ಆಗ ಸಪ್ತರ್ಷಿಗಳು ತಪಸ್ಸಿನಿಂದ ಮತ್ತೆ ಸಂಪಾದಿಸಿದರು. ನೀನು ಹೀಗೆ ಮಾಡು, ಈಗಾಗಲೇ ಪ್ರಾಣನನ್ನು ಅಗ್ನಿಯನ್ನು ಒಲಿಸಿಕೊಂಡಿದ್ದೀಯ, ಇನ್ನು ಉಳಿದಿರುವುದು ಆದಿತ್ಯ, ಆತನನ್ನು ಅನುಸಂಧಾನ ಮಾಡು ಅಂತ. ಹೀಗಾಗಿ ಆತ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ಅಭ್ಯೂಹನ ಮಂತ್ರಗಳು ಅಂತ ಬೃಹದಾರಣ್ಯಕೋಪನಿಷತ್ತಿನ ಕಡೆಗೆ ಬರುತ್ತದೆ. ಮಂಥಕರ್ಮ, ಅಭ್ಯೂಹನ ಇತ್ಯಾದಿ ಅನೇಕ ಸಿದ್ಧಿಗಳನ್ನು ಕುರಿತಾದದ್ದು ಉಪನಿಷತ್ತಿನ ಕಟ್ಟ ಕಡೆಯಲ್ಲಿ ಬರುವಂಥ ವಿವರಗಳು. ಆ ಒಂದು ಮಂತ್ರಸಿದ್ಧಿ ಇವನಿಗೆ ಆಗಿರುತ್ತದೆ ಅಂತ. ಆ ಮಂತ್ರಸಿದ್ಧಿಯ ಬಲದಿಂದ ಒಣಗಿದ ಮರಗಳನ್ನು ಚಿಗುರಿಸಿರ್ತಾನೆ. ಪುರಾಣಗಳಲ್ಲಿ ಒಂದು ಕಥೆ ಬರುತ್ತದೆ. ಒಮ್ಮೆ ಒಬ್ಬ ರಾಜನಿಗೆ ವೈಶಂಪಾಯನರು ಹೋಗಿ ತೀರ್ಥ ಕೊಟ್ಟು ಬರಬೇಕಾಗಿರುತ್ತದೆ. ಅವರಿಗೆ ಆಗದೆ ಶಿಷ್ಯನಾದಂಥ ಯಾಜ್ಞವಲ್ಕ್ಯನನ್ನು ಕಳಿಸ್ತಾರೆ. ಯಾಜ್ಞವಲ್ಕ್ಯನನ್ನು ಉದಾಸೀನ ಮಾಡ್ತಾರೆ ಆ ರಾಜಭವನದವರು. ಈತನಿಗೆ ಬೇಸರವಾಗಿ ಆ ಅನಾರೋಗ್ಯದಲ್ಲಿರುವ ರಾಜನಿಗೆ ಮಂತ್ರಪೂರಿತವಾದ ತೀರ್ಥದ ಮೇಲೆ ನಂಬಿಕೆ ಇಲ್ಲವಲ್ಲ ಅಂತ ತಾನು ಆ ಕಲಶೋದಕವನ್ನು ತೆಗೆದುಕೊಂಡು ಅರಮನೆಯ ಬಾಗಿಲಿನ ಹತ್ತಿರ ಇದ್ದ ಕಂಬಗಳಿಗೆ ಪ್ರೋಕ್ಷಣೆ ಮಾಡಿ ಬರ್ತಾನೆ ಅಂತ. ಇನ್ನು ಕೆಲವು ಕಥೆಗಳ ಪ್ರಕಾರವಾಗಿ ಕುದುರೆಲಾಯದ ಗೂಟಗಳಿಗೆ ಪ್ರೋಕ್ಷಣೆ ಮಾಡಿ ಬರ್ತಾನೆ. ಅವು ಚಿಗುರಿ ಮರವಾಗಿಬಿಡುತ್ತವೆ. ಆಮೇಲೆ ಬಂದು ಬೇಡಿಕೊಳ್ತಾರೆ, ಯಾಜ್ಞವಲ್ಕ್ಯ ನಾನು ಅವನ ಬಳಿ ಹೋಗೋಲ್ಲ ಅಂತಾನೆ. ಆಗ ಗುರು ಶಿಷ್ಯರಿಗೆ ಸೆಣಸಾಟ ಬಂದು ನನ್ನ ವಿದ್ಯೆಯನ್ನೆಲ್ಲ ನನಗೆ ಕೊಟ್ಟು ಹೋಗು ಅಂತಾರೆ ಅಂತ ಒಂದು ಕಥೆ. ಈ ಕಥೆಯನ್ನು ಅವರು ಈ ರೀತಿ ಬಳಸಿಕೊಳ್ತಾರೆ. ತಾಯಿ ಆಲಂಬನಿ ನಾಟಿದಂಥ ಮರ ಒಣಗಿಬಿಡ್ತು ಅಂತ ಬೇಸರ ಪಟ್ಟುಕೊಂಡಾಗ ತತ್ಕ್ಷಣವೇ ಆತ ಅಭ್ಯೂಹನ ಸಿದ್ಧಿಯಿಂದ ಅದನ್ನು ಮತ್ತೆ ಚಿಗುರಿಸ್ತಾನೆ ಅನ್ನುವಂಥದ್ದು. ಹೀಗೆ ಯಾಜ್ಞವಲ್ಕ್ಯ ಆ ಒಂದು ವಿಷಯವನ್ನು ಹೇಳ್ತಾನೆ ಉದ್ದಾಲಕರಿಗೆ. ಉದ್ದಾಲಕರಿಗೆ ತುಂಬ ಆಶ್ಚರ್ಯವಾಗುತ್ತದೆ, ಗೌರವವೂ ಆಗುತ್ತದೆ. ಆಮೇಲೆ ಹೇಳ್ತಾರೆ, ನೀನು ಯಜ್ಞೇಶ್ವರನ ದಯದಿಂದ ಮಹರ್ಷಿ ಆಗಿರುವೆ, ನೀನು ಕೋರಿದ್ದನ್ನು ದೇವತೆಗಳು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ, ಹೀಗೆ ಮಾಡು, ನೀನು ಚರ್ಚೆಯನ್ನು ಮಾಡು, ತನ್ನ ಮೂಲಕ ದೇವತೆಗಳ ಅಂಗೀಕಾರವನ್ನು ಮಾಡಿಸಿಕೋ ಅಂತ ಹೇಳಿಬಿಟ್ಟು. ಇದನ್ನೆಲ್ಲ ಅವನು ಹೇಳ್ತಾ ಇದ್ದಾಗ ಉದ್ದಾಲಕರಿಗೆ ಒಬ್ಬ ಉಪನಿಷತ್ ಋಷಿಯ ಮುಂದೆ ಕೂತು ಮಾತಾಡ್ತಾ ಇದ್ದೀವೇನೋ ಅನ್ನುವಂತೆ ಆಗುತ್ತದೆ. ಇವನು ಅಭ್ಯೂಹನ ಮಂತ್ರ ಸಿದ್ಧಿಯನ್ನು ಮಾಡಿಕೊಂಡಿರೋದನ್ನು ಕಂಡು ಹೇಳ್ತಾರೆ ಅವರ ತಂದೆ, ಅಯ್ಯ ನೀನು ಮಹರ್ಷಿ ತುಲ್ಯನಾದೆ, ಇನ್ನು ನಾವು ನಿನಗೆ ಏನಿದ್ದರೂ ಸ್ಮಾರಕರೇ ಹೊರತು ಶಿಕ್ಷಕರಲ್ಲ ಅಂತ ಹೇಳಿಬಿಟ್ಟು. ಇದೆಲ್ಲವನ್ನು ಯಾಜ್ಞವಲ್ಕ್ಯನ ಬಾಯಿಂದಲೇ ಉದ್ದಾಲಕರು ಕೇಳಿ ಸಂತೋಷ ಪಡ್ತಾರೆ. ಆಮೇಲೆ ಅವನು ಹೇಳ್ತಾನೆ, ಏನು ಮಾಡೋದು ಅಂತ ಗೊತ್ತಿಲ್ಲ, ನಾನಂತೂ ಆರ್ತ್ವಿಜ್ಯ ಮಾಡುವಂತೆ ಇಲ್ಲ, ಯಾರು ಯಜ್ಞಕ್ಕೂ ಋತ್ವಿಜನಾಗಿ ಹೋಗಲಾರೆ, ಆಧ್ವರ್ಯವೋ ಮಾಡಲಾರೆ. ಆದರೆ ಒಂದು ಹೊಸ ವೇದ ಪಡೆಯಬೇಕು, ಅದು ಹೇಗೆ, ಸಂಹಿತೆಯೇ ಇಲ್ಲ ಅಂದರೆ ಏನು, ಬ್ರಾಹ್ಮಣ ಆರಣ್ಯಕ ಉಪನಿಷತ್ತುಗಳ ಗತಿ ಯಾವುದು ಅಂತ ಯೋಚನೆ ಅಂತ. ಅದಕ್ಕೆ ಏನು ಯೋಚನೆ ಮಾಡಬೇಡಪ್ಪ, ಭಗವಂತನ ಕೃಪೆಯಿಂದ ನೀನು ಸಂಹಿತಾ ಬ್ರಾಹ್ಮಣಗಳನ್ನು ಪಡ್ಕೊ. ಉಪನಿಷತ್ತು ಯಾರ ಸೊತ್ತು ಅಲ್ಲ, ಅದನ್ನು ಎಲ್ಲಿಂದ ಬೇಕಾದರೂ ತಯಾರು ಮಾಡಿಕೊಳ್ಳಬಹುದು ಅಂತ ಹೀಗೆ ಹೇಳುವ ಮೂಲಕ ದೇವರು ಅವರು ಸಂಹಿತಾ ಬ್ರಾಹ್ಮಣಗಳ ಕರ್ಮಕಾಂಡೀಯವಾದ, ಉಪಾಸನಾಕಾಂಡೀಯವಾದ ಸೋಪಾಧಿಕತೆಯನ್ನು, ಉಪನಿಷತ್ತಿನ ಜ್ಞಾನಕಾಂಡದ ನಿರುಪಾಧಿಕತೆಯನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಂದರೆ 4 ವೇದಗಳೇ ಇರೋದು, ಮತ್ತೊಂದು ಇರೋದಕ್ಕೆ ಸಾಧ್ಯ ಇಲ್ಲ.
ಆದರೆ ಉಪನಿಷತ್ತು ಎಷ್ಟು ಇರಬಹುದು ಅಂತ. ಯಾಕೆಂದರೆ ಉಪನಿಷತ್ತು ಕೇವಲ ಅನುಭವ. ವೇದದಲ್ಲಿ ಅನುಭವದ ಜೊತೆಗೆ ಅರ್ಥವಾದವೂ ಇದೆ. ಅರ್ಥವಾದ ಅಂತಂದರೆ ನಾವು ಆಖ್ಯಾಯಿಕ ರೂಪವಾಗಿ ಕಥಾರೂಪವಾಗಿ ಹೇಳಿ ಇದು ನಿಜವಲ್ಲ ಆದರೂ ಸುಮ್ಮನೆ ಒಪ್ಪಿಕೋ ಅಂತ ಹೇಳುವಂಥದ್ದು, ಈ ರೀತಿಯಾದ ಅಂಶಗಳು ಉಂಟು. ಅದನ್ನು ಆಚಾರ್ಯರಾದಿಗಳೆಲ್ಲರೂ ಕೂಡ ತಮ್ಮ ಭಾಷೆಗಳಲ್ಲಿ ತೋರ್ಪಡಿಸಿದ್ದಾರೆ. ವೇದಗಳಲ್ಲಿ ಲಿಟ್ರಲ್ಲಾಗಿ ಇಂಟರ್ಪ್ರಿಟ್ ಮಾಡೋಕ್ಕಾಗದೇ ಇರುವಂಥ ಅಂಶಗಳು, ಮಾಡಬೇಕಿಲ್ಲದ ಅಂಶಗಳು ಸಾಕಷ್ಟಿವೆ. ಅವೆಲ್ಲ ಅರ್ಥವಾದಕ್ಕೆ. ಉಪನಿಷತ್ತು ಸಂಪೂರ್ಣವಾಗಿ ಅನುಭವಿಕ ನಿಷ್ಠವಾದದ್ದು. ಅದಕ್ಕೆ ಹೊಳೆ ನೀರಿಗೆ ದೊಣೆ ನಾಯಕನ ಅಪ್ಪಣೆನ ಅಂತ, ಆಕಾಶ ನೋಡೋದಕ್ಕೆ ನೂಕು ನುಗ್ಗಲು ಅಂತೆಲ್ಲ ಗಾದೆ ಇದೆಯಲ್ಲ ಹಾಗೆ. ತತ್ವಕ್ಕೆ ಯಾರಿಂದಲೂ ಏನು ತೊಂದರೆ ಮಾಡಿಕೊಳ್ಳಬೇಕಾಗಿಲ್ಲ. ತತ್ವಕ್ಕಿಂತ ಸ್ವಲ್ಪ ಭಿನ್ನವಾದ ಮತ್ತಿತರ ವಿವರಗಳಿಗೆ ಮಾತ್ರ ತೊಂದರೆ ಮಾಡಿಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ದೇವತಾನುಗ್ರಹ, ಒಂದು ವ್ಯವಸ್ಥೆಯ ಅಂಗೀಕಾರ ಅನ್ನುವುದನ್ನು ನೋಡ್ತೀವಿ. ಆಮೇಲೆ ಯಾಜ್ಞವಲ್ಕ್ಯನಿಗೆ ಅಲ್ಲಿ ಆಶ್ರಮದ ಅಧಿಷ್ಠಾತ್ರಿಯಾಗಿರತಕ್ಕಂಥ ಆಲಾಪಿನಿ ದೇವಿ, ಉದ್ದಾಲಕರ ಧರ್ಮ ಮೋಕ್ಷ ಪತ್ನಿ, ಅವರಿಗೆ ತುಂಬ ಸಂವಾದಗಳು ಬಹಳ ಚೆನ್ನಾಗಿ ಆಗ್ತಾ ಇರ್ತದೆ. ಆ ಸಂವಾದಗಳು ತುಂಬ ಉತ್ಕೃಷ್ಟವಾದಂಥ ಕಾವ್ಯದ ಶಾಸ್ತ್ರದ ಎರಡು ಸ್ವಾರಸ್ಯಗಳನ್ನು ಕೂಡ ಹೊಂದಿವೆ ಅಂತಂದರೆ ತಪ್ಪಲ್ಲ. ಅವರು ಸಂವಾದ ಮಾಡ್ತಾ ಹೇಳ್ತಾರೆ, ಬ್ರಹ್ಮವಿದ್ಯೆ ಒಲಿದು ಬರಬೇಕು, ಸ್ವಪ್ರಯತ್ನದಿಂದ ಮಿಕ್ಕ ವಿದ್ಯೆಗಳನ್ನೆಲ್ಲವನ್ನೂ ಸಾಧಿಸಬಹುದು. ಆದರೆ ಬ್ರಹ್ಮವಿದ್ಯೆಯು ಹಾಗಲ್ಲ, ಹಣ್ಣಾಗಬೇಕು ಎಂದರೆ ಕಾಯಿ ಬಲಿತಿರಬೇಕು. ಗಿಡದ ಮೇಲೆ ಹಣ್ಣಾದರಂತೂ ಅದರ ರುಚಿ ಹೇಳಬೇಕಿಲ್ಲ, ಇಲ್ಲದಿದ್ದರೂ ಅಡೆ ಹಾಕಬೇಕಾದರೂ ಕಾಯಿ ಬಲಿತಿರಲೇಬೇಕಲ್ಲ. ಹಾಗೆ ಬ್ರಹ್ಮವಿದ್ಯೆ ಪಕ್ವವಾಗದಿದ್ದವರಿಗೆ ಸಿಕ್ಕುವುದಿಲ್ಲ. ಪಾಕ ಆಗುವುದು ಅಂದರೆ ಅದನ್ನು ನಾವು ಅವಸರ ಮಾಡೋಕ್ಕಾಗೋದಿಲ್ಲ. ಬೇಗ ಕುದೀಲಿ ಅಂತ ಉರಿ ಜಾಸ್ತಿ ಮಾಡಿದ್ರೆ ಕುದಿ ಬಂದಿರುತ್ತೆ, ಆದರೆ ಘಾಟ್ ಕಡಿಮೆ ಆಗಿರೋದಿಲ್ಲ. ಸಾರೋ ಹುಳಿನೋ ಮಜ್ಜಿಗೆ ಹುಳಿನೋ ಮಾಡುವಾಗ ನೀವು ಎಷ್ಟು ಬೇಗ ಅವಸರವಾಗಿ ಮಾಡಬೇಕು ಅಂತ ಹೊರಟರು ಅದೇ ಕುದ್ದಿರುತ್ತಷ್ಟೇ, ಘಾಟ್ ಇಳಿಯೋದಕ್ಕೆ ಅದರದೇ ಸಮಯವನ್ನು ತೆಗೆದುಕೊಳ್ಳುತ್ತೆ. ಬರೀ ಶಾಖವನ್ನು ಕೊಟ್ಟರೆ ಆಗುವಂಥದ್ದಲ್ಲ. ಅದಕ್ಕೆ ಸಣ್ಣ ಕಾವಲ್ಲಿಯೇ ಒಂದು 10-15 ನಿಮಿಷವೋ ಏನೋ ಅದರ ಪರಿಮಾಣಕ್ಕೆ ಅನುಸಾರವಾಗಿ ಮಾಡಬೇಕಿರುತ್ತದೆ, ಬೇರೆ ಗತಿ ಇಲ್ಲ. ಆ ರೀತಿಯಲ್ಲಿ ಪಾಕಕ್ಕೆ ಸಂಬಂಧಪಟ್ಟಂಥದ್ದು. ಅದನ್ನು ಆಲಾಪಿನಿಯವರು ಹೇಳ್ತಾರೆ. ಮತ್ತು ಅವರು ಹೇಳ್ತಾರೆ, ಬ್ರಹ್ಮವಿದ್ಯೆಯ ಒಂದು ಸ್ವಾರಸ್ಯ ಏನೆಂದರೆ ನಮ್ಮ ದೇಹ ಮನಸ್ಸು ಇವೆಲ್ಲ ಉಪಶಾಂತವಾಗ್ತಾ ಬರಬೇಕು. ದೇಹದ ಅಂಗೋಪಾಂಗವೂ ತೃಪ್ತವಾಗಿ ಸಂತೋಷಪಟ್ಟು ಹಾದಿ ಬಿಡುವವರೆಗೆ ಬ್ರಹ್ಮವಿದ್ಯಾ ಲಾಭವಾಗುವುದಿಲ್ಲ. ಏಕೆಂದರೆ ಪ್ರತಿಯೊಂದು ಅಂಗವೂ ಒಂದೊಂದು ದೇವತಾ ಸ್ಥಾನ. ಯಾವ ಅಂಗವು ತೃಪ್ತವಾಗುವುದಿಲ್ಲವೋ ಅಲ್ಲಿ ಆಯಾ ವಿಷಯದ ಹಂಬಲವನ್ನು ನಿಂತು ವೈರಾಗ್ಯವು ಅಷ್ಟು ಕುಂಟುವುದು. ಬೇಡವೆಂದು ಬಿಟ್ಟದ್ದಲ್ಲ, ಸಾಕಾಯಿತು ಎಂದು ವಿಮುಖವಾಗುವುದು, ಇದು ವೈರಾಗ್ಯ ಅಂತ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ತುಂಬ ಜನ ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು, ಬೈಪಾಸ್ ಮಾಡಬೇಕು ಅಂತ ನೋಡಿದ್ರೆ ಆಗುವಂಥದ್ದಲ್ಲ. ಅವ್ರು ಹೇಳ್ತಾರೆ, ಹೀಗಿರಲು ಎತ್ತು ಬ್ರಹ್ಮಚರ್ಯ ನಡೆಸಿತು, ಮೀನು ನೀರಿನಲ್ಲಿದ್ದು ತಪಸ್ಸು ಮಾಡಿತು, ಮೃಗಗಳು ಎಲೆಯನ್ನು ತಿಂದು ಬದುಕಿದವು, ಹಾವು ಗಾಳಿ ಕುಡಿದುಕೊಂಡಿತ್ತು ಎಂಬುದೆಲ್ಲ ಯತ್ನವಿಲ್ಲದೆ ಮಾಡಿದ್ದಾಗಿ ಅವು ವೈರಾಗ್ಯವಲ್ಲ. ಹಾಗಾಗಿ ವೈರಾಗ್ಯವು ನಿಷೇಧ ಮುಖದಿಂದ ಬಂದುದಲ್ಲ ಯಾಜ್ಞವಲ್ಕ್ಯ, ಪೂರ್ಣ ಮುಖದಿಂದ ಬಂದದ್ದು ಅಂತ. ಎಷ್ಟು ಚೆನ್ನಾಗಿರೋ ಮಾತು. ನೆಗೆಟಿವ್ ಕಾನ್ಸೆಪ್ಟ್ ಅಲ್ಲ ವೈರಾಗ್ಯ, ಪಾಸಿಟಿವ್ ಕಾನ್ಸೆಪ್ಟು. ಇನ್ನು ಸಾಕು ಅಂತ ಅನ್ನಿಸುವಂತೆ ಆಗುವುದು ಅಂತ. ಅದಕ್ಕೆ ನಮ್ಮಲ್ಲಿ ಋಣಗಳ ಕಲ್ಪನೆ ಉಂಟು. ದೇವಋಣ, ಋಷಿಋಣ, ಪಿತೃಋಣ, ವ್ಯಾಸರು ಮನುಷ್ಯಋಣ ಅಂತ ಕೂಡ ಹೇಳ್ತಾರೆ ಮಹಾಭಾರತದಲ್ಲಿ. ವಾಲ್ಮೀಕಿ ಮುನಿಗಳು ಆತ್ಮಋಣ ಅಂತ ಇನ್ನೂ ಒಂದನ್ನು ಹೇಳ್ತಾರೆ ರಾಮಾಯಣದಲ್ಲಿ. ಆ ಋಣದ ಪ್ರಕಾರ, ಆತ್ಮಋಣದ ಪ್ರಕಾರ ಈ ದೇಹ ಧರ್ಮಬದ್ಧವಾಗಿ ಯಾವುದೆಲ್ಲ ಸುಖವನ್ನು ಬಯಸಿರುತ್ತೆ, ಮನಸ್ಸು ಬುದ್ಧಿ ಇತ್ಯಾದಿ, ಅದನ್ನೆಲ್ಲ ಪಡುವುದೂ ಒಂದು ಋಣ ತೀರಿಸುವ ದಾರಿ ಅಂತ. ಏನೋ ಒಂದು ಐಸ್ ಕ್ರೀಮ್ ತಿನ್ನಬೇಕು ಅಂತಿರುತ್ತೆ, ಯಾವುದೋ ಒಂದು ಪ್ರವಾಸ ಕ್ಷೇತ್ರಕ್ಕೆ ಹೋಗಿ ಬರಬೇಕು ಅಂತಿರುತ್ತೆ, ಇನ್ನು ಯಾವುದೋ ಬಟ್ಟೆ ತೊಡಬೇಕು ಅಂತಿರುತ್ತೆ, ಮತ್ತು ಯಾವುದೋ ಸಿನಿಮಾ ನೋಡಬೇಕು ಅಂತಿರುತ್ತೆ, ಅವೆಲ್ಲ ತೀರಿಸಿಕೊಳ್ಳಲೇಬೇಕಾದದ್ದು ಅಂತ. ಎಲ್ಲಿವರೆಗೂ ಅವಕ್ಕೆ ಮತ್ತೊಬ್ಬರನ್ನು ದೋಚುವಂತಹ, ಮತ್ತೊಬ್ಬರನ್ನು ಕ್ಷೋಭೆ ಮಾಡುವಂಥ ಹಿಂಸೆ ಇಲ್ಲದೆ, ಅಸತ್ಯವಿಲ್ಲದೆ ನಡೆಯುತ್ತಾ ಇರುತ್ತೋ ಅಲ್ಲಿವರೆಗೂ ಅವೆಲ್ಲ ಧರ್ಮಬದ್ಧವಾದದ್ದೇ ಅಂತ. ನೋಡಿ, ಈ ಒಂದು ಆತ್ಮರಣವನ್ನು ತೀರಿಸಿಕೊಳ್ಳೋದಕ್ಕಿರುವ ಬಹಳ ಮುಖ್ಯವಾದ ಒಂದು ಆಯಾಮ ಅಂದರೆ ಲೋಕ ಜೀವನ. ಲೋಕ ಜೀವನದ ಹೆಗ್ಗುರುತು ಅಂತಂದರೆ ಗೃಹಸ್ಥಾಶ್ರಮ ಅಂತಾರೆ. ಅಲ್ಲಿ ಎಷ್ಟೆಲ್ಲ ಭೋಗಗಳನ್ನು, ಎಷ್ಟೆಲ್ಲ ಸೌಖ್ಯಗಳನ್ನು ಲೆಜಿಟಿಮೈಸ್ ಮಾಡಿದ್ದಾರೆ ಅಂತ. ದೋಷವಿಲ್ಲ ಇದು ಬಳಸ್ಬೋದು, ಇದು ದೋಷವಿಲ್ಲ ಬಳಸಬಹುದು ಅಂತ ಮಾಡಿದ್ದಾರೆ.
ಗೃಹಸ್ಥರು ಅಂತಂದರೆ ವಿವಾಹಿತರಾಗಿರುವವರು ಅನ್ನೋದೊಂದೇ ಅರ್ಥವಲ್ಲ, ಮನೆಯಲ್ಲಿರೋರೆಲ್ಲ ಅಂತ ಅರ್ಥ ನಾನು ಹೇಳ್ತೀನಿ. ಗೃಹ ಅನ್ನೋದಕ್ಕೆ ದೇಹ ಅಂತ, ಈ ದೇಹ ನನ್ನದು, ದೇಹ ನಾನು ಅನ್ನೋ ಭಾವ ಇದ್ದವರಿಗೆಲ್ಲರಿಗೂ ಅದು ಅನ್ವಯವಾಗುವಂಥದ್ದು ಅಂತ. ಯಾಕೆಂದರೆ ಈ ಕಾಲದಲ್ಲಿ ನಮಗೆ ಎಲ್ಲ ಆಶ್ರಮಗಳು ಸ್ಫುಟವಾಗಿ ಸಕ್ರಮವಾಗಿ ಲಕ್ಷಣ ಶುದ್ಧವಾಗಿ ಕಾಣಿಸ್ತಾ ಇಲ್ಲ. ಯಾವುದೋ ಕಾಲದಲ್ಲಿ ಕಾಣಿಸಿರಬಹುದು, ನಮಗಂತೂ ಈಗ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅವಿವಾಹಿತ ಜೀವನವನ್ನೇ ಬ್ರಹ್ಮಚರ್ಯ ಅಂತ ಕರೆಯೋದು ಎಷ್ಟು ಮಟ್ಟಿಗೆ ಸಾಧು? ಹೀಗಾಗಿ ಸಂಪೂರ್ಣ ಜ್ಞಾನೋಪಾಸನೆ ಬ್ರಹ್ಮಚರ್ಯ ಅಂತಂದರೆ ಆ ಮಟ್ಟದ ಜ್ಞಾನೋಪಾಸನೆ ಎಷ್ಟು ಜನಕ್ಕೆ ಸಾಧ್ಯವಾದೀತು? ಮತ್ತು ಸಂಪೂರ್ಣವಾಗಿ ಗೃಹದಿಂದ ಪರಾಂಗುಖತ್ವವನ್ನು ವಾನಪ್ರಸ್ಥ ಅಂದರೆ ಯಾರಿಗೆ ಆದೀತು? ಈ ದೃಷ್ಟಿಯಿಂದ ನೋಡಿದಾಗ ಲೋಕ ಸಾಮಾನ್ಯವೆಲ್ಲವೂ ಗಾರ್ಹಸ್ಥ್ಯ ಅಂತಂದುಕೊಂಡ್ರೆ ಪ್ರತಿಯೊಬ್ಬರಿಗೂ ಅಷ್ಟೋ ಇಷ್ಟೋ ಸುಖ ಸಂತೋಷ ಪಡುವಂಥ ಅವಕಾಶ ಇದ್ದೇ ಇದೆ. ನಿಜ, ಎಷ್ಟು ನಾವು ಎಚ್ಚರದಿಂದ ನೋಡಿದರೂ ನಮ್ಮ ಸುಖ ಬೇರೊಬ್ಬರಿಗೆ ಒಂದಿಷ್ಟು ಕೊರತೆಯನ್ನು ಕೊಟ್ಟೇ ಇರುತ್ತೆ. ಅದನ್ನು ಪರಿಹರಿಸಿಕೊಳ್ಳೋದಕ್ಕೇನೆ ಪಂಚಮಹಾಯಜ್ಞಗಳು. ಪಂಚಮಹಾಯಜ್ಞಗಳನ್ನು ಗೃಹಸ್ಥರೇ ಮಾಡಬೇಕು, ಬ್ರಹ್ಮಚಾರಿ ಮಾಡಬಾರ್ದು, ಅವಿವಾಹಿತೆ ಮಾಡಬಾರ್ದು, ವಿಧವೆ ಮಾಡಬಾರ್ದು, ವಿಧುರ ಮಾಡಬಾರ್ದು, ಆ ಥರದ್ದೇನೂ ಅಲ್ಲ. ಪಂಚಮಹಾಯಜ್ಞಗಳ ತಾತ್ಪರ್ಯ ನೋಡಿದರೆ ಬ್ರಹ್ಮಯಜ್ಞ ಜ್ಞಾನೋಪಾಸನೆಯ ರೂಪದ್ದು, ಪಿತೃಯಜ್ಞ ಹಿರಿಯರ ಸೇವಾ ರೂಪವಾದದ್ದು, ದೇವಯಜ್ಞ ಶ್ರದ್ಧಾರೂಪವಾದದ್ದು, ಮನುಷ್ಯಯಜ್ಞ ಸಹಮಾನವರಿಗೆ ಪ್ರೀತಿ ವಿಶ್ವಾಸಗಳಿಂದ ಕ್ರಿಯಾತ್ಮಕವಾಗಿ ಭಾವನಾತ್ಮಕವಾಗಿ ವಾಗ್ವ್ಯವಹಾರ ರೂಪದಿಂದ ನಡ್ಕೊಳ್ಳುವಂಥದ್ದು, ಮತ್ತು ಇನ್ನು ಭೂತಯಜ್ಞ ಎಲ್ಲ ಜೀವಕೋಟಿಗೆ ಒಳಿತನ್ನು ಬಯಸುವಂತೆ ಅಷ್ಟೋ ಇಷ್ಟೋ ಕ್ರಿಯಾತ್ಮಕವಾಗಿ ನಡೆಯುವಂಥದ್ದು. ಅಂದರೆ ಒಂದು ಮಟ್ಟದ ಲೋಕೋಪಕಾರ ಮಾಡಿಕೊಂಡು ಬದುಕುವುದು, ಒಂದು ಅಷ್ಟರ ಮಟ್ಟಿಗೆ ಜ್ಞಾನಾನುಸಂಧಾನ ಮಾಡುವುದನ್ನೇ ತಾತ್ಪರ್ಯ ರೂಪವಾಗಿ ಪಂಚಮಹಾಯಜ್ಞಗಳು ಅಂತಂದರೆ ಆಯಿತು. ಜ್ಞಾನ, ಸೇವಾ, ಪ್ರೀತಿ ಈ ಮೂರು ರೂಪವಾದದ್ದೇ ಪಂಚಮಹಾಯಜ್ಞಗಳ ಸಾರಾಂಶ ಅಂತ ಗೊತ್ತಾಗುತ್ತದೆ. ಅಷ್ಟು ಮಾಡಿಕೊಂಡು ಒಂದಷ್ಟು ಸುಖ ಪಡಿ, ಯಾರು ಬೇಡ ಅಂತಾರೆ? ನಾನು ನಿಸ್ಸುಖ ಸ್ಯಾತ್ ಅಂತಲೇ ಕೌಟಿಲ್ಯರು ಹೇಳುವಂಥದ್ದಲ್ವೇ? ಇದಕ್ಕೇನೋ ಗಿಲ್ಟ್ ಬೆಳೆಸಿಕೊಂಡು, ಇದಕ್ಕೇನೋ ತನ್ನಲ್ಲಿ ತಾನು ಅಪರಾಧಿ ಪ್ರಜ್ಞೆಯನ್ನು ಬಳಸಿಕೊಂಡು ಅದರ ಪರಿಹಾರಕ್ಕೆ ಯಾವುದೋ ಡೋಂಗಿ ಬಾಬಾಗಳು ಸ್ವಾಮಿಗಳ ಕಾಲುಗಳನ್ನು ಬಿದ್ದು ಇದು ಎಲ್ಲಿಗೆ ಬಂತು ಅನರ್ಥ, ಅದು ಬೇಕಿಲ್ಲ. ಈ ಕಾರಣದಿಂದ ಸತ್ಸಂಗ ಅಂದರೆ ಭಜನೆ ಮಾಡೋದು ಅಂತಲ್ಲ. ಸಜ್ಜನರ ಜೊತೆಯಲ್ಲಿ ಸಿನಿಮಾಗೆ ಹೋದರೂ ಸತ್ಸಂಗವೇ, ಹರಟೆ ಹೊಡೆದ್ರೂ ಸತ್ಸಂಗವೇ, ಹೋಟ್ಲಲ್ಲಿ ಕಾಫಿ ಕುಡಿದು ಬಂದರೂ ಸತ್ಸಂಗವೇ, ಟ್ರಿಪ್ ಹೋಗಿ ಬಂದರೂ ಸತ್ಸಂಗವೇ. ದುಷ್ಟರ ಜೊತೆಯಲ್ಲಿ ನೀವು ದೇವರ ನಾಮ ಹಾಡಿಕೊಂಡ್ರೂ ಅದು ದುಸ್ಸಂಗವೇ ಆಗುತ್ತೆ. ತುಂಬ ದೊಡ್ಡ ಶಬ್ದಗಳಿಗೆ ಬಹಳ ಸೀಮಿತವಾದ ಅರ್ಥ ಮಾಡುವುದು ಅನರ್ಥಕಾರಿ. ತುಂಬ ಜನ ಸತ್ಸಂಗಕ್ಕೆ ಹೋಗಿದ್ವಿ ಅಂತಾರೆ, ಅಪಶ್ರುತಿಯ ಭಜನೆಯಿಂದ ಕೇಳನೋ ಹರಿತಾಳನೋ ಅಷ್ಟೆ. ಹಾಗಾಗಿ ಸತ್ಸಂಗ ಅನ್ನುವಲ್ಲಿ ಲೋಕ ಸಂಗ್ರಹ ರೂಪವಾಗಿ ನಡೆಯುವುದು. ಲೋಕ ಸಂಗ್ರಹ ಅಂದರೆ ನಾನು ಮೊದಲೇ ತಿಳಿಸಿದಂತೆ ಜ್ಞಾನ, ಸೇವಾ, ಸ್ನೇಹ ಈ ರೂಪವಾಗಿರುವಂಥದ್ದು ಯಾವುದೇ ನಡೀತಾ ಇದ್ದರೆ ಅದು ಸತ್ಸಂಗ. ಸತ್ಸಂಗವನ್ನು ಮಾಡಿಕೊಂಡ್ರೆ ಸಕಲ ಪ್ರಯೋಜನವೂ ಸಿಗುತ್ತದೆ. ಹಾಗಾಗಿ ಅವುಗಳ ಮೂಲಕ ಹದವಾದಾಗ ಬರುವ ವೈರಾಗ್ಯ ದೃಢವಾಗುತ್ತದೆ. ದೃಢವಾದ ವೈರಾಗ್ಯದಿಂದ ನೆಮ್ಮದಿ, ಮಿಕ್ಕವರಿಗೂ ಶಾಂತಿ. ಆಮೇಲೆ ವೈರಾಗ್ಯವು ಪೂರ್ಣವಾದುದರ ಗುರುತಾಗಿ ಪೂರ್ಣದ ಕಡೆಗೆ ನಡೆಸುವ ಸಾಧನ ಆಗಬೇಕು. ಸರಿ, ಆಮೇಲೆ ಏನಾಗಬೇಕು ಅಂದರೆ ನಾನಾ ಹೇಳೋದನ್ನು ಜಗತ್ಪ್ರಾಣನಾದಂಥ ಮಾತರಿಶ್ವರನನ್ನು ಕೇಳು ಅಂತ ಹೇಳ್ತಾರೆ. ಆಗ ಆತ ಜಗತ್ಪ್ರಾಣನಾದ ಮಾತರಿಶ್ವರನ್ನ ಕೇಳ್ತಾನೆ. ಅವನು ಹೇಳ್ತಾನೆ, ಹೌದು ದೇವಿಯವರು ಹೇಳಿದ್ದು ಸರಿ, ಪ್ರತಿಯೊಂದು ಉಪಾಂಗವೂ ನನ್ನಿಂದ ಹುಟ್ಟಿದ ದೇವತೆಗಳು ಇರುವ ಸ್ಥಾನ. ಹಾಗಾಗಿ ಅವುಗಳೆಲ್ಲ ತೃಪ್ತವಾಗುವವರೆಗೆ ಅವುಗಳ ಹಂಬಲವು ತೃಪ್ತವಾಗುವುದಿಲ್ಲ. ಹಠದಿಂದ ಆಯಾ ದೇವತೆಗಳನ್ನು ತುಳಿಯಬಹುದು, ಆಗ ಅವರ ಪ್ರಸಾದವು ಸಿಕ್ಕುವುದಿಲ್ಲ. ಕೊಂಬೆಯು ಸ್ವೇಚ್ಛೆಯಾಗಿ ಬೆಳೆದು ಬಿಡಬೇಕಾದ ಹಣ್ಣನ್ನು ಕೊಂಬೆಯನ್ನು ಕಡಿದು ಹಣ್ಣು ಬೇಕೆಂದವನಂತೆ ಹಠ ಮಾಡಿದವನು ವಿಫಲನಾಗುವನು. ಆದ್ದರಿಂದ ಅಂಗೋಪಾಂಗಗಳೆಲ್ಲವೂ ಪ್ರಸನ್ನವಾಗಬೇಕು. ಅವೆಲ್ಲರೂ ಪ್ರಸನ್ನವಾದಾಗ ನಾನು ಪ್ರಸನ್ನವಾಗುವನು. ಆಗ ಬಲಿತ ಬೀಜವು ಹಣ್ಣನ್ನು ಅಪೇಕ್ಷಿಸದೆ ಸ್ವತಂತ್ರವಾಗುವಂತೆ ಜೀವನು ತೃಪ್ತನಾಗಿ ತನ್ನ ಜೀವತ್ವವು ದೇವತ್ವವಾಗಿ, ದೇವತ್ವವು ಬ್ರಹ್ಮತ್ವವಾಗಲು ಹವಣಿಸುವನು. ಹೀಗೆ ವೈರಾಗ್ಯ ಪೂರ್ಣವಾದುದರ ಗುರುತು ಅಂತಂತಾರೆ. ಅದರಿಂದಲೇ ಎಷ್ಟೋ ಜನಕ್ಕೆ ರೆಕಾಗ್ನಿಷನ್ನಿನ ಆಸೆ ಇರುತ್ತೆ. ಗುರುತಿಸಲ್ಪಡಬೇಕು ಅಂತ ಯಾರಿಗಿರೋದಿಲ್ಲ? ಪ್ರತಿಯೊಬ್ಬರಿಗೂ ಇರುತ್ತದೆ. ಸಾಮಾನ್ಯ ನೋಡಿ, ಒಂದು ಅಲಂಕಾರ ಮಾಡಿಕೊಳ್ಬೇಕು ಅನ್ನೋರು, ಒಂದು ಆಕರ್ಷಕವಾದ ಬಟ್ಟೆ ಹಾಕ್ಕೊಳ್ಬೇಕು ಅನ್ನೋದ್ರಿಂದ ಮೊದಲುಗೊಂಡು ಯಾರೋ ಒಬ್ಬರು
ದೊಡ್ಡ ಮನುಷ್ಯರು ನನ್ನ ಸ್ನೇಹಿತರು ಅಂತ ಹೇಳ್ಕೊಳ್ಳೋವರೆಗೆ ಪ್ರತಿಯೊಂದರೊಳಗೂ ಇರುವಂಥದ್ದು ಅದೇನೆ. ನಾನು ಸ್ವಲ್ಪ ವಿಶೇಷ ಅಂತನ್ನೋದನ್ನು ನೋಡಿ, ಅವ್ರ ಜೊತೆಯಲ್ಲಿ ನಾನು ಮಾತಾಡಿದೆ ಅಂತಂದರೆ ನಾನು ಅವರ ಜೊತೆಯಲ್ಲಿ ವರ್ತಿಸ್ತೀನಿ, ನನ್ನ ಒಂದು ಸರ್ಕಲ್ ದೊಡ್ಡದು ಅಂತ ಅನ್ನೋದು ತೋರ್ಪಡಿಸ್ಕೊಂಡ್ರೆ ನಾನು ದೊಡ್ಡ ಮನುಷ್ಯ ಅಂತಾದಂತೆ. ಹಾಗೆ ಬಟ್ಟೆ ಬರೆಗಳಲ್ಲಿ ಕೂಡ ಅದು ಯಾರು ಫಳಫಳ ಅನ್ನೋ ಒಡವೆ ಹಾಕ್ಕೊಂಡು ಬಂದ್ರಲ್ಲ, ಅದೇನಪ್ಪ ಅವರು ಹಾಕ್ಕೊಂಡು ಇಸ್ತ್ರಿ ಮಾಡಿಸ್ಕೊಂಡ್ರು ಪ್ಯಾಂಟನ್ನು, ಪ್ಯಾಂಟ್ ಹಾಕ್ಕೊಂಡ್ಲಕ್ಕೆ ಮುಂಚೆ ಇಸ್ತ್ರಿ ಮಾಡಿಸಿದ್ದು ಗೊತ್ತಾಗದಷ್ಟು ಗರಿ ಮುರಿಯದೇ ಇರುವಂಥ ಪ್ಯಾಂಟು ಅಂತಂದರೆ ಏನು ಡಿಸಿಪ್ಲಿನ್, ಏನು ಶಿಸ್ತು, ಏನು ಸೊಗಸುಗಾರ ಅಂತೆಲ್ಲ ಬರುತ್ತದೆ. ಹೀಗೆ ಕಂಡಾಗ ನಮಗೆ ತಿಳಿಯುತ್ತದೆ ಪ್ರತಿಯೊಂದು ಜೀವಿಗೂ ಈ ಗುರುತಿಸಲ್ಪಡುವಿಕೆ ಪ್ರತ್ಯಭಿಜ್ಞಾತ್ರವಾಗಬೇಕು, ಪ್ರತ್ಯಭಿಜ್ಞೇಯವಾಗಬೇಕು ಅನ್ನುವ ಬಯಕೆ ಇದೆ ಅಂತ ಗೊತ್ತಾಗುತ್ತದೆ. ಅದನ್ನು ಒಂದಷ್ಟು ಮಟ್ಟಿಗೆ ತೀರಿಸಿಕೊಳ್ಳಲೇಬೇಕು. ತೀರಿಸಿಕೊಳ್ಳುವ ಮೂಲಕ ಲೋಕೋಪಕಾರವೂ ಸಾಧ್ಯ. ಅದು ಹೇಗೆ ಅಂದರೆ ಅದು ಯಜ್ಞ ರೂಪವಾಗಿ ಅಂತ. ಯಜ್ಞಗಳನ್ನು ನಾವು ಬಯಕೆಗಳನ್ನೆಲ್ಲ ತೀರಿಸಿಕೊಳ್ಳೋದಕ್ಕಿರುವ ದೊಡ್ಡ ಸಾಧನ ಅಂದ್ವಿ. ಯಜ್ಞ ಅಂದರೆ ಹಂಚಿಕೊಂಡು ತಿನ್ನುವಂಥದ್ದು ಅಂತ. ಸರಿ, ನೀವು 4 ಜನ ದೊಡ್ಡವರು ನನ್ನ ಸ್ನೇಹಿತರು ಅಂತ ಹೇಳ್ಕೊಂಡು ತಿರುಗಬೇಕಲ್ಲ, ಆ ದೊಡ್ಡವರನ್ನ ಸ್ನೇಹ ಮಾಡಿಕೊಳ್ಳೋದಕ್ಕೆ ನೀವು ದೊಡ್ಡವರ ಥರ ಬದುಕಿಬಿಡಿ. ಆಗ ನಿಮಗೂ ಒಳ್ಳೆಯದು, ಲೋಕಕ್ಕೂ ಒಳ್ಳೆಯದು, ನಿಮಗೂ ಅಹಂಕಾರ ತೃಪ್ತಿ ಆಗುತ್ತದೆ. ಅದೇ ತರಹ ಒಳ್ಳೆ ಬಟ್ಟೆ ಹಾಕ್ಕೊಂಡು ಮೆರೆಯಬೇಕು ಅಂತಂದರೆ ಚೆನ್ನಾಗಿ ಸಂಪಾದಿಸಿ ದುಡ್ಡು ಕೊಟ್ಟು ಕೊಂಡುಕೊಳ್ಳಿ. ಬಟ್ಟೆ ಇಂಡಸ್ಟ್ರಿಗೆ ಸಹಕಾರಿ ಆಯಿತು, ದರ್ಜಿಗೆ ಸಹಕಾರಿ ಆಯಿತು, ಇಸ್ತ್ರಿ ಮಾಡೋನಿಗೆ ಸಹಕಾರಿ ಆಯಿತು, ಲಾಂಡ್ರಿ ಅನ್ನೋನಿಗೆ ಸಹಕಾರಿ ಆಯಿತು. ಹೀಗಾಗಿ ಯಜ್ಞ ಅಂದರೆ ವಿತರಣಶೀಲತೆ, ಎಲ್ಲ ಎಕ್ಸ್ಪ್ಯಾನ್ಸಿವ್ ನೇಚರ್, ಅಂದರೆ ಗ್ಲೋಬಲ್ ಇಕಾನಮಿನ ಸಸ್ಟೈನ್ ಮಾಡುವಂಥದ್ದು ಅಂತ ಅರ್ಥ. ಇವತ್ತಿನ ಅರ್ಥಶಾಸ್ತ್ರೀಯ ಪರಿಭಾಷೆಯಲ್ಲಿ ಯಜ್ಞ ಅಂತಂದರೆ ಟು ಸಸ್ಟೈನ್ ದಿ ಗ್ಲೋಬಲ್ ಎಕಾನಮಿ ವಿತೌಟ್ ಮಚ್ ಆಫ್ ಪೊಲ್ಯೂಷನ್, ವಿತೌಟ್ ಮಚ್ ಆಫ್ ಎಕ್ಸ್ಪ್ಲಾಯ್ಟೇಷನ್, ಆ ಥರ ಹಾಗೆ ನೋಡುವಂಥದ್ದು ಅಂತ ತಿಳಿಯುತ್ತದೆ. ಆಮೇಲೆ ಅವನು ಹೇಳ್ತಾನೆ, ಆದರೆ ಮನಸ್ಸು ಆಗ ಅದು ಬೇಕು, ಈಗ ಇದು ಬೇಕು ಅಂತ ಬಯಸ್ತಾನೆ ಇರುತ್ತಲ್ಲ, ಏನು ಮಾಡುವುದು? ಮನಸ್ಸನ್ನು ಕೊಟ್ಟು ಬಿಟ್ಟು ಹದ ಮಾಡಿ ನೋಡಿಕೊಳ್ಳಬೇಕು. ದುರ್ಬಲವಾದ ಇಂದ್ರಿಯಗಳು ಸೋತು ಸಾರಥಿಯ ವಶವಾದ ಕುದುರೆ ಹೇಳಿದಂತೆ ಕೆಳುವುವು. ಆ ಕಾರಣದಿಂದ ಒಂದು ಸ್ವಲ್ಪ ಕೊಟ್ಟು ಒಂದು ಸ್ವಲ್ಪ ಬಿಟ್ಟು ಮಾಡಬೇಕಾಗುತ್ತದೆ, ಹದವನ್ನು ಇಟ್ಟುಕೊಳ್ಳಬೇಕು ಅನ್ನುವಂಥದ್ದನ್ನು ದೇವರು ತಿಳಿಸ್ತಾರೆ. ಆಮೇಲೆ ಕೇಳ್ತಾನೆ, ಮನುಷ್ಯನು ಭೋಗಗಳನ್ನು ಬಯಸುವುದು ತನಗಾಗಿ ಅಂತ ಅಂದುಕೊಂಡಿದ್ವಿ, ತನಗಾಗಿ ಅಲ್ಲ ಬೇರೆಯವರಿಗಾಗಿಯಾ ಅಂತ. ಅಲ್ಲ, ಖಂಡಿತವಾಗಿ ಅಲ್ಲ. ಮನಸ್ಸು ಅಪರಿತುಷ್ಟವಾಗಿರುವ ಗುರುತೇ ಭೋಗಾಸಕ್ತಿ. ಮೊದಲು ಮನಸ್ಸಿನಲ್ಲಿ ಆಸಕ್ತಿ ಹುಟ್ಟುವುದು. ಆ ಆಸಕ್ತಿಯನ್ನು ಗುರುತಿಸಲಾಗದವನು ಅದು ಬೆಳೆದು ಎದುರಿರುವ ವಸ್ತುವಿನ ಮೇಲೆ ಮೋಹವಾಗಿ ಪರಿಣಮಿಸಿ ಅದು ಹಂಬಲವಾದ ಮೇಲೆ ತನ್ನನ್ನು ಆ ಹಂಬಲದ ಕ್ಷೇತ್ರದೊಳಗೆ ಗುರುತಿಸಿಕೊಳ್ಳುವನು. ಆ ವೇಳೆಗೆ ರೋಗ ಬಲಿತು ಚಿಕಿತ್ಸೆ ಅಸಾಧ್ಯವಾಗಿರುವುದು. ಹಾಗಾಗಿ ಯಾಜ್ಞವಲ್ಕ್ಯ, ನಿನಗೆ ಉಪನಯನದಲ್ಲಿ ಹೇಳಿದ್ದೇನು, ಧಿಯೋ ಯೋ ನಃ ಪ್ರಚೋದಯಾತ್, ನಮ್ಮ ವೃತ್ತಿಗಳನ್ನು ಪ್ರೇರಿಸಬೇಕು. ಅವನು ಯಾರು ಅಂತ ನೋಡಬೇಕು. ಹೀಗಾಗಿ ವೃತ್ತಿ ಪ್ರೇರಕನಾದವನ ಕಡೆಗೆ ಹೋಗಬೇಕು. ಬಯಕೆಗಳೆಲ್ಲ ಬರುವುದು ಮನಸ್ಸಿನಿಂದ. ಮನಸ್ಸಾದರೂ ವೃತ್ತಿಗಳ ಆಲೋಚನೆಗಳ ಸಮಾಹಾರ. ಆಲೋಚನೆ ಎಲ್ಲಿಂದ ಬಂತು ಅನ್ನುವುದನ್ನು ಗಮನಿಸಬೇಕು. ಹೀಗಾಗಿ ಆಲೋಚನೆಯನ್ನು ಏನು ಅಂತ ನೋಡ್ತಾನೆ. ನೋಡಿದಾಗ ಅದು ಕರ್ಮ ಬೀಜ ಗ್ರಂಥಿ ಅಂತ ಗೊತ್ತಾಗುತ್ತದೆ. ಅದನ್ನೆಲ್ಲ ಅವರು ಪಿಕ್ಚರೈಸ್ ಮಾಡ್ತಾರೆ. ಯಾಜ್ಞವಲ್ಕ್ಯನು ಕಣ್ಣಿಟ್ಟು ನೋಡಿದನು. ಆಗ ಚೀಲದಂತಿದ್ದ, ಕಪ್ಪಗೆ ಚೀಲದಂತಿದ್ದ ಒಂದು ವಸ್ತು ಬಾಯಿ ತೆರೆಯಿತು. ಅಲ್ಲಿಂದ ಹೊರಟು ಮನಸ್ಸಿನಿಂದ ಇಂದ್ರಿಯಗಳ ಮೂಲಕ ಪ್ರಕಟವಾಯಿತು. ಪ್ರಾಣದೇವ ಹೇಳಿದನು, ಅದೇ ಕರ್ಮಬೀಜ ಗ್ರಂಥಿ. ಭೂಮಿ ಅಂದರೆ ಮಣ್ಣು, ನೀರು, ಬೆಳಕು ಎಲ್ಲ ಸೇರಿದರೆ, ಗಾಳಿ ಎಲ್ಲ ಸೇರಿದಾಗ ಒಟ್ಟು ಮೊಳಕೆ ಹೇಗೆ ಒಡೆಯುತ್ತದೋ ಹಾಗೆ ಕರ್ಮಬೀಜ ಗ್ರಂಥಿಯಿಂದ ಕರ್ಮವಾಸನೆಯು ಹೊರಟು ಇಂದ್ರಿಯಗಳ ಮೂಲಕ ಹರಿದು ಲೋಕದಲ್ಲಿ ಪ್ರಕಟವಾಗಿ ಫಲಾಫಲಗಳು ಉಂಟಾಗುತ್ತವೆ. ಫಲವು ಹೆಚ್ಚಾದರೆ ಜಯವೆನ್ನುವರು, ಅಫಲವು ಹೆಚ್ಚಾದರೆ ಅಪಜಯವೆನ್ನುವರು. ಏನೇ ಆಗಲಿ ಅದು ಸುಖ ದುಃಖ ರೂಪ. ಹೀಗಾಗಿ ಸುಖ ದುಃಖಗಳಿಗೆ ಅಸ್ತಿತ್ವವಿಲ್ಲ ಅಂದರೆ ಹೊರಗಿನ ಜಯಾಪಜಯಗಳಿಗೆ ಅಸ್ತಿತ್ವ ಉಂಟೆ. ಸುಖ ದುಃಖಗಳನ್ನು ಮೀರಿದ ಆನಂದದ ಕಡೆಗೆ ಹೋಗುವುದೇ ವಿವೇಕ ಅಂತ ಹೇಳ್ಬಿಟ್ಟಂತಾನೆ. ಈ ರೀತಿ ಮನಸ್ಸು, ಬುದ್ಧಿ, ವೃತ್ತಿ ಇವುಗಳ ಬಗೆಗೆಲ್ಲ ಹೇಳ್ತಾ ಬರ್ತಾರೆ. ಆಮೇಲೆ ಸರ್ವಜ್ಞತ್ವದ ಬಗೆಗೆ ಅವನ ಗಮನ ಹೋಗುತ್ತದೆ. ಆಲಾಪನಿಯವ್ರನ್ನ ಮತ್ತೆ ಹೋಗಿ ಅವನು ಕೇಳ್ತಾನೆ, ಸರ್ವಜ್ಞತ್ವ ಅನ್ನೋದು ಹೇಗೆ ಅಂತ ಅವನು ಕೇಳ್ತಾನೆ. ಸರ್ವಜ್ಞತ್ವದ ಬೀಜವನ್ನು ಹಿಡಿದು ಹೋಗಬೇಕು ಅಂತಿದ್ದೀನಿ, ಅದನ್ನು ಯಾವ ರೀತಿ ಅಂತ ಹೇಳಿ
ನಶ್ವರವಾದ ದೇಹವನ್ನು ಅಮರತ್ವ ಮಾಡುವುದಕ್ಕಿಂತ ಸರ್ವಜ್ಞತ್ವವನ್ನು ಸಾಧಿಸುವುದೇ ಸುಲಭವೇನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಯಾಕೆಂದರೆ ದೇಹ ಎಂದೂ ಹೊರಟೋಗುವಂಥದ್ದು, ಅದನ್ನು ಶಾಶ್ವತವಾಗಿ ಉಳಿಸ್ಕೊಳ್ತೀನಿ ಅನ್ನೋದಕ್ಕಿಂತ ಸರ್ವಜ್ಞನಾಗ್ತೀನಿ ಅಂತ ಅಂದುಕೊಳ್ಳೋದು ಸುಲಭ ಅಲ್ವಾ ಅಂತ. ಆಗ ಯಾಜ್ಞವಲ್ಕ್ಯ ಹೇಳ್ತಾನೆ, ನಾನು ಈ ಥರ ಯೋಚನೆ ಮಾಡ್ತಾ ಇದ್ದೀನಮ್ಮ, ಈ ಶಾಸ್ತ್ರ ಹಾಗೆ ಹೇಳುತ್ತೆ, ಈ ಶಾಸ್ತ್ರ ಈ ರೀತಿ ಹೇಳುತ್ತೆ ಅನ್ನೋದಕ್ಕಿಂತ ನೀವು ಹೇಳಿ ಅಂತ. ಆಗ ಅವರು ಹೇಳ್ತಾರೆ, ಆಲಾಪಿನಿ ದೇವಿಯವರು, ಮೊದಲು ಶಾಸ್ತ್ರಗಳನ್ನು ಕರ್ತಲಾಮಲಕ ಮಾಡಿಕೊಳ್ಳುವುದು ಹೇಗೆ ಎಂದು ಹೇಳಿ ಅನಂತರ ಸರ್ವಜ್ಞತ್ವವನ್ನು ಕುರಿತು ಹೇಳೋಣ. ಶಾಸ್ತ್ರ ಒಂದೊಂದಕ್ಕೂ ಸೂತ್ರ, ಅಭ್ಯಾಸ ಎಂಬ 2 ಕ್ರಮ ಇದೆ. ಸಂಗೀತವನ್ನೇ ತೆಗೆದುಕೋ, ನೀನದರಲ್ಲಿ ಪಂಡಿತ ಎಂದುಕೊಳ್ಳೋಣ. ಎಲ್ಲ ರಾಗಗಳು ಸಪ್ತಸ್ವರಗಳಲ್ಲಿ ಅಡಕ. ಹಾಗೆಂದು ಎಲ್ಲ ರಾಗಗಳಿಗೂ ಸಪ್ತಸ್ವರಗಳನ್ನೇ ಬಾರಿಸುವುದಾದೀತೆ. ಸ್ವರಗಳ ಮೃದು ತೀವ್ರತೆಯನ್ನು ಅರಿಯಬೇಕು. ಅಂಶ, ಗ್ರಹ, ನ್ಯಾಸ ತಿಳಿದಿರಬೇಕು. ರಾಗ ಪ್ರಸ್ತಾರದಲ್ಲಿ ವಾದಿ ವಿವಾದಿ ಮೊದಲಾದವನ್ನು ಅರಿತಿರಬೇಕು. ಆಯಾ ರಾಗದಲ್ಲಿ ಅವರೋಹಣ ತಾನ ಮುಖ್ಯವೇ, ಆರೋಹಣ ತಾನ ಮುಖ್ಯವೇ ಎಂಬುದನ್ನು ಅನುಸರಿಸಿರಬೇಕು. ಎಂದರೇನು? ಸಂಗೀತವು ಬರಿಯ ಶಾಸ್ತ್ರದ ಬದನೆಕಾಯಿಯಲ್ಲ. ಅಭ್ಯಾಸ ಬಲದಿಂದ ಜೀವಕಳೆಯನ್ನು ತುಂಬಬೇಕು, ಆಗ ಅದರ ಆನಂದ. ಹಾಗೆಯೇ ಪ್ರತಿಶಾಸ್ತ್ರದಲ್ಲಿ ಒಂದು ನಿಷ್ಠೆ ಇದೆ, ಅದನ್ನು ಅವಲಂಬಿಸಿ ಮುಂದುವರಿಯಬೇಕು. ಶಾಸ್ತ್ರದ ಅಟ್ಟದ ಮೇಲಿರುವ ವಿಷಯವು ಕರಗತವಾಗಿ ಆಗಲೇ ಆನಂದವಾಗುವುದು. ಅದಕ್ಕೇನು ಮಾಡಬೇಕೋ ಅದನ್ನು ನಾವು ಮೊದಲು ಹೇಳೋಣ. ಅನುಷ್ಠಾನದಿಂದ ಅನುಭವವು ಬರುವುದು. ಆ ಅನುಭವವು ಆಚಾರ್ಯನು ಪಡೆದದ್ದೇ ಆಗಿರಬೇಕು. ಶಿಷ್ಯನು ಆಚಾರ್ಯನು ಪಡೆದ ಅನುಭವವನ್ನೇ ಪಡೆಯಬೇಕು. ಆಚಾರ್ಯನು ಸಾ ಎಂದರೆ ಶಿಷ್ಯನು ಸಾ ಎನ್ನಬೇಕೇ ಹೊರತು ರೀ ಎನ್ನಬಾರದು, ನೀ ಎನ್ನಬಾರದು. ಇದು ಅನುಭವ ತಾದಾತ್ಮ್ಯ ಅಂತ. ಅನುಷ್ಠಾನ ಅಂದರೆ ಮೂಗಿಡ್ಕೊಂಡು ಕೂತ್ಕೊಳ್ಳೋದು ಅಂತ ತುಂಬ ಜನ ಅಂದುಕೊಂಡು ಬಿಟ್ಟಿದ್ದಾರೆ. ಅನು ಅಂದರೆ ಮತ್ತೆ ಮತ್ತೆ, ಸ್ಥಾನ ಅಂದರೆ ನಿಲ್ಲುವುದು, ಮತ್ತೆ ಮತ್ತೆ ಅದರಲ್ಲಿ ನಿಲ್ಲುವುದು. ಯಾವೊಂದು ವಿಷಯ ಸ್ವೀಕರಿಸಿರ್ತೀವೋ ಅದರಲ್ಲಿ ನಿಲ್ಲುವಂಥದ್ದನ್ನು ಅನುಷ್ಠಾನ. ಅನು ಪ್ಲಸ್ ಸ್ಥಾನ, ಅನುಷ್ಠಾನ ಅಂತ. ಅನು ಉಪಸರ್ಗ ಉಕಾರಾಂತವಾಗಿರೋದ್ರಿಂದ ಅಲ್ಲಿ ಸತ್ವ ಹೋಗಿ ಶತ್ವ ಬಂದಿದೆ ಅಂತ ಗೊತ್ತಾಗುತ್ತದೆ. ಆ ಕಾರಣದಿಂದಲೇ ಅದು ಮೂರ್ಧನ್ಯ ಬಂದಿರುವಂಥದ್ದು. ವ್ಯಾಕರಣದ ಸಂಗತಿ ಬಿಡಿ. ಈಗ ಮತ್ತೆ ಮಹಾದರ್ಶನಕ್ಕೆ ಬಂದರೆ, ಈ ಅನುಭವ ತಾದಾತ್ಮ್ಯ ಸುಖವಾಗಿದೆಯೇ ಕಷ್ಟವಾಗಿದೆಯೇ ಎಂಬುದು 3ನೇ ಘಟ್ಟ. ಆ ಅನುಭವವು ಮೊದಮೊದಲು ಸಂಗೀತ ಕಲಿಯುವವರ ಹಾಡಿನಂತೆ ಶ್ರುತಿ ಕಠಿಣವೂ ಆಗಬಹುದು. ಅದನ್ನು ಕ್ರಮೇಣ ಒಗ್ಗಿಸಿ ಕಂಠವನ್ನು ಇಂಪು ಮಾಡಿಕೊಂಡು ಶ್ರುತಿಪ್ರಿಯವೂ ಆನಂದಕರವೂ ಆಗುವಂತೆ ಮಾಡಿಕೊಂಡರೆ ಅನುಷ್ಠಾನದಲ್ಲಿ ಪಡೆದ ಅನುಭವವು ಆನಂದವೇ ಆಗಿರುವಂತೆ ನೋಡಿಕೊಳ್ಳುವುದಾಗುತ್ತದೆ. ಒಟ್ಟಿನಲ್ಲಿ ಆಚಾರ್ಯನು ಅನುಭವಿಸಿದ ಆನಂದವು ಶಿಷ್ಯನಿಗೂ ಲಭಿಸುವುದಾಗಬೇಕು. ಅದು ಆನಂದ ತಾದಾತ್ಮ್ಯ. ಮೊದಲು ನೋಡಿ, ಅನುಷ್ಠಾನ ತಾದಾತ್ಮ್ಯ, ಆಮೇಲೆ ಅನುಭವ ತಾದಾತ್ಮ್ಯ, ಕಡೆಗೆ ಆನಂದ ತಾದಾತ್ಮ್ಯ ಅಂತ 3 ಬಗೆಯ ತಾದಾತ್ಮ್ಯಗಳನ್ನು ಹೇಳ್ತಾ ಇದ್ದಾರೆ. ಅನುಷ್ಠಾನ ತಾದಾತ್ಮ್ಯ ಅಂದರೆ ಆ ಗುರು ಹೇಗೆ ಪಾಠ ಕಲಿತನೋ ಅದೇ ರೀತಿಯಲ್ಲೇ ಕಲಿಯೋದಕ್ಕೆ ಆರಂಭ ಮಾಡುವುದು. ಆ ಅಕ್ಷರವನ್ನು ಬರೆಯುವಾಗ ಅ ಅಂತ ಹೀಗೆ ಬರೆದ್ರೆ ನಾವು ಅದನ್ನು ನೋಡಿ ಹೀಗೆ ಬರೀತಕ್ಕಂಥದ್ದು ಅನುಷ್ಠಾನ ತಾದಾತ್ಮ್ಯ. ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪಾಠ ಮಾಡುವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ತುಂಬ ಚಿತ್ರಗಳನ್ನು ಬರೀಬೇಕಾಗ್ತಿತ್ತು. ಮತ್ತು ವಿದ್ಯಾರ್ಥಿಗಳು ಅದನ್ನು ಬರೆದು ಪರೀಕ್ಷೆಯಲ್ಲಿ ತೋರ್ಪಡಿಸಬೇಕಿತ್ತು. ಹಾಗಾಗಿ ಬೋರ್ಡ್ ಮೇಲೆ ಬರೆಯುವಾಗ ನಾನು ಹೇಳ್ತಾ ಇದ್ದೆ, ನೋಡಿ ನನ್ನ ಕೈ ಯಾವ ರೀತಿ ಚಲಿಸುತ್ತೆ ಅನ್ನೋದನ್ನು ಗಮನಿಸಿಕೊಳ್ಳಿ. ಈಗೆಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಬಂದಿದೆ, ಆಗಲೇ ಅದರ ವ್ಯಾಧಿ ಇತ್ತು. ಪೂರ್ಣವಾದದ್ದನ್ನು ತೋರಿಸೋದು, ಪೂರ್ಣವಾದದ್ದನ್ನು ತೋರಿಸಿದರೆ ನೋಡಿ ಚಪ್ಪಾಳೆ ತಟ್ಟುವಂಥ ಪ್ರೇಕ್ಷಕರಾದೀತು. ತಮ್ಮನ್ನು ನಾನು ಅಂಡರ್ಎಸ್ಟಿಮೇಟ್ ಮಾಡ್ತಾ ಇಲ್ಲ. ನಿಮಗೆ ಯಾವ ಪರೀಕ್ಷೆನೂ ಇಲ್ಲ, ಯಾವ ಟೆಸ್ಟು ಅಸೈನ್ಮೆಂಟು ಇಲ್ಲ. ಹಾಗಾಗಿ ಈ ಕಿವಿಯಿಂದ ಆ ಕಿವಿಗೆ ಹೈವೇ ಮಾಡ್ಕೊಂಡು ಬಿಟ್ಟರು ಏನೂ ತೊಂದರೆ ಇಲ್ಲ ನನ್ನ ಭಾಷಣ. ಆದರೆ ಇದಕ್ಕೊಂದು ಪರೀಕ್ಷೆ ಮಾಡ್ತೀವಿ, ಒಂದು ಕ್ವಶ್ಚನೇರ್ ಇಡ್ತೀವಿ ಅಂದರೆ ಗತಿ ಏನಾಗಬೇಕು ಹೇಳಿ? ನಿಮ್ಮ ಗತಿ ಇರಲಿ, ನನ್ನ ಗತಿ ಏನಾಗಬೇಕು? ಅಂದರೆ ಅಕೌಂಟಬಿಲಿಟಿ ಅನ್ನೋದು ಇದೆ ಅಂತಾದಾಗ ಸುಮ್ಮನೆ ನೋಡಿ ಮೈಮರೆಯೋದು ಅಲ್ಲ, ಪ್ರತಿ ಹಂತದ ಬೆಳವಣಿಗೆ ಏನಿದೆ ಅಂತ ಅನ್ನೋದನ್ನು ತಿಳಿಯಬೇಕಾಗುತ್ತದೆ. ಸ್ವಚ್ಛಂದೊಚ್ಚಲದಚ್ಚ ಕಚ್ಚ ಕೋರಚ್ಛಾತೇತರ ಅಂಬುಚ್ಛಟ ಅಂತ ಮೊಮ್ಮಟ್ಟನ ಒಂದು ಪದ್ಯವನ್ನು ಹೇಳಿಬಿಟ್ರೆ ಆಹಾ ಚಾ 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 ಅಂತ ಎಷ್ಟು ಚೆನ್ನಾಗಿದೆ, ಛೇ 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 ಅಂತ ಅನ್ನಬಹುದು. ಆದರೆ ಸ್ವಚ್ಛಂದೋಚ್ಛಲದಚ್ಚ ಕಚ್ಚ ಕುಹರ ಅನ್ನುವಲ್ಲಿ ಸು ಪ್ಲಸ್ ಅಚ್ಚ ಸ್ವಚ್ಛ, ಸು ಪ್ಲಸ್ ಅಚ್ಚ ಸ್ವಚ್ಛ, ಸ್ವಚ್ಛಂದ ಛಂದಸ್ ಅಂತಂದರೆ ತನ್ನಿಚ್ಛೆ, ಸ್ವಚ್ಛಂದ ಅಂತ. ಉಚ್ಚಲ ಮೇಲೆ ಚಲಿಸ್ತಾ ಇರ್ತಕ್ಕಂಥ ಅಂತ ಪದಚ್ಛೇದ ಎಲ್ಲ ಮಾಡಿಕೊಂಡು ನೋಡಬೇಕು ಅನ್ನೋದು ಅಭ್ಯಾಸಿಯ ಕ್ರಮ. ಅದು ಅನುಷ್ಠಾನ ತಾದಾತ್ಮ್ಯ. ಹಾಗಲ್ಲದೆ ಸುಮ್ಮನೆ ಅಬ್ಸರ್ವೇಷನ್ ಅಂತ. ನೋಡಿದ್ಯಾ ಮರ ಅಂದರೆ ಮರ ನೋಡಿದ್ವಿ, ಕೊಂಬೆ ಹೇಗಿದೆ, ರೆಂಬೆ ಹೇಗಿದೆ, ಹೂ ಹೇಗಿದೆ, ಹೂವಲ್ಲಿ ದುಂಬಿ ಹೋಗಿ ಬರ್ತಾ ಇತ್ತಾ, ಬಂದು ಹೋಗ್ತಾ ಇತ್ತಾ, ಅಥವಾ ದುಂಬಿಗಳು ಮೂಸದಂಥ ಹೂವೇ, ಪರಿಶೀಲನೆ ಬೇಕು. ಆ ಒಂದು ಅವಕಾಶವನ್ನು ನಾವು ಅನುಷ್ಠಾನ ಅಂತೀವಿ. ಒಂದು ವಿದ್ಯೆಯನ್ನು ಕಲಿಯಬೇಕು ಅಂದರೆ
ನನಗೆ ಕಲಿಸುವವನು ಯಾವ ರೀತಿ ತಾದಾತ್ಮ್ಯವನ್ನು ಪಡೆದನೋ ಅಭ್ಯಾಸದಲ್ಲಿ ಅದೇ ತಾದಾತ್ಮ್ಯವನ್ನು ನಾನು ಪಡೆಯಬೇಕು, ಅವನಂತೆಯೇ ನಾನು ಹೋಗಬೇಕಾಗುತ್ತದೆ. ಆಮೇಲೆ ಅನುಭವ ತಾದಾತ್ಮ್ಯ, ಅವನಿಗೆ ಸಾಗಿ ಕೆಳಿಸಬೇಕು ಅಂತ ಹೇಳಿದ್ರಲ್ಲ, ಅದೇ ರೀತಿ ಆ ಕೈ ಗೆರೆ ಉದ್ದಕ್ಕೆ ಎಳೆದ್ರೆ ಉದ್ದಕ್ಕೆ ಎಳಿತಾ ಇದ್ದೀನಿ ಅಂತ ಗೊತ್ತಾಗಬೇಕು ಅವನಿಗೂ ಕೂಡ. ಇದು ಕಷ್ಟ ಇದೆ ಅಂತ ಅರಿವಾಗಬೇಕು. ನೋಡಿ, 0 ಸುತ್ತೋದೇನು ಮಹಾ ಅಂತೀವಿ, ಗೋಡೆ ಮೇಲೆ ಸರಿಯಾಗಿ ಒಂದು ವೃತ್ತವನ್ನು ಬರೆಯೋದು ಎಷ್ಟು ಕಷ್ಟ ಇದೆ ಗೊತ್ತೇ. ಒಮ್ಮೆ ಇಟಲಿಯಲ್ಲಿ ರೋಮ್ ನಗರದಲ್ಲಿ ಹುಡುಗರಿಗೆಲ್ಲ ಒಂದು ಸ್ಪರ್ಧೆ ಇಟ್ಟರಂತೆ, ಯಾರು ಅತಿ ಬೇಗನೆ ವೃತ್ತವನ್ನು ಹಾಕ್ತಾರೆ, ಪರ್ಫೆಕ್ಟ್ ಸರ್ಕಲ್ ಹಾಕ್ತಾರೆ ಅಂತ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಪರೀಕ್ಷೆ ಮಾಡಿದ್ದು. ಅದರೊಳಗೆ ಮೊದಲು ಬಂದವನು ಮೈಕೇಲ್ ಎಂಜಲೋ. ಅವನು ಮಹಾ ಚಿತ್ರಶಿಲ್ಪಿ ಆಗ್ತಾನೆ ಅನ್ನೋದು ಅಲ್ಲಿಯೇ ಗೊತ್ತಾಗುವಂತೆ. ಒಂದು ಸ್ಟ್ರೋಕಲ್ಲಿ ಹಾಕಬೇಕಾಗುತ್ತೆ, ನಿಧಾನಕ್ಕೆ ಬರೆದರೆ ಆಗುವಂಥದ್ದಲ್ಲ. ಸ್ವಲ್ಪ ನಿಧಾನಕ್ಕೆ ಬರೆದ್ರೆ ಸರಿ ಬಂದಿತ್ತು ಏನೋ, ಅರೆ ಕೈ ನಡುಗುತ್ತೆ. ಒಂದು ಸ್ಟ್ರೋಕಲ್ಲಿ ಬರೀಬೇಕು, ಬರೆದಾಗ ಅದು ಅಂಡಾಕಾರವಾಗುತ್ತೆ ಹೊರತು ಗೋಳಾಕಾರ ಆಗೋದಿಲ್ಲ. ಎಷ್ಟು ಪರ್ಫೆಕ್ಟಾಗಿ ಬರೆಯುವಂಥದ್ದೇನಿದೆ ಅದು ಸಾಕಷ್ಟು ಕಷ್ಟ ಇದೆ. ಅದನ್ನು ಮೊಣಕೈಯನ್ನು ಇಟ್ಟುಕೊಂಡು ಅದೊಂದು ರೇಡಿಯಸ್ ಅಂತ ನೋಡ್ಕೊಂಡು ಮಾಡಬೇಕಾಗುತ್ತೆ. ಆಗ ಮೇಲಕ್ಕೆ ಚಿಕ್ಕದಾಗಿ ಕೆಳಗೆ ದೊಡ್ಡದಾಗಿ ಏನೇನೋ ಸಮಸ್ಯೆಗಳಾಗುತ್ತೆ. ಕಿತ್ತಳೆ ಹಣ್ಣಿನ ಥರ ಬರುತ್ತೆ ಕಡೆಗೆ ಚಿತ್ರ. ಒಟ್ಟಿನಲ್ಲಿ ಆ ಪ್ರಯತ್ನ ಬೇಕು, ಆಗ ನಮಗೆ ಗೊತ್ತಾಗುತ್ತದೆ ಅದರ ತೊಂದರೆ ಎಷ್ಟು ಏನು ಅಂತ. ಅವಧಾನದಲ್ಲಿ ಪೃಚ್ಛಕರು ಪದ್ಯ ಬರ್ಕೊಂಡು ಬರಬೇಕು ಅನ್ನೋದು ಇದಕ್ಕೆ. ಅವಧಾನಿಯ ಕಷ್ಟ ಏನು ಅಂತ ಏಕದೇಶೀಯವಾಗಿ ಆದರೂ ಅನುಭವ ಆದರೆ ಬಾಯಿಗೆ ಬಂದದ್ದನ್ನು ಕೇಳೋದಿಲ್ಲ ಅಂತ. ಈ ದೃಷ್ಟಿಯಿಂದ ಅವರು ಇಷ್ಟು ಸೊಗಸಾಗಿ ಅನುಭವ ತಾದಾತ್ಮ್ಯ ಅಂದರು. ಮತ್ತು ಆ ಅನುಭವ ದುಃಖ ರೂಪವಾದರೆ ಗತಿ ಏನು? ಆನಂದ ರೂಪವಾದಾಗ ಶಾಸ್ತ್ರಕ್ಕೆ ಪೂರ್ಣತೆ, ಅದು ದುಃಖ ರೂಪವಾದಾಗ ನಾವುಗಳು ಗಣಿತ ಕಲಿತಂತೆ ವ್ಯಾಕರಣ ಕಲಿತಂತೆ ಆಗುತ್ತದೆ. ಕೇಳಿ, ಯಾವ ಮಕ್ಕಳಿಗೆ ಆಗಲಿ ಗಣಿತ ವ್ಯಾಕರಣಗಳು ಸಂತೋಷ ಕೊಡುವಂಥ ವಿದ್ಯೆಗಳೇ. ಒಳ್ಳೆ ಟೀಚರ್ ಇದ್ದರೆ ಖಂಡಿತ ಸಂತೋಷ ಇಲ್ಲ. ಯಾಕೆಂದರೆ ಆ ಒಳ್ಳೆ ಟೀಚರ್ ಸಿಗದೇ ಇದ್ದಾಗ ಕೆಟ್ಟವನೇ ತಾನೇ ಹೇಳೋದು. ಆ ಕೆಟ್ಟವನಿಗೆ ಇವುಗಳೆಲ್ಲ ಆನಂದ ಎಂದೂ ಕಂಡಿರೋಕ್ಕಾಗೋಲ್ಲ. ಆನಂದವನ್ನು ಕಾಣಬೇಕು ಅಂತಂದರೆ ಸಾಕ್ಷಾತ್ಕರಿಸಿಕೊಂಡಿರಬೇಕು. ನನ್ನದಲ್ಲದರ ವಿಷಯದಲ್ಲಿ ನಾನು ಆನಂದ ಇಟ್ಟುಕೊಳ್ಳೋಕ್ಕಾಗೋದೇ ಇಲ್ಲ. ಯಾವಾಗ ವಿಷಯವು ನನ್ನದಾಗುತ್ತದೆಯೋ ಆಗ ಆನಂದ ಆಗುತ್ತದೆ. ಅಂದರೆ ಜಗತ್ತಿನಿಂದ ನನಗೆ ಆನಂದ ಬೇಕು ಅಂದರೆ ಜಗತ್ತಿನ ನನ್ನ ಸಾಮಾನಾಧಿಕರಣ್ಯ ಸಾಧಾರಣ್ಯ ಎಲ್ಲ ಬರಬೇಕಾಗುತ್ತದೆ. ಹೀಗೆ 3 ತಾದಾತ್ಮ್ಯಗಳನ್ನು ಹೇಳ್ತಾರೆ. ಮತ್ತೆ ಅವರು ಹೇಳ್ತಾರೆ, ಕೊನೆಯ ಘಟ್ಟವು ವಿಚಿತ್ರವಾದುದು. ಒಬ್ಬನು ಸಂಗೀತವನ್ನು ಹಾಡಿ ಆನಂದ ಪಟ್ಟರೆ ಇನ್ನೊಬ್ಬನು ಕೇಳಿ ಅದೇ ಆನಂದವನ್ನು ಅನುಭವಿಸುವನು. ಈ ಇಬ್ಬರ ಆನಂದವು ಬೇರೆ ಬೇರೆಯೋ ಒಂದೋ ಆನಂದ ಸ್ವರೂಪವನ್ನು ಹುಡುಕಿ ನೋಡಬೇಕು. ಇದಕ್ಕೆ ಉತ್ತರವೇನು ಬಲ್ಲೆಯ? ಆನಂದದ ಪ್ರಮಾಣದಲ್ಲಿ ತಾರತಮ್ಯವಿರಬಹುದು, ಆದರೆ ಆನಂದದ ಸ್ವರೂಪದಲ್ಲಿ ಭೇದಗಳಿಲ್ಲ. ಹಾಗಿದ್ದರೆ ಆನಂದದಲ್ಲಿಯೂ ಜಾತಿ ಜಾತಿಗಳು ಏರ್ಪಡಬೇಕಿತ್ತು. ಹಾಗಲ್ಲದೆ ಆನಂದವು ಎಲ್ಲಿದ್ದರೂ ಒಂದೇ ಆದುದರಿಂದ ಬಲ್ಲವರು ಅದನ್ನು ಅಖಂಡ ಏಕರಸ ಎಂದರು. ಇದು ಶಾಸ್ತ್ರದ ಕೊನೆಯಾಗಬೇಕು. ಈ ಘಟ್ಟವನ್ನು ಸೇರುವುದಕ್ಕೆ ಅಖಂಡೈಕ ರಸತಾದಾತ್ಮ್ಯವೆಂದು ಹೆಸರು. ಹೀಗೆ 4 ಮೆಟ್ಟಲುಗಳಲ್ಲಿ ಶಾಸ್ತ್ರವನ್ನು ಸಾಧಿಸಬೇಕು. ಅಂದರೆ ನೋಡಿ, ಒಂದೇ ವಸ್ತುವಿನಿಂದ ಒಂದೇ ಹಾಡಿನಿಂದ ಆನಂದ ಆದರೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಪ್ರಮಾಣದಲ್ಲಿ ಆನಂದ ಆಗಿರುತ್ತದೆ. ಕೆಲವರಿಗೆ ಒಂದು ಸರ್ತಿ ಓದಿದ ಮೇಲೆ ಆ ಪುಸ್ತಕದಲ್ಲಿ ಸ್ವಾರಸ್ಯ ಇಲ್ಲ ಅಂತ ಅನಿಸುತ್ತೆ. ಅದೇ ಮತ್ತೆ ಕೆಲವರಿಗೆ ಎಷ್ಟು ಬಾರಿ ಓದಿದ್ರೂ ಸ್ವಾರಸ್ಯ ಕಾಣಿಸ್ತಾ ಇದೆ ಅಂದರೆ ಅವರ ಆನಂದ ಅನುಭವ ಶಕ್ತಿ ಮತ್ತು ಮಿಗಿಲಿದೆ ಅಂತ ಗೊತ್ತಾಗುತ್ತದಲ್ಲ, ಆ ತರಹ. ಆಮೇಲೆ ಸರ್ವಜ್ಞತ್ವದ ಬಗೆಗೆ ಎಲ್ಲರೂ ಯಾಕೆ ಸರ್ವಜ್ಞರಾಗುವುದಿಲ್ಲ ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಇಷ್ಟು ಸುಲಭವೇ ಸರ್ವಜ್ಞತ್ವ? ಇಷ್ಟು ಸಲೀಸಾಗಿರೋದ? ಹಾಗಿದ್ರೆ ಯಾಕೆ ಯಾರೂ ಆಗಬೇಕಾಗಿದ್ದವರು ಆಗ್ತಾ ಇಲ್ಲ ಅಂತಂದರೆ ಆಗ ಒಂದು ಮಾತು ಬರುತ್ತೆ. ಆಯುಧ ಇದೆಯೆಂದು ಯುದ್ಧಕ್ಕೆ ಹೋಗುವುದಕ್ಕೆ ಆದೀತೆ ಇಲ್ಲ. ಆಯುಧವನ್ನು ಪ್ರಯೋಗಿಸುವುದನ್ನು, ಎದುರುಗಡೆಯನ್ನು ಪ್ರಯೋಗಿಸಿದ ಆಯುಧದಿಂದ ತಪ್ಪಿಸಿಕೊಳ್ಳುವುದನ್ನು ಕಲಿತಿದ್ದರೆ ಆಯುಧವು ಪ್ರಯೋಜನಕ್ಕೆ ಬರುವುದಲ್ಲದೆ ಬರಿದೇ ಆಯುಧವಿದೆಯೆಂದು ಯುದ್ಧಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ. ಅದು ಹೇಗಿದೆ ಅಂತಂದರೆ ಅಂಕುಶ ಇದೆ ಅಂತ ಆನೆ ಕೊಂಡುಕೊಳ್ಳಕ್ಕೆ ಹೋದಂತೆ ಆಗುತ್ತದೆ, ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಮತ್ತು ಅವರು ಇನ್ನೂ ಒಂದು ಮಾತು ಹೇಳ್ತಾರೆ, ಮನುಸ್ಮೃತಿಯ ಮಾತೆ. ಅದು ತಿಳುವಳಿಕೆ ಗುರುವಿನಿಂದ ಕಾಲು ಭಾಗ, ಸ್ವಬುದ್ಧಿಯಿಂದ ಕಾಲು ಭಾಗ, ಸಹಾಧ್ಯಾಯಿಗಳಿಂದ ಕಾಲು ಭಾಗ, ಕಾಲಕ್ರಮೇಣದ ಅನುಭವದಿಂದ ಕಾಲು ಭಾಗ ಅಂತ. ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸ ಬ್ರಹ್ಮಚಾರಿಭ್ಯೋ ಪಾದಂ ಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಅಂತ ಆ ಒಂದು ಅಂಶವನ್ನು ಅವರು ಹೇಳಿ
ಪ್ರಯತ್ನ, ಅಭ್ಯಾಸ, ಚಿಂತನ, ತಪಸ್ಸುಗಳು ಇವೆಲ್ಲವೂ ಬೇಕು. ಹೀಗೆ ಎಲ್ಲ ವಿದ್ಯೆಗಳಲ್ಲಿ ಇವಿಷ್ಟು ಇದ್ದೇ ಇರಬೇಕು, ಇದ್ದರೆ ಸರ್ವಜ್ಞತ್ವ ಬರುತ್ತದೆ ಅಂತ. ಮತ್ತೆ ಹೇಳ್ತಾರೆ, ಶಾಸ್ತ್ರವಿದೆ ಎಂಬ ಮಾತ್ರಕ್ಕೆ ನಂಬಿಕೆ ಇಲ್ಲದವರಿಗೆ ನಂಬಿಕೆ ಹುಟ್ಟಿಸಲು ಸಾಧ್ಯವಾಗುವುದಿಲ್ಲ. ಶಾಸ್ತ್ರವನ್ನು ಸರ್ವಾಂಗೀಣವಾಗಿ ಬಲ್ಲವನು ಮಾತ್ರ ಇತರರಿಗೆ ನಂಬಿಕೆಯನ್ನು ಹುಟ್ಟಿಸಬಲ್ಲನು. ಅಂದರೆ ನೋಡಯ್ಯ, ನನಗಾದ ಅನುಭವವೇ ನಿನಗೆ ಆಗುತ್ತೆ, ಬಾ ನನ್ನ ಹಿಂದೆ ನೋಡು ನಾನು ಹೇಗಿದ್ದೀನಿ ಅನ್ನೋದನ್ನು ಕಾಣು ಅಂತ ತೋರ್ಪಡಿಸಬೇಕಾಗುತ್ತದಲ್ವ. ಒಂದು ಸ್ಯಾಂಪಲ್ ಆದರೂ ಕೊಡಬೇಕಲ್ವ, ಕೊಡದೇ ಇದ್ದರೆ ಕಷ್ಟ. ಇದು ಬಹಳ ಮುಖ್ಯ. ಶಾಸ್ತ್ರದ ಕುರುಡುತನವು ತನ್ನ ತಪಸ್ಸಿನಿಂದ ಮಾತ್ರ ಕಳೆಯುವುದು ಎಂಬುದನ್ನು ಮರೆಯಬಾರದು. ಶಾಸ್ತ್ರವೂ ವಿಷ್ಣು ಪದಕ್ಕೆ ಕರೆದೊಯ್ಯುವುದು ಎಂಬ ಆಸ್ತಿಕತೆಯಿಂದ ಹೊರಟು ವಿಷ್ಣು ಪದವನ್ನು ಸೇರಿ ಹಿಂದಿರುಗಿ ಬಂದವನು ಹೇಳುವ ಶಾಸ್ತ್ರ ಬೇರೆ, ಹಾಗಲ್ಲದೆ ಶಾಸ್ತ್ರ ಪಂಕ್ತಿಯನ್ನು ಉರುಹಾಕಿ ಹೇಳುವ ಶಾಸ್ತ್ರ ಬೇರೆ. ಹೌದೋ ಅಲ್ಲವೋ? ಯಾಕೆ? ಒಂದು ಅಂತರ್ಮುಖ, ಇನ್ನೊಂದು ಬಹಿರ್ಮುಖ ಅಂತ. ಶಾಸ್ತ್ರ ಹೃದಯವನ್ನು ಬಲ್ಲವನಿಗೆ ಅದು ಬಿಟ್ಟು ಇನ್ಯಾವುದು ದೊಡ್ಡದಾಗಿರೋದಿಲ್ಲ. ಶಾಸ್ತ್ರ ಹೃದಯವನ್ನು ಬಲ್ಲದವನಿಗೆ ಅದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ದೊಡ್ಡದಾಗಿರುತ್ತದೆ. ಆಮೇಲೆ ಅವನೊಂದು ಪ್ರಶ್ನೆಯನ್ನು ಕೇಳ್ತಾನೆ. ಆ ಪ್ರಶ್ನೆ ಬಹಳ ವಿಲಕ್ಷಣವಾದದ್ದಾಗ್ಬಿಡುತ್ತೆ. ಅದು ಎಂಥ ಪ್ರಶ್ನೆ ಅಂತಂದರೆ, ಈ ಜಗತ್ತಿನಲ್ಲಿ ಎಷ್ಟೆಲ್ಲ ವಿದ್ಯೆಗಳು, ಎಷ್ಟೆಲ್ಲ ವಿವರಗಳು ಎಲ್ಲವೂ ಕೂಡ ತುಂಬಿದೆಯಲ್ಲ, ಈ ಪ್ರಪಂಚದಲ್ಲಿರುವ ತಾನು ಈ ಪ್ರಪಂಚಕ್ಕೆ ಕಾರಣನಾಗಿರುವವನು ಒಬ್ಬನೇ ಆಗಿರಬೇಕು ಎಂದರೆ ತಪ್ಪಿಲ್ಲವಲ್ಲ? ಆಗ ಯಾಜ್ಞವಲ್ಕ್ಯ, ಇಲ್ಲಿ ನನಗೆ ಅರ್ಥವಾಗಲಿಲ್ಲ. ಪ್ರಪಂಚದಲ್ಲಿರುವ ನಾನು ಚಿಕ್ಕವನು, ನನಗಿಂತ ಪ್ರಪಂಚ ಎಷ್ಟೋ ದೊಡ್ಡದು, ಅದನ್ನು ಹುಟ್ಟಿಸಿದವನು ಅದಕ್ಕಿಂತ ದೊಡ್ಡವನು. ಹೀಗಿರುವಾಗ ಇದೆಲ್ಲವೂ ನಾನು ಅಂತ ಹೇಳುವುದು ಹೇಗೆ? ನಾನು ಅಂತ ಎಲ್ಲವೂ ಒಪ್ಪಿಕೊಂಡ್ಬಿಟ್ರೆ ಸರ್ವಜ್ಞತ್ವ ಬಂತು. ಆದರೆ ಒಪ್ಪಿಕೊಳ್ಳೋದು ಹೇಗೆ? ನಮ್ಮ ಅನುಭವಕ್ಕೆ ವಿರುದ್ಧವಲ್ಲ. ಆಗ ಆಲಾಪನಿ ಹೇಳ್ತಾರೆ, ಇದು ಎಂಥ ಪ್ರಶ್ನೆಯನ್ನು ನೀನು ಹಾಕಿಬಿಟ್ಟೆ, ನೀನು ಇಷ್ಟು ದುರ್ಬಲವಾದ ಪ್ರಶ್ನೆಗಳನ್ನು ಹಾಕಬಾರ್ದು. ಈಗ ನೋಡು, ಒಂದು ನಿನಗೆ ಉದಾಹರಣೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಒಂದು ಹಣ್ಣನ್ನು ಕೊಟ್ಟು ಆ ಹಣ್ಣು ಇಡೀ ಮರವನ್ನು ತನ್ನೊಳಗೆ ಒಳಗೊಂಡಿದೆಯೋ ಇಲ್ಲವೋ? ತತ್ವತಃ ಒಳಗೊಂಡಿದೆ. ವಾಸ್ತವವಾಗಿ ಅಲ್ಲ, ಆದರೆ ತತ್ವತಃ ಹೌದು. ನಮಗೆ ಮಾವಿನ ಮರದ ಪ್ರಯೋಜನ ಇರುವುದು ಮಾವಿನ ಹಣ್ಣಿನಲ್ಲಿ ಅಂತಾದರೆ ಮರ ಪೂರ್ತಿಯಲ್ಲಿ ಬಂತೋ ಇಲ್ಲವೋ? ಮತ್ತು ಅದರ ಓಟೆಯಲ್ಲಿ ಇನ್ನೊಂದು ಮಾವಿನ ಮರವೇ ಬೆಳೆಯೋದಕ್ಕೆ ಅವಕಾಶ ಇದೆ ಅನ್ನೋದು ಹೌದಲ್ವ? ಹೀಗಾಗಿ ಸೂಕ್ಷ್ಮ ರೂಪದಲ್ಲಿ, ಬೀಜ ರೂಪದಲ್ಲಿ, ಪಿಂಡಾಂಡದಲ್ಲಿ ಬ್ರಹ್ಮಾಂಡ ಇದ್ದೇ ಇದೆ ಅನ್ನುವಂಥದ್ದು ಗೊತ್ತಾಗುತ್ತದೆ. ಹೀಗೆ ಮಾತಿಗೆ ಮಾತು ಬೆಳೆದು ಪಂಚಭೂತಗಳ ಬಗೆಗೆ ಬರುತ್ತದೆ. ಈ ಜಗತ್ತನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ದೇಹವನ್ನು ಅರ್ಥ ಮಾಡಿಕೊ. ಈ ದೇಹವು ಜಗತ್ತು ಪಂಚಭೌತಿಕ. ಈ ದೇಹವನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಜಗತ್ತೂ ಅರ್ಥ ಆಗಿರುತ್ತದೆ ಅಂತ. ಸರಿ, ಪಂಚಭೂತಗಳನ್ನು ಯೋಚನೆ ಮಾಡೋಣ ಅಂತ ಆಕಾಶಾದಿ ಭೂತಗಳನ್ನೆಲ್ಲವನ್ನು ಅವನು ಆಲೋಚನೆ ಮಾಡ್ತಾನೆ. ಇದನ್ನು ತುಂಬ ತುಂಬ ಚೆನ್ನಾಗಿ ಅವರು ಪಂಚಭೂತಗಳ ವಿಸ್ತರಣವನ್ನು ಹೇಳ್ತಾರೆ. ಅದು ಓದಿಯೇ ಅನುಭವಿಸಬೇಕು, ಹಲವು ಪುಟಗಳಷ್ಟು ವಿಸ್ತಾರವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ದೇವರವರು ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ. ದ್ವಾಸುಪರ್ಣ ಸೈಜಾಸಖಾಯೋ ಅನ್ನುವ ಮಂತ್ರದ ವಿವರಣೆಯನ್ನು ಕೂಡ ಅವರಲ್ಲಿ ಮಾಡ್ತಾರೆ. ಪಂಚಭೂತಗಳಿಗೆ ಭೇದ ಉಂಟು ನಿಜ, ಜೊತೆಗೆ ಒಂದಕ್ಕೊಂದಕ್ಕೆ ಒಂದು ಪ್ರತ್ಯೇಕತೆಯೂ ಉಂಟು. ಒಂದರಿಂದ ಮತ್ತೊಂದನ್ನು ದಾಟಿಕೊಂಡು ಹೋಗಬೇಕು. ಯಾಕೆಂದರೆ ಒಂದರೊಳಗೆ ಮತ್ತೊಂದು ಪಂಚೀಕೃತವಾದ ರೂಪದಲ್ಲಿದೆ. ಎಲ್ಲ ಭೂತಗಳು ಪೃಥ್ವಿಯಲ್ಲಿ ಅಡಗಿವೆ. ಅದಕ್ಕಿಂತ ಮೇಲೆ ಹೋದರೆ ನಮಗೆ ಗೊತ್ತಾಗುತ್ತದೆ, ಜಲಭೂತದಲ್ಲಿ ಪೃಥ್ವಿ ಇಲ್ಲದೇ ಇರುವ ಸ್ಥಿತಿಯೂ ಉಂಟು, ಅಗ್ನಿಭೂತದಲ್ಲಿ ಜಲವಿಲ್ಲದ ಸ್ಥಿತಿ ಉಂಟು, ವಾಯುಭೂತದಲ್ಲಿ ಅಗ್ನಿ ಇಲ್ಲದ ಸ್ಥಿತಿ ಉಂಟು, ಆಕಾಶಭೂತದಲ್ಲಿ ವಾಯುವು ಇಲ್ಲದ ಸ್ಥಿತಿ ಉಂಟು. ಹೀಗೆ ವಿಲೋಮ ಕ್ರಮದಿಂದ ಹೋಗಬೇಕು ಅಂತನ್ನೋದನ್ನು ಹೇಳಿ ಅವರು ಒಂದು ರಸವಾದ ಅಂದರೆ ಆಲ್ಕೆಮಿ, ಅದಕ್ಕೆ ಸಂಬಂಧಪಟ್ಟ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಮುಟ್ಟಿದರೆ ಕೈ ಕಪ್ಪಾಗುವ ಸೀಸವನ್ನು ಬೆಳಗುವ ಚಿನ್ನವನ್ನಾಗಿ ಮಾಡಬಹುದು ತಾನೆ. ಅದು ಹೇಗೆ? ಸೀಸದಲ್ಲಿ ಸಪ್ತಕಂಚುಕ ದೋಷವಿದೆ, ಅದರಲ್ಲಿ 3 ಹೋದರೆ ತಾಮ್ರವಾದೀತು. ಅಂದರೆ ಸಪ್ತಕಂಚುಕ ಅಂದರೆ 7 ಹಂತಗಳ ದೋಷ ಉಂಟು ಸೀಸ. ಮುಟ್ಟಿದರೆ ಕೈ ಕಪ್ಪಗಾಗುತ್ತದೆ, ವಿಷಭರಿತವಾದಂಥ ಲೋಹ ಅದು. ಒಂದು ಕಂಚುಕ ದೋಷವನ್ನು ಹೋಗಲಾಡಿಸಿದರೆ ಅದು ಕಬ್ಬಿಣ ಆಗುತ್ತದೆ, ಮತ್ತೊಂದು ಕಂಚುಕವನ್ನು ಹೋಗಲಾಡಿಸಿದರೆ ಅದು ತವರ ಆಗುತ್ತದೆ, 3ನೇ ಕಂಚುಕವನ್ನು ಹೋಗಲಾಡಿಸಿದರೆ ಅದು ತಾಮ್ರ ಆಗುತ್ತದೆ. ಅವರು ಮೊದಲಿಗೆ ತಾಮ್ರಕ್ಕೆ ಹೋಗಿದ್ದಾರೆ ದೇವರು ಅವರು. ಇನ್ನು ಮಿಕ್ಕಿದ್ದು 2 ನಾನಿಲ್ಲಿ ಹೇಳಿದೆ. ಆಮೇಲೆ
4ನೇದು ಹೋದರೆ ಬೆಳ್ಳಿ, 5ನೇದು ಹೋದರೆ ಚಿನ್ನ, 6ನೇ ಕವಚ ಹೋದರೆ ಸಿದ್ಧರಸ. ಸಿದ್ಧರಸ ತನ್ನಲ್ಲಿ ಬಿದ್ದ ಲೋಹವನ್ನೆಲ್ಲ ಭೃಂಗ ಅಂತಂದರೆ ಒಂದು ವಿಶೇಷವಾದ ದ್ರವ್ಯ, ಅದು ತನ್ನ ಸ್ಪರ್ಶಕ್ಕೆ ಬಂದ ತಾಮ್ರವನ್ನು 4 ಪಟ್ಟು ತಾಮ್ರವನ್ನು 64 ಪಟ್ಟು ತಾಮ್ರವನ್ನು ಚಿನ್ನವಾಗಿ ಮಾಡುತ್ತದೆ. ಈ ಥರದ್ದೆಲ್ಲ ಉಂಟು. ಈಗ ಸಿದ್ಧರಸಕ್ಕೆ ಸಪ್ತಕಂಚುಕ ದೋಷ ಉಂಟಾದರೆ ಸೀಸವಾಗಬೇಕು, ಸೀಸಕ್ಕೆ ಸಪ್ತಕಂಚುಕ ದೋಷ ಹೋದರೆ ಅದು ಸಿದ್ಧರಸವಾಗಬೇಕು. ಹಾಗೆಯೇ ಪಿಂಡಾಂಡ ಬ್ರಹ್ಮಾಂಡವಾಗಿ, ಬ್ರಹ್ಮಾಂಡ ಪಿಂಡಾಂಡವಾಗಿ ಎರಡೂ ಪ್ರತಿಲೋಮ ಅನುಲೋಮದಿಂದ ಓಡಾಡಬಹುದು ನಾವು ಈ ಪಂಚಕೋಶಗಳ ಪಂಚಭೂತಗಳ ಉಪಾಧಿಯನ್ನು ಕಳಚಿಕೊಂಡಾಗ ಅಂತನ್ನೋದು ಗೊತ್ತಾಗುತ್ತದೆ. ಆಮೇಲೆ ಯಾಜ್ಞವಲ್ಕ್ಯ ಇವತ್ತಿಷ್ಟು ಚೆನ್ನಾಗಿ ತನ್ನ ಜೊತೆಗೆ ಮಾತಾಡ್ತಾ ಇರುವಂಥ ಗುರುಪತ್ನಿಯ ಶಕ್ತಿ ಎಂಥದ್ದು ಅಂದಾಗ ಅವ್ರು ಹೇಳ್ತಾರೆ, ಎಲ್ಲವೂ ಕೂಡ ನಿನ್ನ ಉಪಾಸ್ಯ ದೇವತೆಯಾದ ಅಗ್ನಿಯೇ ನನ್ನ ಮೂಲಕ ಮಾತಾಡಿಸ್ತಾ ಇರೋದಪ್ಪ ಅಂತ ಹೇಳ್ಬಿಟ್ಟಂತಾರೆ. ಮತ್ತು ಅವನು ಪಂಚಾತ್ಮ ಸಂಕ್ರಮಣ ವಿದ್ಯೆಯನ್ನು ಅಭ್ಯಾಸವನ್ನು ಮಾಡ್ತಾನೆ. ಆ ಪಂಚಾತ್ಮ ಸಂಕ್ರಮಣ ವಿದ್ಯೆ ಅಂತಂದರೆ ಪಂಚಭೂತಗಳನ್ನು ದಾಟಿಕೊಳ್ಳುವಂಥದ್ದೇನೆ. ಪ್ರಾಣದೇವ ಅವನಿಗೆ ಸಹಾಯ ಮಾಡ್ತಾನೆ. ಆ ಪ್ರಾಣದೇವನ ಸಹಾಯದಿಂದ ಅದನ್ನು ದಾಟುವಂಥದ್ದಾಗುತ್ತದೆ. ಬಹಳ ಸೊಗಸಾಗಿರುವಂಥ ವಿವರಣೆಗಳು ಅಲ್ಲಿವೆ. ಒಂದು ಸಿನಿಮಾ ನೋಡಿದಂತೆ ಆಗುತ್ತದೆ. ಈಗೆಲ್ಲ ನಾವು ಗ್ರಾಫಿಕ್ಸಿಂದ ಅತ್ಯದ್ಭುತವಾದ ಎಫೆಕ್ಟ್ಸನ್ನು ನೋಡ್ತೀವಲ್ಲ, ಅದಕ್ಕೂ ಮಿಗಿಲಾದಂಥ ವರ್ಣನೆಯನ್ನೇ ನಾವಿಲ್ಲಿ ನೋಡುವಂಥದ್ದಾಗುತ್ತದೆ. ಅವನು ಯಾಜ್ಞವಲ್ಕ್ಯ ಗುರು ಉದ್ದಾಲಕರ ಹತ್ರ ಹೋಗಿ ತನ್ನ ಅನುಭವಗಳನ್ನೆಲ್ಲ ಹೇಳಿಕೊಳ್ತಾನೆ. ಆಮೇಲೆ ಇಂದ್ರ ಮತ್ತು ಇಂದ್ರಾಣಿಯರ ಸಾಕ್ಷಾತ್ಕಾರವಾಗುತ್ತದೆ. ಇಂದ್ರಾಣಿಯರು ಒಂದು ಕಡೆ ಇಂದ್ರಿಯಗಳ, ಮತ್ತೊಂದು ಕಡೆ ಎಲ್ಲ ಇಂದ್ರಿಯ ವಿಷಯಗಳ ಸ್ವಾಮಿಗಳು, ಅಧಿಷ್ಠಾನವನ್ನು ವಹಿಸಿಕೊಂಡವರು ಅಂತ ಗೊತ್ತಾಗುತ್ತದೆ. ಅದೆಲ್ಲದರ ಚರ್ಚೆ ವಿವರವಾಗಿ ಇಲ್ಲಿ ಬರುತ್ತದೆ. ಅದರ ವಿಸ್ತರಣಕ್ಕೆ ನೀವು ಮೂಲ ಗ್ರಂಥವನ್ನೇ ಹೋಗಿ ನೋಡಬೇಕು. ಇದಕ್ಕಿಂತ ಬೇರೆ ರೀತಿಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಈ ಅನುಭವಗಳು ಹೀಗೆಯೇ ಅಂತ ನಾವು ಶಪಥ ಮಾಡಿ ಹೇಳುವಂತೆ ಬರೆದಿದ್ದಾರೆ. ಇಲ್ಲಿ ಎಷ್ಟೋ ಅಂಶಗಳಿಗೆ ಶಾಸ್ತ್ರಾಧಾರ ಇದೆ, ಇನ್ನೆಷ್ಟೋ ಅಂಶಗಳು ಯಾವುದೇ ಶಾಸ್ತ್ರದಲ್ಲಿ ಕಂಡುಬರುವುದಿಲ್ಲ. ಆದರೆ ಶಾಸ್ತ್ರ ಏನಾದರೂ ಅದಕ್ಕೆ ಇದ್ದ ಪಕ್ಷದಲ್ಲಿ ಹೀಗೇ ಇದ್ದಿರಬೇಕು ಅಂತ ನಮಗನ್ನಿಸುವಂತೆ ಬರೆದಿರುವಂಥದ್ದು. ಅಂದರೆ ತಮ್ಮ ಅಮೂರ್ತವಾದ ಆಲೋಚನೆಗಳಿಗೆ, ತಮ್ಮ ಸಾಧನೆಗೆ ಶಾಸ್ತ್ರತ್ವವನ್ನು ಕೊಟ್ಟಿರುವಂಥದ್ದು ದೇವರವರ ವಿಶೇಷ ಅಂತ ಗೊತ್ತಾಗುತ್ತದೆ. ಆ ಇಂದ್ರಾಣಿಯರ ವರ್ಣನೆ ಕೂಡ ತುಂಬ ಚೆನ್ನಾಗಿ ಬರುವಂಥದ್ದಾಗುತ್ತದೆ. ಆಮೇಲೆ ನಾವು ಭೃಗುವಾರುಣಿ ವಿದ್ಯಾ ಅಂತ ಪಂಚಕೋಶ ಸಂಕ್ರಮಣ ವಿದ್ಯೆಯ ಕಡೆಗೆ ಬರ್ತೀವಿ. ಪಂಚಪ್ರಾಣಗಳನ್ನು, ಪ್ರಾಣ ಅಪಾನ ಸಮಾನ ವ್ಯಾನ, ಅವರುಗಳನ್ನು ಅವನು ಸಾಕ್ಷಾತ್ಕಾರ ಮಾಡಿಕೊಂಡು ಆ ಪಂಚಪ್ರಾಣರ ಅನುಗ್ರಹವನ್ನು ಪಡೀತಾನೆ ಅನ್ನುವುದನ್ನು ಕೂಡ ನೋಡ್ತೀವಿ. ಅಲ್ಲಿ ನೋಡಿ, ಮೊದಲು ಪ್ರಾಣ ಎಲ್ಲವನ್ನು ಜೀರ್ಣ ಮಾಡಿಕೊಳ್ತಕ್ಕಂಥವನು, ಅವನು ಕಾಣಿಸ್ಕೊಳ್ತಾನೆ. ಜ್ವಾಲಾಮಾಲಾಮಯವಾದ ಮೂರ್ತಿ ಶ್ಯಾಮ ಸುಂದರವಾಗಿ ಮೂಲಾಧಾರದಿಂದ ಕಂಠದವರೆಗೆ ಒಂದೇ ಪಂಕ್ತಿಯಲ್ಲಿರುವ 5 ಜ್ವಾಲೆಗಳಾಗಿ ದರ್ಶನ ಇಟ್ಟಿತು. ಆಚಾರ್ಯರು ಹೇಳಿದರು, ಅದು ನೋಡು ಪ್ರಾಣಮಯ ಕೋಶ, ಅದನ್ನು ಪೂಜೆ ಮಾಡಿ ತನ್ನ ಕ್ರಿಯಾಕಲಾಪವನ್ನು ತೋರಿಸುವಂತೆ ಕೇಳಿಕೊಂತ. ಮೊದಲಿಗೆ ಅವನಿಗೆ ಅನ್ನಮಯ ಕೋಶ ತನ್ನ ದೇಹವೇ ಒಂದು ಪ್ರತ್ಯೇಕವಾಗಿ ಹೊರಗಡೆಗೆ ಬಂದುಬಿಡುತ್ತೆ. ಈ ಸಿನಿಮಾದಲ್ಲೆಲ್ಲ ತೋರಿಸ್ತೀವಲ್ಲ, ಒಬ್ಬ ಶರೀರ ಒಂದು ಶರೀರದಿಂದ ಇನ್ನೊಂದು ಶರೀರ ಹೊರಗೆ ಬರುವಂತೆ, ಆ ರೀತಿಯಾಗಿ ಇದು ಅನ್ನಮಯ ಕೋಶ. ಪ್ರಾಣಮಯ ಕೋಶ ಅಂದರೆ ಪಂಚಪ್ರಾಣ ವ್ಯೂಹಗಳು ಕಾಣುವಂಥದ್ದು, ಅದು 5 ಜ್ವಾಲೆಗಳ ರೂಪದಲ್ಲಿ ಅಂತ. ಮತ್ತು ಅಲ್ಲಿ ಈ ಪ್ರಾಣ ವಲಯ ಯಾವ ಥರ ಇದೆ ಅನ್ನುವಂಥದ್ದು ಜೀರ್ಣವಾದ ಅರಳಿಯಂತಿರುವ ಒಂದು ಚಿತ್ರ ಕಾಣಿಸಿತು. ದೇಹದ ಸೀಮಾರೇಖೆಗಳ ನಡುವೆ ಒಂದರಿಯಂತೆ ಕಣ್ಣಾಗಿ ಹರಡಿರುವ ನರಮಂಡಲ, ಆ ನರಮಂಡಲದ ನಡುವೆ ನೀಲಿ ಬಿಳುಪು, ಕಪ್ಪು ಕೆಂಪು ಹಳದಿ ಬಣ್ಣಗಳ ದೀಪಗಳು ಪ್ರಭೆಯು ವಿಶ್ವತೋಮುಖವಾಗಿ ಹರಡಿದೆ. ಒಂದು ಕ್ಷಣವೂ ವಿಚ್ಛತ್ತಿ ಇಲ್ಲದೆ ಆ ದೀಪಗಳ ಪ್ರಭೆಯು ಮಂದವಾಗಿ ಖಚಿತವಾಗಿ ಬೆಳಗುತ್ತಿವೆ. ಈ ನೀಲಿಯ ಬೆಳಕನ್ನು ಚೆಲ್ಲುವವನೇ ವ್ಯಾನದೇವನು. ಆತನು ದೇಹದಲ್ಲಿ ನಡೆಯುವ ಸರ್ವ ಕಾರ್ಯಗಳಿಗೂ ಕರ್ತನು. ದೇಹಿ ನಿದ್ದೆಗೆ ಸಂದಾಗಲೂ ಎಚ್ಚರದಿಂದಿದ್ದು ಶ್ವಾಸ ನಿಶ್ವಾಸಗಳಿಂದ ಹಿಡಿದು ಪಚನಾಂತವಾಗಿ ಎಲ್ಲ ಕರ್ಮವನ್ನು ಮಾಡಿಸುವವನು ಈತನು. ಈತನನ್ನು ಹಿಡಿದರೆ ಪ್ರಾಣಪಂಚಕವೂ ನಿರಾಯಾಸವಾಗಿ ಕೈಗೆ ಸಿಗುವುದು. ಮೊದಲು ಈತನಿಗೆ ಪೂಜೆ ಮಾಡಿ ಮುಂದೆ ಹೋಗಲು ಬೇಡು. ಮತ್ತು ವ್ಯಾನರ ಮೂಲಕವಾಗಿ ಸಮಾನ ಉದಾನ, ದೇಹಾದ್ಯಂತದ ಶಾಖ ವ್ಯವಸ್ಥಿತವಾಗಿರಲು ಕಾರಣನಾದಂಥವನು ಸಮಾನ. ಈತ ಹೊರಗಿನ ಬಂದ ಸರ್ವವನ್ನು ಗ್ರಹಣ ಮಾಡುವವನು. ಇವನು ಅಪಾನ, ದೇಹದಿಂದ ಹೊರಕ್ಕೆ ಹೋಗುವ ಪ್ರತಿಯೊಂದರ ಗಮನಕ್ಕೆ ನಿರ್ಗಮನಕ್ಕೆ ಕಾರಣನಾಗುವವನು. ಇವನು ಉದಾನ, ಶಬ್ದರೂಪನಾಗಿ ಸರಸ್ವತಿ ವ್ಯೂಹದ ಮುಖವಾಗಿ ನುಡಿಯುತ್ತಾ ಇರುವವನು. ಇವನು ಪ್ರಸನ್ನನಾದರೆ ನೀನು ಋಷಿಯಾಗಿ ವೇದಮಂತ್ರವನ್ನು ನುಡಿಯುವೆ.
ಮತ್ತೆ ಪ್ರಾಣಕೋಶವನ್ನು ದಾಟ್ತಾನೆ. ದಾಟಿದ ಮೇಲೆ ಅವನು ಮುಂದೆ ಮನೋಮಯ ಕೋಶಕ್ಕೆ ಹೋಗ್ತಾನೆ. ಚಂದ್ರಮಂಡಲದಂತೆ ಶಾಂತವಾಗಿರುವ ಬೆಳ್ಳಗಿನ ಜ್ವಾಲೆಯೊಂದು ಹೃದಯ ದೇಶದಲ್ಲಿ ಕಾಣಿಸಿತು. ಅದು ಎರಡು ಪಾಲಾಯಿತು. ಒಂದು ಪ್ರಾಣಮಯ ಕೋಶದ ಕಡೆಗೆ ಹೋಗಿ ಇಂದ್ರಿಯ ಗೋಳಕಗಳಲ್ಲಿ ಪ್ರಾಣದೊಂದಿಗೆ ಕೂತಿತು. ಇಂದ್ರಿಯ ಗೋಳಕ ಅಂದರೆ ಕಣ್ಣು, ಕಿವಿ, ಈ ಥರದ್ದು ಯಾವ್ಯಾವುದಿವೆ ಅವುಗಳ ಸ್ಥಾನವನ್ನು ಇಂದ್ರಿಯ ಗೋಳಕ ಅಂತ ಕರಿತೀವಿ. ಇನ್ನೊಂದು ಭಾಗವು ದೇಹಾದ್ಯಂತ ವ್ಯಾಪಿಸಿತು. ಪಂಚಪ್ರಾಣಗಳಿಂದ ಬರುವ ಬೆಳಕು ಇದ್ದಂತೆ ಕಂಡರೂ ಆ ಬೆಳಕು ಅದಲ್ಲವೆಂದು ಗೊತ್ತಾಗುತ್ತದೆ. ಹಾಗೆ ಬೇರೆ ಎಂದು ಪ್ರತ್ಯೇಕಿಸುವುದಕ್ಕೆ ಆಗುವಂತಿಲ್ಲ. ಆಚಾರ್ಯರು ಹೇಳಿದರು, ಇದೇ ಮನೋಮಯ ಕೋಶ. ಮನೋಮಯ ಕೋಶ ನುಡಿಯಿತು, ಕುಮಾರ, ನನ್ನಲ್ಲಿ ಎರಡು ಜ್ವಾಲೆಗಳಾದುದನ್ನು ಕಂಡೆಯಲ್ಲ, ನಾನು ಇಬ್ಬಾಗವಾದುದನ್ನು ಕಂಡೆಯಲ್ಲವ. ಮನಸ್ಸರ್ವ ಮನೋತೀತ ಎಂದು ನನಗೆ ಎರಡು ರೂಪ. ಮನಸ್ಸರ್ವವು ಇಂದ್ರಿಯಗಳನ್ನು ಆಶ್ರಯಿಸಿಕೊಂಡಿರುವ ಬಹಿರ್ಮುಖ, ಅದೇ ಇಂದ್ರಿಯ ಗೋಳಕಗಳಲ್ಲಿ ಹೋಗಿ ನಿಂತಹ ಜ್ವಾಲೆ. ಮತ್ತೊಂದು ಇಂದ್ರಿಯಾತೀತವಾಗಿ ದೇಹದಲ್ಲಿ ಪ್ರಾಣದೊಡದೆ ವ್ಯಾಪಾರ ಮಾಡುವುದು. ಮನಸ್ಸರ್ವವನ್ನು ಕಟ್ಟಿದರೆ ಅಂದರೆ ಇಂದ್ರಿಯಗಳ ಮೂಲಕ ಹರಿದು ಹೋಗುವ ನಮ್ಮ ಆಲೋಚನೆಯನ್ನು ಹಿಡಿದಿಟ್ಟುಕೊಂಡ್ರೆ ಮನೋತೀತವು ಪರಿಚಯ ಮಾಡಿಕೊಳ್ಳುತ್ತದೆ. ಮನೋತೀತದ ಸನ್ನಿಧಿಯನ್ನು ಸಾಧಿಸಿ ದೇಶ ಕಾಲ ವರ್ತಮಾನಗಳನ್ನು ಗೆಲ್ಲಬಹುದು. ಆಮೇಲೆ ಅವನು ವಿಜ್ಞಾನಮಯದ ಕಡೆಗೆ ಹೋಗ್ತಾನೆ. ಆದಿತ್ಯನ ಅನುಗ್ರಹ ಆಗಮನಿಗೆ ಆಗುತ್ತದೆ. ಆದಿತ್ಯ ತಾನು ವಿಜ್ಞಾನ ಸ್ವರೂಪಿ ಅಂತನ್ನೋದನ್ನು ತೋರ್ಪಡಿಸಿಕೊಡ್ತಾನೆ. ಆಗ ಅವನಿಗೆ ಮನೋಮಯ ಅದೃಶ್ಯನಾಗುತ್ತಿದ್ದಂತೆ ಅವನ ಸ್ಥಾನದಲ್ಲಿ ಮತ್ತೊಬ್ಬ ಕುಳಿತಿದ್ದಾನೆ. ಅವನ ಮೈ ಅರ್ಧ ಕಪ್ಪು ಅರ್ಧ ಬಿಳುಪು. ನಾನು ನಿನ್ನ ದೇಹದಲ್ಲಿಯೇ ಇರುವವನು, ನೀನು ನೋಡಿರಲಿಲ್ಲ, ನಾನೇ ನಿನ್ನ ಬುದ್ಧಿ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಈ ಶ್ವೇತಕೃಷ್ಣ ರೂಪವನ್ನು ನೋಡುತ್ತಿರುವೆಯಲ್ಲ, ಇದು ಶುದ್ಧ ಶ್ವೇತವಾದಾಗ ನನ್ನ ಅನುಗ್ರಹವಾಯಿತು ಎಂದು. ಕೃಷ್ಣ ರೂಪದಲ್ಲಿದ್ದುಕೊಂಡ ಈ ಭಾಗವು ಅಹಂಕಾರ ರೂಪವಾದದ್ದು. ಬಿಳಿದಾಗುವುದೆಂದರೆ ಅಹಂಕಾರವನ್ನು ಕರಗಿಸಿಕೊಳ್ಳುವುದು. ಈ ವಿಜ್ಞಾನಮಯ ಕೋಶ ಅಂದರೆ ನಾನು ನನ್ನದು ಅನ್ನುವ ಪ್ರಜ್ಞಾವಂತಿಕೆಯಿಂದ ಮಾಡುವ ವಿವೇಚನೆ ಇದೆಯಲ್ಲ, ಅದನ್ನು ಮೀರಿದರೆ ವಿಜ್ಞಾನ ಕೋಶ ಶುದ್ಧವಾಗುತ್ತದೆ ಅಂತ. ಬೆಳೆಗೊಡುವ ಅಹಂಕಾರವನ್ನು ಬೆಳೆಗೊಡದೇ ಇರುವುದೇ ವೈರಾಗ್ಯ. ಹೀಗೆ ವೈರಾಗ್ಯ ಸಂಪನ್ನನಾದವನೇ ನನ್ನನ್ನು ದಾಟಲು ಸಮರ್ಥನು ಅಂತ ಹೇಳ್ತಾನೆ. ಆಮೇಲೆ ಅವನು ಆನಂದಮಯ ಕೋಶಕ್ಕೆ ಹಾರ್ತಾನೆ. ಅಲ್ಲಿ ಏನೂ ಕಾಣಿಸೋದಿಲ್ಲ ಅವನಿಗೆ. ದೇಹದಲ್ಲಿ ಕಾಣುತ್ತಿದ್ದ ರೂಪರೇಖೆಗಳೆಲ್ಲ ಮಂಕಾದವು. ವಿಸ್ತಾರವಾದ ಬಟಾಬೈಲೊಂದು, ಅಲ್ಲಿ ಏನೂ ಇಲ್ಲ. ಅದರ ಮೂಲವೆಲ್ಲಿದೆಯೋ ಅದು ಓಂಕಾರ ಧ್ವನಿ ಎಂದು ಕೇಳುತ್ತಿದೆ. ಅದೇನಿದೆಯೋ ಯಾವುದೂ ತಿಳಿಯುತ್ತಿಲ್ಲ. ತನ್ನನ್ನು ಹಿಡಿದಿದ್ದ ನಾಮರೂಪಗಳು ಕರಗಿ ಹೋಗಿವೆ. ಯಾವ ದೃಷ್ಟಿ ಪ್ರಸರಿಸುವುದು ಅದನ್ನೂ ಹೇಳುವಂತಿಲ್ಲ, ಯಾವ ಕಿವಿ ಕೇಳುವುದು ಅದನ್ನೂ ಹೇಳುವಂತಿಲ್ಲ. ಆಗ ಅವನಿಗೆ ಸಂವೇದನೆ ಆಗುತ್ತದೆ. ಯಾರೋ ಅಂತರಂಗಕ್ಕೆ ತಿಳಿಸುವಂತೆ ಇದೆ, ಜಗತ್ತಿಗೂ ಕಾರಣನು ನಾನು. ಇಲ್ಲಿಗೆ ಬಂದವನು ಆರೂಢ. ಆರೂಢ ಅಂದರೆ ಹತ್ತಿ ನಿಂತವನು. ಇಲ್ಲಿಂದ ಪತಿತನಾಗದಂತೆ ನೋಡಿಕೋ. ಮನೋಬುದ್ಧಿಗಳ ವ್ಯಾಪಾರವು ನಿಂತಾಗ ನಾನು ಪ್ರಕಟನಾಗುತ್ತೇನೆ. ನನ್ನನ್ನು ಆಶ್ರಯಿಸಿಯೇ ಎಲ್ಲ ಬದುಕಿರುವುದು. ಇಲ್ಲಿ ನೋಡಿ, ಮನೋಬುದ್ಧಿಗಳನ್ನು ಮೀರಿದ ಮೇಲೇನೆ ಇದು ಪ್ರಕಟವಾಗುವುದು ಅಂದರೆ ಸುಷುಪ್ತಿನಲ್ಲಿ ತಾನಾಗಿ ಆಗ್ತಾ ಇರ್ತದೆ. ಮತ್ತು ಈ ಮಾತ್ರಾಂ ಆಶ್ರಿತ್ಯ ಜೀವಂತಿ, ಇದರ ಮಾತ್ರಾಂ ಆಶ್ರಿತ್ಯ ಒಂದು ತುಣುಕನ್ನು ಆಶ್ರಯಿಸಿ ಜೀವಂತಿ, ಎಲ್ಲ ಜಗತ್ತು ಬದುಕಿದೆ ಅಂದರೆ ನಾವು ಆನಂದವನ್ನು ಆಶ್ರಯಿಸಿಯೇ ಬದುಕಿದ್ದೀವಿ. ಆನಂದ ಅನ್ನೋದು ನಮ್ಮ ಬದುಕಿನಲ್ಲಿ ಇಲ್ಲದೇ ಇದ್ದಿದ್ದರೆ ಒಂದು ದಿನವಲ್ಲ, ಒಂದು ಕ್ಷಣವೂ ಇರೋದಕ್ಕಾಗ್ತಾ ಇರಲಿಲ್ಲ. ಈ ಆನಂದ ನಮಗೆ ಮನೋ, ಬುದ್ಧಿ, ದೇಹ, ಅಹಂಕಾರಗಳೆಲ್ಲ ಕರಗಿದಾಗ ಮಾತ್ರ ಸಿಗುವಂಥದ್ದು. ಸುಷುಪ್ತಿನಲ್ಲಿ ತಾನಾಗಿ ಸಿಗುತ್ತೆ. ಅದಕ್ಕೆ ಒಬ್ಬನ ಹಾಳು ಮಾಡಬೇಕು ಅಂದರೆ 4 ದಿವಸ ನಿದ್ದೆಗೆಡಿಸೋಕೆ ಹೇಳಿಬಿಡಿ. 1 ದಿವಸ ಸಾಕು. ನಿದ್ರೆಗೆಟ್ಟ ಅವನು ಬುದ್ಧಿಗೆಟ್ಟ ಅಂತ. 2 ದಿವಸಕ್ಕೆ ಅವನು ಬಗೆಗೆಟ್ಟ, ಪ್ರಾಣವೇ ಹೊರಟೋಗ್ಬಿಡುತ್ತೆ. ಉಪವಾಸ ಮಾಡಿ ಬೇಕಾದಷ್ಟು ಜನ ಇರ್ಬೋದು, ಜಾಗರಣೆ ಮಾಡಿ ತುಂಬ ಇರೋದು ಕಷ್ಟ. ಅದು ಯಾವಾಗಲೂ ನಿದ್ರೆ ಬಂದುಬಿಡುತ್ತೆ. ಮತ್ತು ನಿದ್ರೆಗೆ ಯಾರು ಹಾಸಿಗೆ ಹಾಸ್ಕೊಡ್ಬೇಕಾಗಿಲ್ಲ, ತಟ್ಟೆ ಇಡಬೇಕಾಗಿಲ್ಲ, ಬಡಿಸಬೇಕಾಗಿಲ್ಲ ಅಲ್ವೇ. ಹೀಗಾಗಿ ಆ ಸುಷುಪ್ತ್ಯಾನಂದ ಅಷ್ಟು ವಿಶಿಷ್ಟವಾದದ್ದು. ಅದನ್ನು ಇವರು ಧ್ವನಿಸ್ತಾ ಇದ್ದಾರೆ. ಮತ್ತು ಪಂಚಭೂತಗಳು ಅವನಿಗೆ ಪ್ರತ್ಯಕ್ಷವಾಗುತ್ತವೆ. ಯಾಕೆ ಅಂದರೆ ಪಂಚಕೋಶಗಳನ್ನೇ ದಾಟದ ಮೇಲೆ ಅನ್ನಮಯ ಕೋಶಕ್ಕೆ ಪ್ರಧಾನವಾಗಿ ಅಂಟಿಕೊಂಡಿರುವ ಪಂಚಭೂತಗಳು ಯಾತಕ್ಕೆ ಅಡ್ಡಿ ಮಾಡುತ್ತವೆ ಅದನ್ನು ತುಂಬ ಸೊಗಸಾಗಿ ಬರೀತಾರೆ. ಆ ಪಂಚಭೂತಗಳ ವಿವರವನ್ನೆಲ್ಲವನ್ನೂ ಅವರು ಕೊಡ್ತಾರೆ. ನೋಡಿ, ಸುಮ್ಮನೆ ಹೇಳ್ತೀನಿ, ಪೃಥ್ವೀಭೂತ ಕಾಣಿಸಿಕೊಳ್ಳುತ್ತದೆ. ಕಪ್ಪಾಗಿರುವ ಹೆಣ್ಣು, ಕಣ್ಣು ದೇದೀಪ್ಯಮಾನವಾಗಿ ಪ್ರಶಾಂತವಾಗಿದೆ, ಎಲ್ಲರನ್ನೂ ಆಕರ್ಷಿಸುವಂತೆ ಕಣ್ಣಿನಿಂದಲೇ ಕಾಣುತ್ತಾಳೆ. ಹಾಗಿದ್ದರೂ ಮೈಯೆಲ್ಲ ಅಂಧಕಾರಾವೃತವಾದಂತೆ ಇದೆ. ಆ ಅಂಧಕಾರದಲ್ಲಿಯೂ ಅದೊಂದು ರೀತಿಯ ಪ್ರಕಾಶ ಉಂಟು. ಆಕೆ ಹೇಳುತ್ತಾಳೆ,
ಇದೋ ನೋಡು, ನನ್ನನ್ನು ನೋಡಿದವರಿಗೆ ಕಣ್ಣಲ್ಲಿ ದೃಷ್ಟಿ ಇರುವುದಿಲ್ಲ, ನನ್ನ ದೃಷ್ಟಿಯಲ್ಲಿ ಅವರ ದೃಷ್ಟಿಯೂ ಸೇರಿ ಹೋಗಿರುತ್ತದೆ. ಆದರೆ ನೀನು ಮೊದಲೇ ಪ್ರಾರ್ಥನೆ ಮಾಡಿರುವೆಯಾಗಿ ದೇವಕಾರ್ಯಾರ್ಥ ನಿನಗೆ ನಾನು ದರ್ಶನ ಕೊಟ್ಟಿದ್ದೇನೆ. ನನ್ನ ವಿಚಿತ್ರ ಮಹಿಮೆಯನ್ನು ಹೇಳುವೆ ಕೇಳು. ಪರಮಾತ್ಮನ ಸತ್ಯಸ್ವರೂಪದ ಬಾಹ್ಯ ರೂಪವು ನಾನು. ಇದ್ದಡೆಯಲ್ಲೆಲ್ಲ ಸ್ಥೈರ್ಯವನ್ನು ಕೊಡುತ್ತೇನೆ. ಸರ್ವಕ್ಕೂ ಆಧಾರ. ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ನಾನು ಕಾರಣ. ನನ್ನ ಅನುಗ್ರಹವಾಗದೆ ಯಾರೂ ಇಲ್ಲಿಂದ ಮುಂದೆ ಹೋಗಲಾರರು. ನೋಡಿ, ಭೂಮಿಯನ್ನು ಸ್ತ್ರೀ ರೂಪವಾಗಿ, ಒಂದಿಷ್ಟು ಕಪ್ಪು ಬಣ್ಣ ಅಂತ ಕಾರಣ ಪಾರ್ಥಿವದಲ್ಲಿ ಜಡತ್ವ ಜಾಸ್ತಿ. ಕಪ್ಪು ನಮ್ಮಲ್ಲಿ ಯೋಗಶಾಸ್ತ್ರದಲ್ಲಿ ಜಡತ್ವದ ಸಂಕೇತವಾದ ಬಣ್ಣ, ರಹಸ್ಯದ ಸಂಕೇತವಾದ ಬಣ್ಣ ಅಂತ ಗೊತ್ತಾಗುತ್ತದೆ. ನನ್ನ ಅನುಗ್ರಹವಾದರೆ ನೀನು ಆಕಾಶದಲ್ಲಿ ಹಾರಾಡಬಹುದು. ಅಂದರೆ ಪೃಥ್ವಿಗೆ ಇರುವ ಜಡತ್ವ ಕಳೆದು ಬಿಡುತ್ತದೆ. ಅಂದರೆ ಗ್ರಾವಿಟೇಷನಲ್ ಪುಲ್ ಇರೋದಿಲ್ಲ ಅಂತನ್ನುವಂಥದ್ದು. ಕುಮಾರನ ದೇಹದಲ್ಲಿ ಏನೋ ಪರಿವರ್ತನೆಯಾಗಿ ಹಕ್ಕಿಯಷ್ಟು ಹಗುರವಾದನು. ಕೈಕಾಲುಗಳಿವೆ, ಅದೇ ದೇಹ, ಆದರೂ ತೂಕವಿಲ್ಲ. ಬಾ, ಹಾರಾಡಿ ಬಾ, ನಿನ್ನ ಅನುಭವವು ಬರುವವರೆಗೂ ನಿನಗೆ ನಂಬಿಕೆ ಬರುವುದೆಂತು ಎಂದು ಯಾರೋ ಹೇಳಿದರು. ಕುಮಾರ ಮೇಘಮಂಡಲದವರೆಗೆ ಹಾರಿದನು. ಅಲ್ಲೊಂದು ವಿಚಿತ್ರವು ಕಂಡು ಬಂತು. ಅಲ್ಲಿ ಇನ್ನೊಬ್ಬ ದೇವಿ ಶುದ್ಧ ವಸ್ತ್ರಗಳನ್ನು ಉಟ್ಟು ಪ್ರಕಾಶಮಾನಳಾಗಿದ್ದಾಳೆ. ವಿಶಾಲವಾದ ಕಣ್ಣು ಜಗತ್ತಿನೆಲ್ಲ ಬೆಳಗುವಂತಿದೆ. ನನ್ನ ತಂಗಿ ಪೃಥ್ವಿ ಕಳಿಸಿಕೊಟ್ಟಳೋ ಎಂದಳು. ನಾನು ಅವಳ ಅಕ್ಕ ಆಪೋದೇವಿ. ನನ್ನನ್ನು ನೋಡಿದವರು ನನ್ನಲ್ಲಿ ಕರಗಿ ಹೋಗುವರು. ಇನ್ನು ಮುಂದೆ ಹೋಗು, ನಿನಗಾದ ವ್ಯತ್ಯಾಸ ಏನೆಂಬುದನ್ನು ನೋಡಿಕೊಂಡ ದೇಹವೆಲ್ಲ ಗಾಜಿನ ಗೊಂಬೆಯಂತಾಗಿವೆ. ಅವನ ನೋಟಕ್ಕೆ ಏನೂ ಅಡ್ಡಿ ಇಲ್ಲವೆಂಬಂತಿದ್ದರೂ ಏನು ಕಂಡರೂ ಹರಿಯುವ ನೀರಲ್ಲಿ ಕಂಡಂತಾಗುತ್ತದೆ. ದೇಹವು ಲಘುವಾಗಿದೆ, ಆದರೆ ಅದು ಒಂದು ಕಡೆ ನಿಲ್ಲಲೂ ಆಗುವುದಿಲ್ಲ ಎಂಬಂತೆ ಇದೆ. ಆದರೂ ಸೀಮಾರೇಖೆಗಳು ಸ್ಪಷ್ಟವಾಗಿದ್ದು ಗಾಜಿನ ಗೊಂಬೆಯಂತೆ ತೋರುತ್ತಿದ್ದಾನೆ. ರೆಕ್ಕೆಯ ಬಲವನ್ನು ನೋಡಿಕೊಳ್ಳಲು ರೆಕ್ಕೆ ಬಡಿಯುವ ಹಕ್ಕಿಯಂತೆ ದೇಹ ಮೇಲೇರಿತು. ಇನ್ನೊಂದು ಗಳಿಗೆಯ ಇಲ್ಲಿ ಎದ್ದೇ ಬಿಟ್ಟು ವಾಯುಮಂಡಲದಲ್ಲಿ ಮೇಲೆ ಮೇಲೆ ಹೋಗುತ್ತಿದೆ. ಎದುರಿಗೆ ಕೆಂಪಗಿರುವ ಮತ್ತೊಬ್ಬ ಪುರುಷನು ರಕ್ತಮಾಲ್ಯ, ರಕ್ತವಸ್ತ್ರ, ರಕ್ತಾಭರಣಗಳಿಂದ ಅಲಂಕೃತನಾಗಿದ್ದಾನೆ. ಕುಮಾರ, ನನ್ನನ್ನು ದರ್ಶನ ಮಾಡಿ ಮುಂದೆ ಹೋಗು. ನನ್ನ ಸೋದರಿಯರಿಬ್ಬರ ಅನುಗ್ರಹವನ್ನು ಪಡೆದವನು ನನ್ನ ಅನುಗ್ರಹ ಪಡೆಯುತ್ತಾನೆ. ನಾನೇ ಅಗ್ನಿ, ಪಂಚಭೂತ ಮಧ್ಯಮ. ನನ್ನನ್ನು ನೋಡಿದವರು ನನ್ನಲ್ಲಿ ಬೆರೆತು ಹೋಗಬೇಕು. ಆದರೆ ಅನುಗ್ರಹೀತನಾದ ನಿನಗೆ ಹಾಗಾಗುವುದಿಲ್ಲ. ಮುಂದಾಗುವ ವ್ಯತ್ಯಾಸವನ್ನು ನೋಡಿಕೊ ಅಂತಾನೆ. ನೋಡ್ತಾನೆ, ದೇಹದಲ್ಲಿ ಕಾಣಿಸುತ್ತಿದ್ದ ಆಕಾರ ಈಗ ಇಲ್ಲ. ಎಡ ಬಲ ಮೇಲೆ ಕೆಳಗೆ ಕಾಣದೆ ಎಲ್ಲ ಒಂದೇ ಗಾಜಿನ ಹಲಗೆಯಂತಾಗಿದೆ. ಮೊದಲಿನ ದಪ್ಪ ಉದ್ದ ಅಗಲ ಇದ್ದರೂ ಅವೆಲ್ಲ ತೇಜಃಫಲಕದಂತೆ ಸ್ಫಟಿಕಮಯವಾಗಿ ತೋರುತ್ತದೆ. ದೇಹಕ್ಕೆ ಧ್ರುವಚಲನವೂ ತಪ್ಪಿ ಎತ್ತಂದಿರತ್ತ ಹೋಗಲು ಸಿದ್ಧವಾಗುತ್ತಿದೆ. ಅಗ್ನಿಗೆ ನಮಸ್ಕಾರ ಒಪ್ಪಿಸುತ್ತಿದ್ದಂತೆ ಗಾಳಿಯಲ್ಲಿ ಗಾಳಿಯಾಗಿ ತೇಲಿ ಹೋದನು. ಹಾಗೆ ತೇಲುತ್ತಾ ಎಷ್ಟೋ ಹೊತ್ತು ಕಳೆದಿರಬೇಕು. ಒಂದು ಗಾಳಿಯು ಬಲವಾಗಿ ಬೀಸಿದಂತಾಗಿ ಒಬ್ಬ ಪುರುಷನು ಕಾಣಿಸಿಕೊಂಡ. ಅವನು ಏನು, ಹೇಗಿದ್ದಾನೆ, ಏನು ಹುಟ್ಟಿದ್ದಾನೆ, ಏನು ಹೊದ್ದಿದ್ದಾನೆ, ಏನು ತೊಟ್ಟಿದ್ದಾನೆ ಎಂಬ ವಿವರಗಳು ತಿಳಿಯುವಂತಿಲ್ಲ. ಹಾಗೆಂದು ತಿಳಿಯಲಿಲ್ಲ ಎಂಬಂತೆಯೂ ಇಲ್ಲ. ರೂಪ ಕಾಣದಿದ್ದರೂ ಅರಿವು ಸ್ಪಷ್ಟವಾಗಿ ಆಗುತ್ತಿದೆ. ನೀನು ಬಂದದ್ದು ಸಂತೋಷ. ನಾನೇ ವಾಯು, ಎಲ್ಲಕ್ಕೂ ಕಾರಣ ನಾನು. ನಿನ್ನ ದೇಹವಾಗುವುದಕ್ಕೆ ಮುನ್ನ ನಿನ್ನ ತಾಯಿಯ ಗರ್ಭವನ್ನು ಪ್ರಾಣವಾಗಿ ಸೇರಿ ನಿನ್ನ ದೇಹಕ್ಕೆ ಕಾರಣನಾದವನು. ನನ್ನ ರೂಪವನ್ನು ಕಂಡವರು ನನ್ನಲ್ಲಿ ಹಾರಿ ಹೋಗಬೇಕು. ಆದರೆ ದೇವಕಾರ್ಯಕ್ಕಾಗಿ ನೀನು ಉಳಿಯಬೇಕು, ಮುಂದೆ ಹೋಗು. ಆದರೆ ನಮ್ಮ ಅಣ್ಣ ಆಕಾಶನ ಬಳಿ ಹೋದಾಗ ಒಂದು ನೆನಪಿರಲಿ, ಆತನನ್ನು ಕಂಡವರು ಆತನಲ್ಲಿಯೇ ಲಯವಾಗಿ ಹೋಗುವರು. ನೀನು ಅಸ್ಥಿ, ನೀನೇ ಕೊನೆಯಲ್ಲ, ನಿನ್ನಿಂದಾಚೆ ಇನ್ನೊಂದು ಇದೆ, ಅದೇ ನಾನು ಎಂದುಕೊಳ್ಳುತ್ತಿರು. ಇಲ್ಲದಿದ್ದರೆ ನೀನು ಲಯವಾಗಿ ಹೋಗುವೆ. ಕುಮಾರನು ಸ್ವಭಾವಾನುಗುಣವಾಗಿ ಪೂಜೆ ಮಾಡಬೇಕು, ಸಾಧ್ಯವಾಗಲಿಲ್ಲ. ಎಲ್ಲಿಯೂ ಅವನ ಅದೃಶ್ಯನಾದ. ಪರಮ ಲಘುವಾಗಿರುವ ತನ್ನ ಮೈಯಿಂದ ಏನೋ ಕಳಚಿ ಹೋದಂತಾಯಿತು. ತಾನೊಬ್ಬ ಉಂಟು ಎಂಬ ಅರಿವಿಲ್ಲದೆ ಇನ್ನೇನೂ ಇಲ್ಲ. ತನ್ನ ರೂಪವೇ ಅರಿವಾದಂತೆ, ಅರಿವೇ ರೂಪವಾದಂತೆ ಏನೋ ಶಬ್ದ ಮಾತ್ರ ಕೇಳಿಸುತ್ತಿದ್ದೆ. ಶಬ್ದಗುಣಕಂ ಆಕಾಶಂ. ಆಕಾಶಭೂತವನ್ನು ಇನ್ನೂ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲ. ಅದಕ್ಕಾಗಿ ಅಹಮಸ್ಮಿ ಎಂಬ ಅಸ್ಮಿತಾಭಾವ, ನಾನಿದ್ದೇನೆ ಅನ್ನುವ ಅರಿವು ಮಾತ್ರ ಇದೆ. ಅದು ಲೌಕಿಕ ಶಬ್ದವಲ್ಲ, ಅನಾಥ ಶಬ್ದವೆಂಬಂತೆ ತೋರುತ್ತಿದೆ. ಎಷ್ಟೋ ಹೊತ್ತು ಏನು ಕೇಳುತ್ತಿಲ್ಲ, ನಾನು 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 ಎಂಬ ಭಾವ ಮಾತ್ರ ಇದೆ. ಆ ಬಳಿಕ ಬಯಲೊಂದರಲ್ಲಿ ಕೆಳಗೆ ಇಳಿಯುತ್ತಾ ಅವನಿಗೆ ಕ್ರಮಕ್ರಮವಾಗಿ ಮಿಕ್ಕ ಅಂಗೋಪಾಂಗಗಳು ಕಂಡಂತಾಗಿ, ಗಾಳಿಯಂತಾಗಿ, ಹಲಗೆಯಂತಾಗಿ, ನೀರಿನಂತಾಗಿ, ಕಡೆಗೆ ಸ್ಥೂಲ ರೂಪವನ್ನು ಪಡೆದು ಬಂದು ಕುಳಿತಿದ್ದಾನೆ. ನೀರು ಹೆಪ್ಪುಗಟ್ಟಿದಂತಾಗಿ ಮೊದಲಿಗೆ ತನ್ನ ಭಾರ ತೋರುತ್ತಿದೆ. ತಾನು ಎಲ್ಲಿ ಕೂತಿದ್ದೇನೆ ಎಂಬ ಅರಿವಾಗುತ್ತಿದೆ. ತನ್ನೆದುರಿಗಿದ್ದ ಬಿಂಬವು ಕೇಳಿತು, ಯಾಜ್ಞವಲ್ಕ್ಯ, ನೋಡಿದೆಯಾ ಈ ದೇಹವಾದ ನಿನ್ನನ್ನು? ಮಂದಿರವನ್ನು ಕಟ್ಟಿದ ಇಟ್ಟಿಗೆಗಳಂತೆ ಕಟ್ಟಿರುವ ಪಂಚಭೂತಗಳನ್ನು ನೋಡಿದೆಯಾ? ಹಾಗಾಗಿ ಪಂಚಭೂತಗಳ ದರ್ಶನವಾಯಿತು ಅಂತ. ಮತ್ತು ಪ್ರತಿಯೊಂದು ಭೂತವನ್ನು ಒಲಿಸಿಕೊಂಡವನು ಆಯಾ ಭೂತಗಳ ಮಿತಿಯನ್ನು ಮೀರುತ್ತಾನೆ ಅಂತ. ಪೃಥ್ವಿಭೂತದಿಂದ ಭಾರ ಹೋಗುವಂಥದ್ದು, ಅಪ್ಪುಭೂತದಿಂದ ಅವನಿಗೆ ಯಾವುದೇ ರೀತಿಯಾದ ಗತಿ ಸಲೀಸಾಗಿ ಆಗುವಂಥದ್ದು, ಮತ್ತು
ಅಗ್ನಿಭೂತದಿಂದ ಆಕೃತಿಗಳನ್ನು ಮೀರುವಂತಾಗುವುದು, ವಾಯುಭೂತದಿಂದ ಸ್ಪರ್ಶತ್ವವನ್ನೇ ಮೀರುವಂತಾಗುವುದು, ಆಕಾಶಭೂತದಿಂದ ಅಕ್ಷರವೇ ತಾನು ಅಂತ ತಿಳಿಯುವಂಥದ್ದು, ಇದೆಲ್ಲ ಬರುತ್ತದೆ ಅಂತನ್ನುವ ವಿಷಯ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಈ ದೇಹ ಪಂಚಭೂತಗಳಿಂದ ಆದ ಗೂಡು, ಇದು ಶಾಸ್ತ್ರದ ಪರಿಭಾಷೆಯಲ್ಲಿ ಕ್ಷರ. ಈ ಕ್ಷರವಾದ ನಶ್ವರವಾದ ಗೂಡಿನಲ್ಲಿ ಅಕ್ಷರವಾದ ಅವಿನಾಶಿಯಾದ ಅವಿನಶ್ವರವಾದ ಚೇತನವೊಂದಿದೆ, ಅದು ದೇಹಧಾರಿಯು. ಶಾಸ್ತ್ರದ ಮಾತಿನಲ್ಲಿ ಹೇಳುವುದಿದ್ದರೆ ಶಾರೀರ. ಒಂದನ್ನು ಹಿಡಿದು ಇನ್ನೊಂದನ್ನು ಬಿಡಬಹುದು ಅಲ್ಲವೇ ಅಂತ ಪ್ರಶ್ನೆ ಕೇಳ್ತಾನೆ. ಆಗ ಅದು ಸಾಧ್ಯವಿಲ್ಲ ಎಂದು ತೋರುತ್ತದೆ ದೇವ. ಇದ್ದರೆ ಎರಡೂ ಇರಬೇಕು, ಇಲ್ಲವಾದರೆ ಎರಡೂ ಇಲ್ಲ ಎನ್ನುತ್ತದೆ. ಹೌದು, ಅದೇ ನಮ್ಮ ಮಾರ್ಗ. ಆದರೆ ಅನೇಕರು ನಮ್ಮ ಮಾರ್ಗವನ್ನು ಹಿಡಿಯುವುದಿಲ್ಲ. ಕ್ಷರಾಕ್ಷರರಿಬ್ಬರನ್ನೂ ಗೌರವಿಸುವ ಮಾರ್ಗ ನಮ್ಮದು. ಹಾಗಾದರೆ ಲೋಕೋದ್ಧಾರ ಎಂದರೇನು? ಅಕ್ಷರನನ್ನು ಮುಚ್ಚಿರುವ ಕ್ಷರನ ಶುದ್ಧೀಕರಣವೇ ಲೋಕೋದ್ಧಾರ. ತಾನು ಶುದ್ಧನಾದವನು ಲೋಕವನ್ನು ಶುದ್ಧ ಮಾಡಬಹುದು ಅಷ್ಟೆ. ಅಂದರೆ ನೋಡಿ, ಎಲ್ಲಕ್ಕೂ ಸಲ್ಲಿಸಬೇಕಾದಷ್ಟು ಸಲ್ಲಿಸಬೇಕು. ಬೈಪಾಸ್ ಮಾಡುವುದಕ್ಕೆ ರಸ್ತೆಗಳಲ್ಲಿ ಅವಕಾಶ ಇದೆಯೇ ಹೊರತುನುವೆ ಪರಮಾರ್ಥದ ಮಾರ್ಗದಲ್ಲಿ ಮಾತ್ರ ಇಲ್ಲ ಅನ್ನುವಂಥದ್ದನ್ನು ತೋರ್ಪಡಿಸಿಕೊಡುತ್ತದೆ. ಈ ಪಂಚಭೂತಗಳ ವಿವರಣೆಗಳನ್ನು, ಈ ಸಂವಾದಗಳನ್ನು ದೇವರು ಅವರದ್ದು ಹೇಗೆ ಸಾಕ್ಷಾತ್ಕಾರ ಮಾಡಿಕೊಂಡ್ರು, ಅತ್ಯಂತ ಅಪೂರ್ವವಾದದ್ದು ಅಂತ ಅನಿಸುತ್ತದೆ. ನಿಜವಾಗಿ ಈ ಟಿ ವಿ ಪಾವಿಗಳಲ್ಲಿ, ಪಾವಿ ಅಂದರೆ ತಮಿಳ್ ಭಾಷೆಯಲ್ಲಿ ಪಾಪಿ ಅಂತ ಅರ್ಥ, ಅಡಪಾವಿ ಅಂತ. ಹಾಗೆಯೇ ಈ ಟಿ ವಿ ಪಾವಿಗಳಲ್ಲಿ ಪುನರ್ಜನ್ಮ, ಜನ್ಮಾಂತರ, ಬ್ರಹ್ಮಾಂಡ, ಪಿಂಡಾಂಡ, ಅವನಮ್ಮನ ಪಿಂಡ, ಈ ಥರದ್ದು ಏನೇನೇನೇನೋ ಎಲ್ಲ ಸೀರಿಯಲ್ಗಳನ್ನು ಮಾಡ್ತಾರೆ. ಲಕ್ಷಣವಾಗಿ ಈ ಮಹಾತ್ರಯ ಗ್ರಂಥಗಳನ್ನು ಚೆನ್ನಾಗಿ ಸುಮ್ಮನೆ ಸ್ಪಷ್ಟವಾಗಿ ಮಂದ್ರ ಸ್ನಿಗ್ಧ ಧ್ವನಿಯಲ್ಲಿ ಓದಿಬಿಟ್ರೆ ಸಾಕು, ಅವರೆಲ್ಲ ಹೇಳುವುದಕ್ಕಿಂತ ಎಷ್ಟೋ ಲೋಕೋಪಕಾರ ಆಗುತ್ತದೆ. ಅವರೆಲ್ಲ ತಂದುಕೊಡಬಲ್ಲ ಅನುಭವಗಳಿಗಿಂತ ಮಿಗಿಲಾದ ಅನುಭವ, ಮಿಗಿಲಾದ ಆನಂದ ಈ ಗ್ರಂಥದಿಂದ ಆಗುತ್ತದೆ ಅಂತ ನನ್ನ ಅನುಭವ. ನನ್ನ ಮಾತ್ರ ಅಲ್ಲ, ಇನ್ನು ಅನೇಕರ ಅನುಭವ ಅನ್ನೋದು ಇದು ಬರದಾಗಲಿಂದಲೂ ಸಾಬೀತಾಗುತ್ತಾ ಬರ್ತಾ ಇರುವಂಥದ್ದು ಅಂತ ನಮಗಂತೂ ಗೊತ್ತಾಗುತ್ತದೆ. ಆಮೇಲೆ ಅವನು ಪಂಚಭೂತಗಳನ್ನು ಗೆದ್ದ ಮೇಲೆ ದೇಹ ದೇವಾಯತನ ಆಗಿಬಿಡುತ್ತೆ. ಪೃಥ್ವೀಭೂತವನ್ನು ಗೆದ್ದಿದ್ದರ ಲಕ್ಷಣ ಬಾಹ್ಯದಲ್ಲಿ ಪರಿಮಳ ರೂಪದಲ್ಲಿ ತೋರ್ಕೊಳ್ಳುತ್ತದೆ. ನಮಗೆ ಇರುವಂತಹ ಗಂಧ, ಪೃಥ್ವಿ ಗಂಧ ಪ್ರಧಾನ, ದೇಹ ಪಾರ್ಥಿವಾಂಶ ಜಾಸ್ತಿ ಇರೋದರಿಂದ ಮತ್ತು ಕ್ಷರಪುರುಷ ಸದಾ ಕೆಲಸ ಮಾಡೋದ್ರಿಂದ ಈ ಪೃಥ್ವೀಭೂತ ಮಲಿನವಾಗುತ್ತಾ ಈ ಮಾಲಿನ್ಯವೇ ನಮಗೆ ಮಲ, ಮೂತ್ರ, ಸ್ವೇದ, ಅಶ್ರು, ಲಾಲಾಜಲ ಇತ್ಯಾದಿಯಾಗಿ ಬರ್ತಾ ಇರ್ತದೆ. ಅವುಗಳೇ ದುರ್ವಾಸನೆಯನ್ನು ಉಂಟು ಮಾಡುತ್ತವೆ. ಈ ಪೃಥ್ವೀಭೂತವನ್ನು ಗೆದ್ದವನಿಗೆ ಪೃಥ್ವೀಭೂತ ಕ್ಷರಪುರುಷನ ತುತ್ತಾಗದೇ ಇರುವುದರಿಂದ ಅವನಿಗೆ ದಿವ್ಯ ಸುಗಂಧವೇ ಇರುತ್ತದೆ. ಅವನು ಸಂಚಾರ ಮಾಡುವ ಜಾಗದಲ್ಲೆಲ್ಲ ಯೋಜನೆ ವಿಸ್ತಾರ ದೂರದವರೆಗೆ ಕಮಲ ವನಗಳ ಪರಿಮಳ ಪಸರಿಸ್ತಾ ಇರ್ತದೆ ಅಂತೆಲ್ಲ ಶಾಸ್ತ್ರಗಳು ಹೇಳುತ್ತವೆ. ಆ ರೀತಿಯಾದಂಥ ಶಕ್ತಿ ಯಾಜ್ಞವಲ್ಕ್ಯನಿಗೆ ಬರುತ್ತದೆ. ಆಗ ಅವನಿಗೆ ಮೈತ್ರೇಯ ಪರಿಚಯ ಆಗುತ್ತೆ. ಇವನು ಅನೇಕ ದಿವಸಗಳ ಕಾಲ ಈ ಪಂಚಕೋಶ ಸಂಕ್ರಮಣ, ಪಂಚಭೂತ ದರ್ಶನ ಇವುಗಳನ್ನು ಮಾಡೋದರೊಳಗೆ ಸಮಾಧಿಯಲ್ಲಿ ಮಗ್ನನಾಗಿದ್ದ. ಆಗ ಇವನಿಗೆ ಎದ್ದಾಗ ಏನಾದರೂ ಆಹಾರ ಬೇಕಾದೀತು ದೇಹಕ್ಕೆ ಅಂತ ಹೇಳಿ ಆಲಾಪಿನಿ ದೇವಿಯವರು ತಮ್ಮನ ಮಗಳ ಮೂಲಕ, ಮೈತ್ರೇಯ ಮೂಲಕ ಆಹಾರ ಅನ್ನುವುದರ ರೂಪದಲ್ಲಿ ಹಾಲನ್ನು ಕಳಿಸಿಕೊಡ್ತಾ ಇರ್ತಾರೆ. ಅದು ಆ ಮೂಲಕ ಅವನಿಗೆ ಮೈತ್ರೇಯ ಪರಿಚಯ ಅಂತ ಇಲ್ಲಿ ದೇವಡವರ ಕಲ್ಪನೆ. ನಮಗೆ ಮೈತ್ರೇಯಿ ಇದ್ದಕ್ಕಿದ್ದಂತೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರ ಮೋಕ್ಷಪತ್ನಿ ಅಂತ ಪರಿಚಯವಾಗುತ್ತಾಳೆ. ಇದರ ಮೈತ್ರೇಯಿಗೊಂದು ಪೂರ್ವ ಕಥೆ ಇತ್ತು ಅಂತನ್ನುವುದನ್ನು ದೇವಡವರು ಕಲ್ಪಿಸಿಕೊಟ್ಟು ಮಾಡ್ತಾರೆ. ಆದರೆ ಮೈತ್ರೇಯಿ ಬ್ರಹ್ಮವಾದಿನಿ ಆಗಿರ್ತಾಳೆ. ಮೈತ್ರೇಯಿ ಸಮಾಧಿಯಿಂದ ಎದ್ದಂಥ ಯಾಜ್ಞವಲ್ಕ್ಯನನ್ನು ತಮ್ಮ ಅತ್ತೆ ಅಂದರೆ ಸೋದರತ್ತೆ ಆಲಾಪಿನಿ ದೇವಿಯ ಆಶ್ರಮಕ್ಕೆ ಕರ್ಕೊಂಡು ಬರ್ತಾಳೆ. ಅಂದರೆ ಉದ್ದಾಲಕನ ಮನೆಗೆ ಕರ್ಕೊಂಡು ಬರ್ತಾ ಇರುವಾಗ ಇವಳಿಗೆ ಅನಿಸುತ್ತೆ, ಆಲಾಪಿನಿಗೆ ನೋಡಿ, ಈ ಹುಡುಗಿಗೆ ಇವನಿಗೆ ಮದುವೆ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತು, ಕಾತ್ಯಾಯನಿಗಿಂತ ನಮ್ಮ ಹುಡುಗಿ ಯೋಗ್ಯಳೇನೋ ಅಂತ ಅನಿಸುತ್ತೆ. ಆದರೆ ತಾನೇ ಹಠಪಟ್ಟು ಅವಳನ್ನು ಬ್ರಹ್ಮವಾದಿನಿಯನ್ನಾಗಿ ಮಾಡಿದ್ದೀನಿ, ಬ್ರಹ್ಮಚಾರಿಣಿಯನ್ನಾಗಿ ಮಾಡಿದ್ದೀನಿ, ಅದರಿಂದ ಅವಳು ಉಪನಯನ ಮಾಡಿಕೊಂಡು ಯಜ್ಞಸೂತ್ರ ಹಾಕಿಕೊಂಡು ತತ್ವಚಿಂತನೆ ಮಾಡ್ತಾ ಇದ್ದಾಳೆ, ಹೇಗೆ ಅಂತ ಅಂದುಕೊಳ್ತಾಳೆ. ಅಷ್ಟೊತ್ತಿಗೆ ಆಚಾರ್ಯರು ಬರ್ತಾರೆ. ಬಂದು ಯಾಜ್ಞವಲ್ಕ್ಯರನ್ನು ನೋಡ್ತಾರೆ. ನೋಡಿದ ತತ್ಕ್ಷಣವೇ ಸರ್ವದೇವತೆಗಳನ್ನು ಕರೆದುಕೊಂಡು ಬಂದಿರುವ ಕುಮಾರನಿಗೆ ಅರ್ಘ್ಯ ಪಾದ್ಯ ಎಲ್ಲವನ್ನು ಸಿದ್ಧಪಡಿಸಿ ಅಂತ ಹೇಳಿ ಬರ್ತಾರೆ. ಬಂದು ಯಾಜ್ಞವಲ್ಕ್ಯ, ನಿನ್ನನ್ನು ಕುಮಾರ ಎನ್ನಬೇಕು, ಆಚಾರ್ಯ ಎನ್ನಬೇಕು. ಕುಮಾರನಿಗೆ ಗಾಬರಿ ಆಯಿತು, ಇನ್ನೂ ಸ್ನಾತಕ ವ್ರತವಾಗಲಿಲ್ಲವಲ್ಲ. ಆಗ ಅವರು ಹೇಳ್ತಾರೆ, ಸ್ನಾತಕ ವ್ರತವು ಕ್ರಮವಾಗಿ ವಿದ್ಯಾಗ್ರಹಣಗಳನ್ನು ಮಾಡಿದವರಿಗೆ, ಆದರೆ ಯಾಜ್ಞವಲ್ಕ್ಯ, ಸರ್ವದೇವತಾ ಸಾನ್ನಿಧ್ಯ ಪಡೆದ ನಿನಗೆ ಸ್ನಾತಕ ವ್ರತದಿಂದ ಪ್ರಯೋಜನವೇನು? ನೀನು ಹುಟ್ಟಿದಾಗಲೇ ಹೀಗಾಗುವೆಂಬುದು ನಮಗೆ ಗೊತ್ತಿತ್ತು.
ಅಲ್ಲದೆ ನಿನ್ನನ್ನು ಅರ್ಚಿಸುವ ಕಾಲವೂ ಬರುವುದೆಂದು ನಮಗೆ ನಂಬಿಕೆ ಇತ್ತು. ಆದರೆ ದೈವಯೋಗದಿಂದ ಆದದ್ದು ನೋಡು. ನೀನು ವೈಶಂಪಾಯನರ ಆಶ್ರಮದಲ್ಲಿಯೇ ಇದ್ದಾಗ ನಾವು ನಿನ್ನನ್ನು ಅಲ್ಲಿಂದ ಬಂದ ಮೇಲೆ ಶಿಷ್ಯ ಅನ್ಯ ಶಿಷ್ಯ ಎಂದು ಪರಿಗ್ರಹಿಸುವುದಿಲ್ಲ ಎಂದ ಆಡಿದಾಗ ನೀನು ಆದಿತ್ಯನೇ ಗುರು ಎಂದಾಗ ಆಗಿದ್ದಾದರೂ ಏನು? ಮಾನುಷರಾದ ಗುರುಗಳನ್ನು ನಾವು ಹಿಡಿದು ವರ್ಷಾಂತರ ಗುರುಸೇವೆಯ ಕಷ್ಟವನ್ನು ಅನುಭವಿಸಿ ಕಲಿತ ಪಂಚಾತ್ಮ ಸಂಕ್ರಮಣ ವಿದ್ಯೆಯು 15 ದಿವಸದಲ್ಲಿ ನನಗೆ ಕರಗತವಾಯಿತು. ಬ್ರಹ್ಮವಿದ್ಯಾ ಸಂಪ್ರದಾಯಗಳಲ್ಲೆಲ್ಲ ಬಹುವಿಸ್ತಾರವು ಇಹದಲ್ಲಿ ನಾನಾ ಫಲವನ್ನು ಎಲ್ಲಕ್ಕಿಂತ ಹೆಚ್ಚಿನ ಸರ್ವಜ್ಞತ್ವವನ್ನು ಕೊಡುವುದಾದ ಈ ವಿದ್ಯೆಯನ್ನು ನಿನ್ನಂತೆ ಸಾಧಿಸಿದವರು ಯಾರೂ ಇಲ್ಲ. ಏನಾದರೂ ಇನ್ನು ಮುಂದೆ ನಾವು ತಿಳಿದುಕೊಳ್ಳಬೇಕಾದರೆ ನಿನ್ನಿಂದ ತಿಳಿದುಕೊಳ್ಳಬೇಕಾಯಿತು. ಅಂದರೆ ನೀನು ನಮ್ಮ ಮಟ್ಟವನ್ನು ಮುಟ್ಟಿದೆ. ನಾವು ಆಚಾರ್ಯರು ಎಂದಾದರೆ ನೀನು ಅತ್ಯಾಚಾರ್ಯ. ಎಲ್ಲಕ್ಕಿಂತ ಹೆಚ್ಚಿನ ಗುಣವೆಂದರೆ ನಿನಗೆ ಕುತೂಹಲವಿಲ್ಲ. ನಾಳೆ ಏನಾಗುವುದೆಂಬುದನ್ನು ಇಂದು ತಿಳಿದುಕೊಳ್ಳಬೇಕೆಂಬ ಆತುರವಿಲ್ಲ. ಇದೇ ಸರ್ವಜ್ಞತ್ವದ ಗುರುತು. ಎಷ್ಟು ಚೆನ್ನಾಗಿದೆ ನೋಡಿ. ಏನೋ ಮುಂದೆ ಆಗುತ್ತೆ. ಈ ಜನ್ಮಾಂತರಗಳ ವ್ಯಾಧಿ ಹಿಡಿದವರಿಗೆಲ್ಲ ಇದು ರಾಮಬಾಣ ಅಂತ ಅನಿಸುತ್ತೆ. ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದರೆ ಏನೋ, ನಾಯಿ ಆಗಿದ್ದರೆ ಏನು ಇವತ್ತು ಮೂಳೆ ಕಚ್ಚೋಕ್ಕಾಗುತ್ತಾ? ರಾಜ ಆಗಿದ್ದರೆ ಇವತ್ತೇನು ಕಿರೀಟ ಇಟ್ಕೊಂಡು ತಿರುಗೋಕ್ಕಾಗುತ್ತಾ? ಕಿರೀಟ ಇಟ್ಕೊಂಡ್ರೆ ಹುಚ್ಚಾಸ್ಪತ್ರೆಯಲ್ಲಿ ಕಳಿಸ್ತಾರೆ, ಮೂಳೆ ಇಟ್ಕೊಂಡು ಚೀಮಾರಿ ಹಾಕ್ತಾರೆ. ಹೀಗಾಗಿ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಅಂದರೆ ಬಾಯಿ ಮುಚ್ಕೊಂಡಿರಬೇಕು. ಅದ್ರದ್ದು ಯಾತಕ್ಕೆ? ಒಂದು ನಾನು ಹೇಳ್ತೀನಿ, ಯಾರೂ ತಪ್ಪಾಗಿ ತಿಳಿಬೇಡಿ ನನ್ನ ಮಾತು ಅಹಂಕಾರ ಅಂದರೆ, ತತ್ವ ವಿಷಯದಲ್ಲಿ ನನಗೆ ಯಾರಿಂದಲೂ ತಿಳ್ಕೊಳ್ಳುವಂಥದ್ದು ತಿಲಮಾತ್ರವೂ ಏನೂ ಉಳಿದಿಲ್ಲ. ಯಾವ ಯೋಗಿ ಪುರುಷನಿಂದ, ಯಾವ ಸ್ವಾಮಿಗಳಿಂದ, ಯಾವ ಯತಿಶ್ರೇಷ್ಠರಿಂದ, ಯಾವ ಆಚಾರ್ಯಗಳಿಂದ, ಯಾವ ಗುರುಗಳ ದರ್ಶನದಿಂದಲೂ ನಾನು ಕಲಿತುಕೊಳ್ಬೇಕು ಅಂತನ್ನುವಂಥದ್ದು, ಏನೋ ಹೊಸ್ತು ತಿಳ್ಕೊಳ್ಬೇಕು ಅಂತದ್ದಿಲ್ಲ. ಅವರು ಉತ್ತಮರ ಸಜ್ಜನರನ್ನು ನೋಡಿ ಸಂತೋಷ ಪಡೋಣ ಅಂತಿರ್ಬೋದೇ ಹೊರತುನುವೆ ಅಲ್ಲಿಂದ ಏನೋ ಅವ್ರು ನನ್ನ ಜುಟ್ಟು ಹಿಡಿದು ಎಲ್ಲಿಗೋ ತಂದು ಇಟ್ಟು ಬಿಡ್ತಾರೆ ಎನ್ನುವಂಥ ಹಪಹಪಿಯಿಂದ ಏನು ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ತತ್ವ ಅನ್ನೋದೇನು ಅಂತ ಸ್ಪಷ್ಟವಾಗಿದೆ. ಅದನ್ನು ಯಾರೂ ಎಲ್ಲಿಗೂ ತಂದು ಕೊಡೋದಿಲ್ಲ, ನಾನು ಮುಟ್ಟಬೇಕಾದದ್ದು ಅಂತ ಗೊತ್ತಾಗಿದೆ. ಬಾಯೊಳಗೆ ತುಂಬಿಕೊಂಡಿರ್ತಕ್ಕಂಥ ಆಹಾರವನ್ನು ನಾನು ನುಂಗಬೇಕಲ್ಲದೆ ಇನ್ನು ಯಾರು ಮಾಡಿದ್ರು ಅದು ನುಂಗಲ್ಲ, ಒಗೆಯೋದೇ ಆಗುತ್ತದೆ. ಹೀಗಾಗಿ ಇನ್ನು ಬೇರೆಯವರು ನನ್ನ ಪರವಾಗಿ ನೀರು ಕುಡಿದ್ರೆ, ಉಗುಳಿದ್ರೆ, ನುಂಗಿದ್ರೆ ಆದಂತೆ ಆಗುತ್ತದೆಯಾ? ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ನಾನು ಅನ್ನೋದು ಉಪಲಕ್ಷಣ, ಎಲ್ಲರಿಗೂ ಅನ್ವಯವಾಗುವಂಥದ್ದು. ತತ್ವದ ಬಗೆಗೆ ಈ ನೆಮ್ಮದಿಯನ್ನು ಇಟ್ಟುಕೊಳ್ಳದೇ ಇದ್ದರೆ ದೇಶ, ದೇಹ, ಮನಸ್ಸು ಎಲ್ಲವೂ ಹಾಳಾಗುತ್ತದೆ. ಅರ್ಥನಾಶ, ಅನ್ನನಾಶ, ಎಲ್ಲ ನಾಶವೂ ಕೂಡ ಆಗುತ್ತದೆ ಅಂತ ಗೊತ್ತಾಗುತ್ತದೆ. ನಾಳೆ ಯಾಜ್ಞವಲ್ಕ್ಯ ಮಹರ್ಷಿ ಆಗುವ ಹಂತವನ್ನು ನೋಡೋಣ. ನಮಸ್ಕಾರ.